अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमद्वेदान्त रामानुजमुनि करुणालब्धवेदान्तयुग्मं श्रीमच्छ्रीवासयोगीश्वरगुरुपदयोरर्पितस्वात्मभारं श्रीमच्छ्रीरङ्गनाथाख्वयमुनिकृपया प्राप्तमोक्षाश्रमन्तं श्रीमद्वेदान्त रामानुजमुनिमापारं संश्रये देशिकेन्द्रम्। ಭಗವದಾರಾಧನೆ, ಅದಕ್ಕೆ ಮೊದಲಿನ ಸಿದ್ಧತೆ. ಇವತ್ತೆಲ್ಲ ಒಂದ್ ಕಡೆಯಿಂದ ಎಲ್ಲ ಏನೇನು ಅನ್ನೋದನ್ನೆಲ್ಲ ಪೂರ್ಣವಾಗಿ ಒಂದ್ಸಲಿ ಹೇಳ್ತೀನಿ. ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಪ್ರಾತರ್ವೇದಿಗಳನ್ನು ಮುಗಿಸಿ ಸ್ನಾನ ಮಾಡಿ ಊರ್ಧ್ವಪುಂಡವನ್ನು ಧರಿಸಿ ಹಚ್ಚೆ ಪಂಚೆ ಉಟ್ಕೊಂಡು ಆಮೇಲೆ ಹೇಳ್ಬೇಕಾದ್ರೇನೆ ಬರುವಂತಹದ್ದು ಶ್ರೀ ವೈಷ್ಣವ ನಿತ್ಯ ಗ್ರಂಥದಲ್ಲಿ ಬರೋ ಹಾಗೆ ಮೊದಲೇನು ಅಂದ್ರೆ ಶ್ರೀ ಹರಿರ್ ಹರಿಹಿ ಹರಿರ್ ಹರಿಹಿ ಹರಿರ್ ಹರಿಹಿ ಹರಿಹಿ ಅಂತ 7 ಬಾರಿ ಹೇಳ್ಬೇಕು. ಅದಾದ್ಮೇಲೆ ಪ್ರಹ್ಲಾದ ಮಾಡದಂತ ಹರಿಯಷ್ಟಕವನ್ನು ಹೇಳ್ಬೇಕು. ಹರಿರ್ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ ಹರಿಚ್ಛಯಾಪಿ ಸಂಸ್ಮೃತ. ಇದೆಲ್ಲ ಹಾಸಿಗೆ ಮೇಲೆ ಕೂತ್ಕೊಂಡೇ ಹೇಳ್ಬೋದು ಹರಿಯಷ್ಟಕ. ಅದಾದ್ಮೇಲೆ ಶ್ಲೋಕದ್ವಯ ಶ್ಲೋಕತ್ರಯ ಅಂತ ಗಜೇಂದ್ರ ಮೋಕ್ಷದ ವೃತ್ತ ಅಂತ ಗ್ರಾಹಗ್ರಸ್ತೆ ಗಜೇಂದ್ರೇ ರುದತಿ ಸರ್ವಸಂತಾಕ್ಷಮಾರುಹ್ಯದಾವನ್ ಅಂತ ಬರುತ್ತೆ. ಅದು ಎಲ್ಲ ಈ ಶಿವವಿಷ್ಣು ಕೈಪಿಡಿನಲ್ಲೂ ಇದೆ, ಅಂತಿದ್ದಾರೆ. ಅದಾದ್ಮೇಲೆ ಸಂಕ್ಷಿಪ್ತ ಪರಮಾರ್ಥ ಸ್ತುತಿ ಅಂತ. ಏನು ಅಂದ್ರೆ ರಹಸ್ಯ ತ್ರಿಸಾರದಲ್ಲಿ ಗತಿ ಚಿಂತನಾಧಿಕಾರ ಅಂತ ಇದೆ. ಪ್ರತಿದಿನ ಆ ಗತಿ ಚಿಂತನೆ ಅಂದ್ರೆ ಮೋಕ್ಷಕ್ಕೆ ಹೋಗುವ ಮಾರ್ಗದ್ದು ಅದರ ಚಿಂತನೆಯನ್ನು ಮಾಡಬೇಕು ಅಂತ. ಅದರಲ್ಲಿ ಏನು ಅಂತಂದ್ರೆ ಈ ಶರೀರ ಬಿಟ್ಟ ಮೇಲೆ ಸೂರ್ಯನ ರಶ್ಮಿಗಳಿದೆಯಲ್ಲ ಅದರ ಮುಖಾಂತರ ಇವನು ಅಗ್ನಿಲೋಕ ವರುಣ ವಾಯು ಇದೆಲ್ಲ ಮುಗಿಸಿ ಮೇಲೆ ಹೋಗ್ತಾನೆ. ಅದನ್ನ ಹೇಳುವಂಥದ್ದು. ಸತ್ಸಂಗಾತ್ ಭವನ ಸ್ಪೃಹೋ ಗುರುಮುಖ ಶ್ರೀಶಂ ಪ್ರಪದ್ಯಾತ್ಮವಾನ್ ಪ್ರಾರಬ್ಧಂ ಪರಿಭುಜ್ಯ ಕರ್ಮ ಸಕಲಂ ಪ್ರಕ್ಷೀಣ ಕರ್ಮಾಂತರ. ಹೀಗೆ ಶುರುವಾಗುತ್ತೆ 2 ಶ್ಲೋಕಗಳು. ಮುಕ್ತೋರ್ಚಿರ್ ದಿನಪೂರ್ವ ಪಕ್ಷ ಷಡ್ದಂಗ್ ಮಾಸಾಬ್ದ ವಾತಾಂಶುಮತೆ. ದಿನ ಪಕ್ಷ ಸಂವತ್ಸರ ಇವಕ್ಕೆಲ್ಲ ಅಧಿದೇವತೆಗಳು. ಈ ಶರೀರ ಬಿಟ್ಟಿದ ತಕ್ಷಣ ಅವನ್ನ ದೊಡ್ಡ VIP ಅಂತ ಅಂದ್ಬಿಟ್ಟು ಯಾರು ಪ್ರಪತ್ತಿ ಮಾಡ್ಕೊಂಡಿದ್ದಾನೋ ಇಲ್ಲ ಉಪನಿಷತ್ತಿನಲ್ಲಿ ಹೇಳಿದ ವಿದ್ಯೆಯನ್ನು ಸಾರ್ಥಕತೆ ಮಾಡ್ಕೊಂಡಿರ್ತಾನೆ ಅವನನ್ನ ಕರ್ಕೊಂಡು ಹೋಗುವ ಮಾರ್ಗ. ಸಾಯುಜ್ಯಂ ಸಮವಾಪ್ಯ ನಂದದಿತಂ ತೇನೈವ ಧನ್ಯ ಪುಮಾನ್ ತೇನೈವ ಧನ್ಯ ಪುಮಾನ್ ಅಂತ. ಇದು ಯಾಕೆ ಅಂದ್ರೆ ಈ ಭ್ರಮರ ಕೀಟ ನ್ಯಾಯ ಅಂತಿದೆ ಇದರಲ್ಲಿ ಹೇಳ್ಬೇಕಾದ್ರೆ ಅಧ್ಯಾತ್ಮದಲ್ಲಿ. ಏನು ಭ್ರಮರ ಕೀಟ ಅಂದ್ರೆ ಈ ದುಂಬಿ ಇದೆಯಲ್ಲ ಕಣಜ, ಈ ತರದ್ದು ಒಂದು ಹುಳುನ್ ಹಿಡ್ಕೊಂಡ್ಬಂದ್ಬಿಟ್ಟು ತನ್ಗೊಂದು ಗೂಡು ಮಾಡ್ಬಿಟ್ಟು ಅದರಲ್ಲಿ ಅದನ್ನ ಬಿಟ್ಟು ಒಂದ್ಸಲಿ ಕುಟ್ಕುತ್ತಂತ ಅದಕ್ಕೆ ಅದು ನೋವು ಇದ್ರದಕ್ಕೆ. ಮತ್ತೆ ಅದು ದೂರ ಆಗ್ತದೆ ಇನ್ಯಾವಾಗ ಮತ್ತೆ ಕುಟ್ಕುತ್ತು ಅಂತ ಸದಾ ಅದನ್ನೇ ನೆನೆಸ್ಕೊಂಡು ಆ ಹುಳು ಯಾವ್ದಿತ್ತು ಅದು ದುಂಬಿ ಆಗತ್ತೆ ಅಂತ. ಇದು ಭ್ರಮರ ಕೀಟ ನ್ಯಾಯ. ಯಾಕೆ ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ದು ಅಂದ್ರೆ ಪ್ರತಿದಿನ ತೇನೈವ ಧನ್ಯ ಪುಮಾನ್ ತೇನೈವ ಧನ್ಯ ಪುಮಾನ್. ಅವನೇ ಧನ್ಯ ಅಲ್ವೇ, ಈಸ್ ದಿ ಲಕ್ಕಿ ಫೆಲೋ. ಅವನು ಇದಕ್ಕೆ ಹೋಗ್ತಾ ಇದ್ದಾನೆ ಮೋಕ್ಷಕ್ಕೆ ಅಂತ ನೀವು ಅದನ್ನ ಪ್ರತಿದಿನ ಚಿಂತನೆ ಮಾಡ್ತಾ ಇದ್ರೆ ನಿಮ್ಗೂ ಆ ದಾರಿ ಸಿಗುತ್ತೆ ಅಂತ. ಇದು ಗತಿ ಚಿಂತನ. ಗತಿ ಚಿಂತನ ಅಧಿಕಾರ ರಹಸ್ಯ ತ್ರಿಸಾರದಲ್ಲಿ ಹೇಳುದು ಅಷ್ಟೇ. ಅದಕ್ಕಾಗಿ ಇದನ್ನ ದಿನನಿತ್ಯದ ಇದರಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ಹೇಳಿ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತಿ ನಮಸ್ತಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ. ಭೂಮಿಯನ್ನ ಮುಟ್ಟಿ ಕಣ್ಮುಟ್ಕೊಂಡು ಆಮೇಲೆ ಹೋಗಿ ಪ್ರಾತರ್ವಿಧಿಗಳನ್ನು ಮುಗಿಸೋದು. ಸ್ನಾನ ಮಾಡಿ ಊರ್ಧ್ವಪುಂಡವನ್ನ ಧರಿಸೋದು. 12 ಊರ್ಧ್ವಪುಂಡರ ವಿಧಿ ಇದೆ. ಒಂದೊಂದಕ್ಕೂ ಮಂತ್ರಗಳನ್ನು ಹೇಳಿ ಆಯಾಯ ದೇವತೆಗಳನ್ನ ಇದ್ ಮಾಡೋದು. ಈಗ ಲಲಾಟೆ ಸತತಂ ದೇವ್ಯಾ ಶ್ರಿಯಾ ಸಹ ವಿರಾಜಿತಂ ಚತುಶ್ಚಕ್ರಂ ನಮಸ್ಯಾಮಿ ಕೇಶವಂ ಕನಕಪ್ರಭಂ. 12 ನಾಮಗಳಲ್ಲಿ ಭಗವಂತನ 12 ಒಂದೊಂದು ರೂಪದಲ್ಲಿ ಇವ. ಕೇಶವ ಅಂತಂದ್ರೆ ಅವ್ನು 4 ಕೈನಲ್ಲೂ ಚಕ್ರ ಇದೆ, ಅವನು ಹಣೆನಲ್ಲಿರುವಂತ. ನೆಕ್ಸ್ಟ್ ಅಲ್ಲಿಂದ ಉದರದಲ್ಲಿ ಅಮೃತೋದ್ಭವ್ಯ ದೇವ್ಯ ಸಮಾಶ್ಲಿಷ್ಟ ಮದೋದರಿ ನಾರಾಯಣಂ ಘನಶ್ಯಾಮಂ ಚತುಶಂಕಂ ನಮಾಮ್ಯ. 4 ಶಂಖಗಳನ್ನು ಧರಿಸಿದ್ದಾನೆ. ಅವನ ಮಹಾಲಕ್ಷ್ಮಿ ಅವಳು ಅಮೃತೋದ್ಭವೆ. ಮೇಲೆ ಮಹಾಲಕ್ಷ್ಮಿ ಶ್ರೀಯೈ ನಮಃ ಮೊದಲು, ಅಮೃತೋದ್ಭವಾಯೈ ನಮಃ, ಕಮಲಾಯೈ ನಮಃ ಹೀಗೆ ಬರುವಂಥದ್ದು. ನಿತ್ಯಂ ಕಮಲಯ ಆಶ್ಲಿಷ್ಟಂ ಹೃದಯ ಕರುಣಾಂಬಿದಂ ಮಾಧವಂ ಮಣಿಭಂಗಾಮಂ ಚಿಂತೆಯಾಮಿ ಚತುರ್ಗದಂ. 4 ಕೈನಲ್ಲೂ ಗದೆ ಇಟ್ಕೊಂಡಿರುವ ಮಾಧವ ಹೆಸರಿನ ಕಮಲಯ ಪತಿಯಾದಂತಹ ಅವನು ಹೃದಯದಲ್ಲಿದ್ದಾನೆ. ಹೃದಯದಲ್ಲಿ ದೇವ್ಯಾಚ ಚಂದ್ರ ಸೌಭಿನ್ಯ ಮಮ ಕಂಠೆ ವಿರಾಜಿತಂ. ಕಂಠದಲ್ಲಿ ಕತ್ತಿನಲ್ಲಿ ಚಂದ್ರಶೋಭಿನ್ಯೈ, ಅವಳ ಜೊತೆಯಲ್ಲಿ ಚಂದ್ರವಾಸಂ ಚತುರ್ಶಾಂಗಂ ಗೋವಿಂದ ಮತಿ ಸಂಶಯೇ. ಶಾಂಗ ಅಂದ್ರೆ ಬಿಲ್ಲು. 4 ಕೈನಲ್ಲೂ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ ಅವನು ಗೋವಿಂದ. ಅವನು ಕಂಠದಲ್ಲಿರುವಂತ ಇವನ ಕೃಪೆ. ಇವ ಕಂಠಸ್ಥಿ ಚೆನ್ನಾಗಿರ್ಬೇಕು. ಇದೇನು ಅಂದ್ರೆ ಒಂದೊಂದ್ ಕಡೆ ಮುಟ್ಕೊಂಡು ಇದ್ ಮಾಡಿದ್ರೆ ಥ್ರೋಟ್ ಕ್ಯಾನ್ಸರ್ ಅದು ಇದು ಇವೆಲ್ಲ ಹೋಗಿಲ್ಲ.
ಈ ತರದ್ದು ಏನಾದ್ರು ಇದ್ರೆ ಅದನ್ನು ಕೂಡ ಪರಿಹಾರ ಮಾಡುವಂತದ್ದು. ಹೀಗೆ ದ್ವಾದಶ ಊರ್ಧ್ವಪುಂಡದ್ದು ಒಂದೊಂದು ಇದೆ. ಅದನ್ನೆಲ್ಲ ಫಸ್ಟ್ ಇಟ್ಕೊಂಡ್ಬಿಟ್ಟು ಆಯಾಯ ಇದರಲ್ಲಿ ಅಂಗಗಳನ್ನ ಸ್ಪರ್ಶ ಮಾಡಿಕೊಂಡು ಅಲ್ಲಿ ಆ ದೇವತೆಯನ್ನು ಆವಾಹನೆ ಮಾಡುವಂತ ಅವನೇ ಆ ರೂಪದಲ್ಲಿ 12. ಅಂದ್ರೆ ದೇಹವನ್ನೇ ಪೂರ್ಣವಾಗಿ ಭಗವನ್ಮಯವಾಗಿ ಮಾಡುವಂತ ಆ ರೀತಿ ಮಾಡಿ ಆಮೇಲೆ ಸಂಧ್ಯಾವಂದನೆ ಆದ ಮೇಲೆ ಜಪಗಳು, ಆಚಾರ್ಯ ತನಿಯಗಳು ಯಾರ್ಯಾರಾದ್ರೂ ಸಮಾಶ್ರಯಣ ಮಾಡಿಸ್ಕೊಂಡಿದ್ದು ಹೆಂಗಲೆ ಸಂಪ್ರದಾಯದಲ್ಲಿ ವಡಗಲೆ ಸಂಪ್ರದಾಯದವರಾಗ್ಲಿ ಅವರವರ ಆಚಾರ್ಯ ಇದನ್ನ ಹೇಳಿ ಅಷ್ಟಾಕ್ಷರಿ 108, ದ್ವಯಮಂತ್ರ 28, ಚರ್ಮ ಶ್ಲೋಕ 28 ಇದಿಷ್ಟು ಜಪಗಳನ್ನ ಮುಗಿಸಿ ಆಮೇಲೆ ನೆಕ್ಸ್ಟ್ ಏನು ಅಂದ್ರೆ ಬ್ರಹ್ಮ ಯಜ್ಞವನ್ನ ಮಾಡ್ಬೇಕು. ಒಂದು ಅನುವಾಕ ಒಂದು ಇದು ಏನಿಲ್ಲ ಅಂದ್ರೆ ಬರೀ ಪುರುಷೂಕ್ತನ ಹೇಳ್ಬೋದು. ಬ್ರಹ್ಮ ಯಜ್ಞಕ್ಕೆ ಯೋಗ್ಯತೆ ಇನ್ನೇನಿಲ್ಲ. ನೀವುಗಳೆಲ್ಲ ಇವಾಗ ವಿದಕ್ಷಿಣೆ ಕಳೆದಿರಲ್ಲ, ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್. ಅವಾಗೇನು ಅಂದ್ರೆ ಪ್ರತಿದಿನ ಆಚಮನ ಮಾಡ್ಬಿಟ್ಟು ಬ್ರಹ್ಮ ಯಜ್ಞೇನೆ ಯಕ್ಷೇ ಅಂತ ಇದು ಹೇಗೆ ಅನ್ನೋದು ಒಂದ್ಸಲಿ ತಳೆದ್ಬಿಟ್ಟು ಒಂದ್ಸಲಿ ಉಪದೇಶ ತಗೊಂಡ್ಬಿಟ್ಟು ಆಮೇಲೆ ಪ್ರತಿದಿನ ಬ್ರಹ್ಮ ಯಜ್ಞ ಬೇರೆ ಏನ್ ಬರ್ತಾ ಇದ್ದು ಕೂಡ ಸುಮ್ಮನೆ ಪುರುಷೂಕ್ತಾನೆ ಹೇಳ್ಬೋದು. ಅದ್ರಲ್ಲಿ ಏನ್ ಹೇಳುತ್ತೆ ಬ್ರಹ್ಮಯಜ್ಞದಲ್ಲಿ ಇವಾಗ ತಾನೇ ಆರಣ್ಯಕದಲ್ಲಿ ಆಗ್ತಾ ಇರೋದು ಇದು ಏನು ಬ್ರಾಹ್ಮಣಾನ್ ಇತಿಹಾಸಾನ್ ಪುರಾಣಾನ್ ಗ್ರಾಥಾನ್ ಆರಾಶಗಂಸಿ ದಿವ್ಯ ಪ್ರಬಂಧ ಹೇಳ್ಬೋದು. ಒಂದು 10 ಪಾಶುರನೋ ಅಥವಾ 100 ನಿಮ್ ಟೈಮ್ ಇದಕ್ಕೆ ಪುರಾಣಗಳು ಓದ್ಬೇಕು. ರಾಮಾಯಣ ಭಾಗವತ ಇವುಗಳನ್ನು ಓದ್ತಾರೆ. ಎಲ್ಲ ಬ್ರಹ್ಮಯಜ್ಞ ಸೇರಿಸ್ಕೋಬಹುದು. ಅಂತೂ ಪ್ರತಿದಿನ ಒಂದು ಅಧ್ಯಯನದ ಇದಕ್ಕೆ ಇಷ್ಟೆಲ್ಲ ಮಾಡಿ ಸಿದ್ಧವಾಗ ಹೊತ್ತಿಗೆ ಪತ್ನಿಯಾದವರು ಇಲ್ಲ ಅಡಿಗೆ ಇದರಲ್ಲಿ ಸಿದ್ಧ ಮಾಡ್ಕೊಂಡ್ರೆ 3ನೇದಕ್ಕೆ ಬರ್ಬೋದು. ಸೊ ಒಂದು ದಿನವನ್ನ ಮೊದಲನೇ ದಿವಸನೇ ಹೇಳಿದೆ ಅನ್ಸುತ್ತೆ 5 ಕಾಲಗಳು: ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ ಅಂತ. ಆ ಅಭಿಗಮನ ಕಾಲದಲ್ಲಿ ಬೆಳಗಾಗಿದ ತಕ್ಷಣ ಬ್ರಾಹ್ಮಿ ಮುಹೂರ್ತೆ ಕರ್ತವ್ಯ. ಉಪಾದಾನ ಅಂತಂದ್ರೆ ಆರಾಧನೆಗೆ ಎಲ್ಲ ದ್ರವ್ಯಗಳನ್ನೆಲ್ಲ ಸೇರಿಸ್ಕೊಳ್ಳೋದು. ಆ ಉಪಾದಾನದಲ್ಲಿ ನೀವು ಸಂಪಾದನೆ ಮಾಡೋದು ಕೂಡ ಸೇರುತ್ತೆ. ಯಾಕೆಂದ್ರೆ ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಅದರಿಂದ ದ್ರವ್ಯಗಳನ್ನ ಏನು ಬೇಕೋ ಅದಕ್ಕೆಲ್ಲ ಮನೆಯ ಇದಕ್ಕೆ ನಿರ್ವಹಣೆ, ಕುಟುಂಬದ ನಿರ್ವಹಣೆಗೆ. ಸೊ ದಟ್ ಆಲ್ಸೋ ಕಮ್ಸ್ ಇನ್. ಸೊ ಇಲ್ಲಿ ನಮ್ಗೆ ಆರಾಧನೆಗೆ ಏನ್ ಸಿದ್ಧತೆ ಬೇಕು ಅಂದ್ರೆ ತುಳಸಿಯನ್ನು ಬಿಡಿಸ್ಕೊಳ್ಳೋದು, ಆಮೇಲೆ ಪುಷ್ಪಗಳನ್ನ ಉತ್ತಮ ಪಕ್ಷ ನಮ್ಮನೆಯಲ್ಲೇ ಬೆಳೆಸಿದ್ದು, ಇಲ್ದಿದ್ರೆ ಕೊಂಡಾದ್ರೂ ತರ್ಬೋದು. ಅದರಲ್ಲಿ ಎಲ್ಲ ಹಿಂದೆನೂ ಹೇಳ್ತಾ ಇದ್ದೆ, ಈ ತುಳಸಿ ಮಾತ್ರ ಪರ್ಚೇಸ್ ಮಾಡಿ ತರಬೇಡಿ. ಯಾಕೆ ತರಬಾರ್ದು ಅಂತಂದ್ರೆ ಅವ್ರ ಗಿಡದ ದೊಡ್ಡ ದೊಡ್ಡ ಕೊಂಬೆನೆ ಮುರಿದು ಬಿಡ್ತಾರೆ. ನಾವು ತುಳಸಿ ಅಮೃತ ಜನ್ಮಾನಿ ಕೇಶವ ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಳಸಿಂ ಕ್ಷಮಸ್ವ. ನಿನಗೆ ನೋವಾಗದಂತೆ ಬಿಡಿಸ್ಕೊಳ್ತಾ ಇದ್ದೀನಿ ಭಗವಂತನ ಆರಾಧನೆಗೆ, ನನ್ನನ್ನು ಕ್ಷಮಿಸುವಂತ ತುಳಸಿಯನ್ನು ಪ್ರಾರ್ಥನೆ ಮಾಡಿ ಭಗವದ್ ಆರಾಧನೆಗೆ ಅಂತೇಳಿ 3 ದಳ 3 ಲೀವ್ಸ್ ಅಥವಾ ಇದಿರುವಾಗ ಆ ತರದಲ್ಲಿ ಉಗುರು ಕಟ್ಟು ತಗಲ್ಸದಂತೆ ನಿಧಾನವಾಗಿ ಬಿಡಿಸಿ ತುಳಸಿಯನ್ನ ಸೇರಿಸ್ಕೊಡಂತ. ಅದನ್ನ ತುಳಸಿ ಆಹರಣ. ಆ ತುಳಸಿ ಬಿಡಿಸೋದಕ್ಕೆ ಮಂಗಳವಾರ, ಶುಕ್ರವಾರ, ಭಾನುವಾರ ಇಂಥ ದಿವಸಗಳಲ್ಲಿ ಬಿಡಿಸಬಾರ್ದು ತುಳಸಿಯನ್ನು. ಮಿಕ್ಕ ದಿವಸದಲ್ಲಿ ತಗೊಂಡು ಮೊದಲೇನೆ ತೆಗೆದಿಟ್ಕೊಂಡ್ಬಿಡೋದು. ಅದಕ್ಕೆ ಬಹಳ ಸುಲಭವಾದ ಮಾರ್ಗ ಅಂದ್ರೆ ಒಂದು ವಸ್ತ್ರನ ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ಅದರಲ್ಲಿ ತುಳಸಿನ ಇಟ್ಬಿಟ್ಟು ಸುತ್ತಬಿಟ್ಟು ಇಟ್ರೆ ಫ್ರಿಜ್ನಲ್ಲೂ ಇಡ್ಬೇಕಾಗಿಲ್ಲ, ಹೊರಗಡೆ ಇಟ್ಟರು ಇರುತ್ತೆ, 2-3 ದಿವಸ ಇರುತ್ತೆ. ಸೊ ಯಾವತ್ತು ತುಳಸಿಯನ್ನು ಬಿಡಿಸೋದಕ್ಕಿಲ್ವೋ ಅಂತ ದಿವಸದಲ್ಲಿ ಬಿಡಿಸಿದ ತುಳಸಿಯಿಂದ ಮಾಡೋದು. ಸೊ ಮೊದಲೇ ಇದನ್ನು ರೆಡಿ ಮಾಡ್ಕೊಳ್ಳೋದು. ಹಾಗೆ ತುಳಸಿಯನ್ನ ಬಿಡಿಸಿ ಇದೆಲ್ಲ ಇಟ್ಕೊಳ್ಳೋದು, ಪುಷ್ಪಗಳನ್ನ ಇವೆಲ್ಲ. ಸೊ ಆರಾಧನೆಗೆ ಮಾಡೋದು. ಸೊ ದೇವಸ್ಥಾನ ಇದ್ರದ್ದು ದೇವ ಮನೆ ಶುಚಿ ಮಾಡಿ ದೀಪ ಬತ್ತಿ ಎಣ್ಣೆ ಹಾಕಿ ಇದೆಲ್ಲ ಪ್ರೀ ರಿಕ್ವಿಸಿಟ್ಸ್ ಸಿದ್ಧತೆ ಆರಾಧನೆ ಮಾಡೋದಕ್ಕೆ ಮೊದಲೇ ಮಾಡುವಂತ. ಸಂಭಾರಾನ್ ಸಂಬೃಹ್ಯ ಅಂತಾರೆ. ಏನ್ ಸಂಭಾರ ಅಂತಂದ್ರೆ ಆರಾಧನೆಗೆ ಬೇಕಾಗುವಂತದ್ದು ಎಲ್ಲವನ್ನು ಕೂಡ ಇಟ್ಕೊಂಡು ಆಮೇಲೆ ಶುರು ಮಾಡುವಂತ ಸಿದ್ಧತೆ. ತುಳಸಿಗೆ ಆಲ್ಟರ್ನೇಟಿವ್ ಏನು ಅಂದ್ರೆ ಪ್ಲೇಸು ಇದ್ರ ಮೇಲೆ ಬರುವಂತದ್ದು ಪುಷ್ಪವನ್ನೇ ಇಟ್ಕೊಳ್ಳೋದು. ಒಣಗಿದ್ದನ್ನೇ ಉಪಯೋಗಿಸ್ಬೋದು. ಧಾರಾಳವಾಗಿ ಆಗ್ಬೋದು. ಒಣಗಿದ ತುಳಸಿಯನ್ನೇ ಪುನಃ ಮತ್ತೆ ಮತ್ತೆ ಉಪಯೋಗಿಸ್ಬೋದು. ಅದಕ್ಕೇನು ಅಂದ್ರೆ ಇಲ್ಲಿ ಸಮೃದ್ಧಿಯಾಗಿದ್ದಾಗ ಆರಾಧನೆ ಮಾಡಿ ಮತ್ತೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ, ಎಲ್ಲದನ್ನು ತಗೊಂಡ್ರೆ ಒಣಗಿದ್ದನ್ನೇ ಇಟ್ಕೊಳ್ಳಿ, ಮತ್ತೆ ಧರಿಸಿ ತೆಗೆದಿಟ್ಕೊಳ್ಳಿ. ಹಾಗೆ ಇದು ಒಂದು ಅಡ್ವಾಂಟೇಜ್ ತುಳಸಿಗಿರುವಂತದ್ದು. ಎಷ್ಟು ಸಲ ಬೇಕಾದ್ರೂ ಅದನ್ನು ಉಪಯೋಗಿಸ್ಬೋದು. ಏನೋ ಒಂದ್ಸಲಿ ಆಗಿದೆ. ಪುಷ್ಪ ಆದ್ರೆ ನಿರ್ಮಾಲ್ಯ ಅಂತ ತೆಗೆದ್ಬಿಡುತ್ತೆ.
ನೋಡಿ, ಅರವಾರೇ ಚ ಶುಕ್ರೇ ಚ ಮನ್ವಾದಿಶು ಯುಗಾದಿಶು ನಾ ಹರೇತಿ ತುಳಸಿ ಪತ್ರಂ ಮಧ್ಯಾಹ್ನಾತ್ ಪರತೋಹನಿ. ತುಳಸಿ ಬಿಡಿಸೋದಕ್ಕೆ ಶ್ಲೋಕಗಳು ಭಾನುವಾರ, ಮಂಗಳವಾರ, ಶುಕ್ರವಾರ, ಮನ್ವಾದಿ, ಯುಗಾದಿ, ಮಧ್ಯಾಹ್ನದ ಮೇಲೆ ಇವಾಗೆಲ್ಲ ತುಳಸಿಯನ್ನು ಬಿಡಿಸಬಾರ್ದು. ಹೇಳಿದ್ರು ಬೆಳಗ್ಗೆ ಅಷ್ಟೇನೆ ತುಳಸಿಯನ್ನ. ಸ್ತ್ರೀಯರು ತುಳಸಿಯನ್ನು ಬಿಡಿಸಬಾರ್ದು, ಪುರುಷರೇನೆ ಬಿಡಿಸ್ಬೇಕು. ನೋಡಿ, ಇದಕ್ಕೆ ಎಷ್ಟೆಲ್ಲ ಇದು ಗೊತ್ತೇನು. ಸ್ತ್ರೀಯರು ಅದಕ್ಕೆ ಪೂಜೆ ಮಾಡಬೇಕು. ದಿವಸ ತುಳಸಿ ಪೂಜೆ ಉಂಟು. ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ತುಳಸಿಗೆ ಬೆಳಗಾದ ತಕ್ಷಣ ಬೃಂದಾವನಕ್ಕೆ ಪೂಜೆ ಮಾಡುವಂತಾರೆ. ಸಂಕ್ರಮಣ, ಅಮಾವಾಸ್ಯೆ, ದ್ವಾದಶಿ ಮತ್ತು ರಾತ್ರಿ ಸಂಧ್ಯಾ ಕಾಲದಲ್ಲಿ ತುಳಸಿಯನ್ನು ಬಿಡಿಸಬಾರ್ದು. ನಿಶ್ಚಿತ ದಿವಸಗಳಲ್ಲಿ ಬಿಟ್ರೆ ವಿಷ್ಣುವಿನ ಕತ್ತನ್ನ ಚಿಗಿದಷ್ಟು ಪಾಪ ಭಾಗಿಗಳಾಗ್ತಾರೆ ಅಂತ. ಸಂಕ್ರಾಂತ್ಯಾಂ ಪಕ್ಷಯೋರಂತೆ ದ್ವಾದಶ್ಯಾಂ ನಿಶಿ ಸಂಧಿಯೋ ತುಳಸೀಂ ಯೇ ವಿಚಿಂಗಂತಿ ತೇ ಕೃಂಥ್ನಂತಿ ಹರೀಶಿರಃ. ಕತ್ರ ಸಂತಾಗತ್ತೆ ಅಂತ ತುಳಸಿಯನ್ನ ಬಿಡಿಸೋದಕ್ಕೆ. ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಂ ಕೇಶವ ಪ್ರಿಯೆ ಕೇಶವಾರ್ಥಂ ಲೋನಾಮಿ ತ್ವಾಂ ವರದಾ ಭವ ಶೋಭನೆ. ಮೋಕ್ಷೈಕ ಹೇತೋಹೋ ಧರಣಿ ಪ್ರಸೂದೆ. ಮೋಕ್ಷಕ್ಕೆ ಕಾರಣಕರ್ತ ಆಗ್ತಾಳೆ ತುಳಸಿ. ವಿಷ್ಣು ಸಮಸ್ತಸ್ಯ ಗುರೋಃ ಪ್ರಿಯೇತೆ ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ. ಲುನಾಮಿ ಅಂದ್ರೆ ನಿಧಾನಕ್ಕೆ ಬಿಡಿಸ್ತೇನೆ. ತುಳಸಿಂ ಕ್ಷಮಸ್ವ ಪ್ರಸೀದ ಮಮ ದೇವೇಶಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸಿ ತ್ವಂ. ಕ್ಷೀರ ಸಮುದ್ರದಲ್ಲಿ ಸಮುದ್ರ ಮಥನ ಇತ್ತು, ಆವಾಗ ಬಂದಿದ್ದು ತುಳಸಿ. ಅದಕ್ಕಾಗಿ ಇವಳಿಗಷ್ಟೆಲ್ಲ ಪ್ರಾಶಸ್ತ್ಯ. ತುಳಸಿ ಮಹಾತ್ಮೆ ಅಂತಾನೆ ಇದೆ. ತುಳಸಿ ಮಹಾತ್ಮೆ, ತುಲಾ ಕಾವೇರಿ ಸಂಕ್ರಮಣದ ಮಹಾತ್ಮೆ, ಇವೆಲ್ಲ ಪುರಾಣದ ಉಲ್ಲೇಖಗಳಲ್ಲಿ ಬರುವಂತಹದ್ದು, ಅವುಗಳಲ್ಲೆಲ್ಲ ತಿಳಿಸುವಂತಹದ್ದು. ಸೊ ಇದೆಲ್ಲ ಮಾಡಿ ಸಿದ್ಧತೆಗಳೆಲ್ಲ ಏನೋ ಪುಷ್ಪ, ತುಳಸಿ ಇವುಗಳೆಲ್ಲ. ಆಮೇಲೆ ಗಂಧವನ್ನು ತೆಗೆಯುವಂಥದ್ದು. ಆ ಗಂಧ ತೆಗಿಬೇಕಾದ್ರೆ ಅದಕ್ಕಾಗಿ ನ್ಯಾಸ ದಶಕ, ಅದರಿಂದ ಹೇಳ್ತಾ ಮಾಡ್ಬೋದು. ಆಚಾರ್ಯ ತನಿಗಳು ಹೇಳ್ಬೋದು. ಗೊತ್ತಾಯ್ತೆ, ಏನ್ ಬೇಕಾದ್ರೂ ಹೇಳ್ಬೋದು. ಇದೇ ಹೇಳ್ಬೇಕು ಅದೇ ಹೇಳ್ಬೇಕು ಅಂತಿಲ್ಲ. ಯಾಕೆ ನಾಸ್ಯ ದಶಕ ಹೇಳಿದ್ದು ಅಂತಂದ್ರೆ, ಪ್ರತಿದಿನ ನಾನು ನಿನಗೆ ಸೇರಿದವನು ಅಂತ ಆ ಪ್ರಪತ್ತಿ ಮಾಡ್ಕೊಂಡಿದ್ಯಲ್ಲ, ಶರಣಾಗತಿ. ಮಾಂ ಮದೀಯಂಚ ನಿಖಿಲಂ ಚೇತನ ಅಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಹೇ ವರದ ಸ್ವೀಕುರು ಸ್ವಯಂ. ಬಹಳ ಸುಂದರವಾಗಿದೆ. ಅದಕ್ಕಾಗಿ ನ್ಯಾಸ ದಶಕ. ಹಣ್ಣಿನ ಹುಣಸೂರು ತಾಂಬ್ ತಿರುಪಲ್ಲಾಂಡನು ಹೇಳ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಗಂಧವನ್ನ ತೆಗೆದು ಬಿಟ್ಟು ಗಂಧದ ಕಟ್ಟಿ ಇರುತ್ತಲ್ಲ ಅದರ ಮೇಲೆ ತೆಗೆದಿಟ್ಕೊಂಡ್ರಾಯ್ತು. ಇಲ್ಲ ಇನ್ನೊಂದು ಬಟ್ಲಲ್ಲಿ ಶೇಖರ ಮಾಡಿ ಇಟ್ಕೊಳ್ಳೋದು ಗಂಧವನ್ನು ತೆಗೆದಿಟ್ಕೊಂಡು ಆಮೇಲೆ ಹೊರಗಡೆನಲ್ಲಿ ಶ್ರೀ ಸಹಚರಂ ಸಾಷ್ಟಾಂಗಂ ಪ್ರಣಮೇತೆ. ಇದಕ್ಕಾಗಿನೇ ಫಸ್ಟ್ ಹೇಳಿದ್ದು ಅಕೂರ್ಮಾದೀನ್ ದಿವ್ಯಲೋಕಂ ತದನು ಮಣಿಮಯಂ. ಈ ಶ್ಲೋಕ ಬಂದ್ರೆ ಪೂರ ಹೇಳಿ ಇದ್ ಮಾಡಿ. ಇಲ್ದಿದ್ರೆ ಸಮಸ್ತ ಪರಿವಾರಾಯ ಸರ್ವಮಂಗಳ ವಿಗ್ರಹಾಯ ಶ್ರೀಮತೆ ನಾರಾಯಣಾಯ ನಮಃ ಅಂತ ದೀರ್ಘದಂಡ ಪ್ರಣಾಮ. ಕೈ ಎರಡನ್ನ ಜೋಡಿಸಿ ಯಾವಾಗ್ಲೂ ನಮಸ್ಕಾರ ಮಾಡಿದ್ರೆ, ಶಾರ್ಟ್ ಕಟ್ ಯಾವಾಗ್ಲೂ ಮಾಡಬಾರ್ದು. ನಮಸ್ಕಾರದ ವಿಧಿನಲ್ಲಿ ಅದಕ್ಕೊಂದು ಕೃತಿ ಅಂಜಲಿ ವೈಭವ ಅಂತ ವೇದಾಂತ ದೇಶಗಳು ಏನು ಅದರಲ್ಲಿ ಅಂತ. ಎರಡು ಕೈಯನ್ನ ಸೇರಿಸಿ ನೇರವಾಗಿ ಕೆಲವರು ತಲೆ ಹಂಗೆ ಮಾಡ್ತಾರೆ, ಕಾಲು ಕ್ರಾಸ್ ಮಾಡ್ಬೇಕು, ಇದೆಲ್ಲ ಏನಿಲ್ಲ. ನೇರವಾಗಿ ದೀರ್ಘದಂಡ ಪ್ರಣಾಮ ತಲೆಯಲ್ಲಿ ಸೇರಿಸೋದು. 8 ಅಂಗಗಳು ಯಾವ್ಯಾವ್ದು ಅನ್ನೋದನ್ನು ಕೂಡ ಬೇಕಾದ್ರೆ ಹೇಳ್ತೀನಿ. ಸಾಷ್ಟಾಂಗ ಪ್ರಣಾಮ. ಎರಡು ಕೈಯನ್ನ ಜೋಡಿಸಿದ್ದೀವಿ. ಹಣೆ ನೆಲಕ್ಕೆ ತಿರುಗಬೇಕು, ಮೂಗು ಹಣೆನ. ಮನಸ್ಸು ಭಗವಂತನಲ್ಲಿ ವಿಲೀನವಾಗಿರ್ಬೇಕು. ತೊಡೆಗಳು, ಎದೆ, ಕಾಲು ಇವೆಲ್ಲ ಸೇರಿ 8 ಶ್ಲೋಕವೇ ಇದೆ ಅದಕ್ಕೆ. ಗ್ರಹಂ ಸರಿ ನೋಡ್ಬಿಟ್ಟು ಹೇಳ್ತೀನಿ. ಜನವಸುಗಳು ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರ. ಸ್ಕ್ವಾಟಿಂಗ್ ಪೊಸಿಷನ್, ಕಾಲ್ ಮಾಡಿಸ್ಬಿಟ್ಟು ಅವರು ಅಷ್ಟೇ ಕೈ ಜೋಡಿಸ್ಬೇಕು, ತಲೆ ಹಣೆ ನೆಲಕ್ಕೆ ತಗಲ್ಬೇಕು, ಭಗವಂತನ ನೆನೆಸ್ಕೊಂಡು ಮನಸ್ಸು ಸೇರಿ 8 ಅಂಗಗಳು ಸಾಷ್ಟಾಂಗ ಅಂತ ಹೇಳೋದು.
ಸಾಷ್ಟಾಂಗ ಆಗ್ಬಿಟ್ಟಿದೆ. ಅಷ್ಟಾಂಗ ನಮಸ್ಕಾರ, 8 ಅಂಗಗಳು ಅಲ್ಲಿ ಇನ್ವಾಲ್ವ್ ಆಗಿದೆ. ಸಾಷ್ಟಾಂಗ ಅಲ್ಲ, ಅದು ಸ್ಟ್ರಾಂಗ್ ಅಲ್ಲ, ಸಾಷ್ಟಾಂಗ ನಮಸ್ಕಾರ. ಇವ್ರದ್ದು ಪಂಚಾಂಗ ನಮಸ್ಕಾರ, ಯಾವಾಗ್ಲೂ ಅವ್ರು ನಡೆಸುವಂತದ್ದು. ಇಲ್ಲಿದೆ. ದೌರ್ಭ್ಯಾಂ ಪದ್ಭ್ಯಾಂಚ ಜಾನುಭ್ಯಾಂ ಉರಸ ಶಿರಸ ದೃಶ ಮನಸ ವಚಸ ಚೇತಿ ಪ್ರಣಾಮಿ ಅಷ್ಟಾಂಗ ಹರತಿ. 8 ಅಂಗಗಳು ಭೂಸ್ಪರ್ಶ ಆಗಬೇಕು. ತೋಳುಗಳು, ಕಾಲುಗಳು, ಮಂಡಿಗಳು, ಎಲೆ, ಶಿರಸ್ಸು, ನೇತ್ರ, ಮನಸ್ಸು ಮತ್ತು ವಾಕ್ನಲ್ಲಿ ಹೇಳ್ತಾ ಇರ್ತೀರಿ. ಈಗ ಏನೇ ಒಂದು ಕೆಲಸ ಮಾಡೋದು ಕೂಡ ದಿ 3 ಇಂದ್ರಿಯಾಸ್ ಆರ್ ಇನ್ವಾಲ್ವ್. ಕಾಯ ವಾಚ ಮನಸ. ಬಾಯಿನಲ್ಲಿ ಅವನನ್ನು ಹೇಳ್ತಾ ಇರೋದು, ಏನನ್ನು ಹೇಳೋದು? ನಮೋ ನಮೋ ವಾಂಗ್ ಮನಸ ಅಭಿಮೈಲ್ಲ ಕೂರ್ಮಾದೀನ್ ದಿವಿಲೋಕಂ. ಯಾರ್ಯಾರಿಗೆ ಏನೇನ್ ಬೇಕಾದ್ರೂ ಅದು ಹೇಳ್ಬೋದು. ಈ ನಮ್ಮ ಊರಿನಲ್ಲಿ ಶಾಂತಿಗ್ರಾಮಕ್ಕೆ ಒಬ್ರು ಮಡೆನೂರಿಂದ ಒಬ್ರು ಬ್ರಹ್ಮಚಾರಿ ಸ್ವಾಮಿ ಬರ್ತಿದ್ರು, ಸಂಪತ್ ಕುಮಾರ್ ಅಂತ ಅಂದ್ಬಿಟ್ಟು. ಅವರು ஆறாத அருளப்பதும் கோயில் அம்பு எத்தோன் அயோத்தி மன்னர் கழித்த கோயில் ಶೇರಾದ ಪಯನೆல்லாம் ಶೇರ್ಕುಂ ಕೋಯಿಲ್. ಇದು ಶೇಖರ ಪ್ರಬಂಧದಲ್ಲಿ ಅದು ಎರಡನ್ನು ಹೇಳ್ಬಿಟ್ಟು ಅವ್ರು ನಮಸ್ಕಾರ ಮಾಡೋರು ನರಸಿಂಹ ದೇವಸ್ಥಾನದಲ್ಲಿ ಇದು ಮಾಡ್ಬೇಕಾರೆ. ಸೊ ಒಬ್ಬೊಬ್ರು ಒಂದೊಂದು, ಯಾವ್ದಾದ್ರೂ ಸರಿ ಭಗವಂತನಿಗೆ. ಸಾಮಾನ್ಯವಾಗಿ ನಮಸ್ಕಾರಕ್ಕೆ ಸ್ತೋತ್ರದಲ್ಲಿ ಯಾಮನಾಚಾರ್ಯ ಮಾಡೋದು, ನಮೋ ನಮೋ ವಾಂಗ್ ಮನಸಾದಿ ಭೂಮಯ. ವಾಕು ಮನಸ್ಸುಗಳಿಗೆ ಅತೀತನಾದವನೇ. ನಮೋ ನಮೋ ವಾಂಗ್ ಮನಸೈಕ ಭೂಮಯ. ಅವುಗಳಿಂದ ಮಾತ್ರವೇ ಅವನನ್ನು ತಿಳಿಯೋದಕ್ಕೆ ಸಾಧ್ಯವಾಗುವುದು, ಅದಕ್ಕೆ ಅತೀತವಾದವನವನು. ನಮೋ ನಮೋ ಅನಂತ ಮಹಾವಿಭೂತಯೇ, ನಮೋ ನಮೋ ಅನಂತ ದೈಹಿಕ ಸಿಂಧವೇ. ನ ಧರ್ಮನಿಷ್ಠೋಸ್ಮಿ ನ ಚ ಆತ್ಮವೇದಿ ನ ಭಕ್ತಿಮಾಂ ತ್ವಚ್ಛರಣಾರವಿಂದೇ ಅಕಿಂಚನಃ ಅನನ್ಯಗತಿ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ಅದು ನೈಚ್ಛಾನುಸಂಧಾನ. ನನಗೆ ಧರ್ಮದಲ್ಲೂ ಪೂರ್ಣವಾದ ಪರ್ಯಾಗ ಮಾಡ್ತಾ ಇಲ್ಲ, ಭಕ್ತಿ ಅನ್ನೋದು ನಂಗೆ ಗೊತ್ತಿಲ್ಲ, ನೀನು ಬಿಟ್ಟರೆ ನಂಗೆ ಬೇರೆ ಗತಿ ಇಲ್ಲ. ಸೊ ಅದರಿಂದ ನನ್ನನ್ನು ನಾನು ನಿನ್ನಲ್ಲಿ ಪೂರ್ಣವಾಗಿ ಒಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ಇದು ಬಾಯಿನಲ್ಲಿ ಹೇಳ್ತಾ ಕೈಯನ್ನ ಜೋಡಿಸಿ ಕಾಲಿನಲ್ಲಿ ನೀಟಾಗಿ ಇದು ಮಾಡಿ ನಮಸ್ಕಾರ ಮಾಡುವಂಥದ್ದು. 2 ನಮಸ್ಕಾರ ತೆಂಗಿನ ಸಂಪ್ರದಾಯದಲ್ಲಿ ಒಂದು, ಆಯ್ತಾ? ಅವ್ರವ್ರ ಸಂಪ್ರದಾಯದ ಆಚರಣೆ ಇದು ಅದು ಅಂತಲ್ಲ. ಈ ಮಾಡೋದಕ್ಕೆ ಏನು ಅನ್ನೋದು ಬೇಕಾದ್ರೆ ಹೇಳ್ಬೋದು. ಇವಾಗ ರಾಮಾನುಜರ ಮಾತಿನಲ್ಲೇನೆ ಪ್ರಣಮ್ಯ ಉತ್ಥಾಯ ಪುನಃ ಪ್ರಣಮ್ಯ ಮತ್ತೆ ಮತ್ತೆ ನಮಸ್ತೆ ನಮಸ್ತೆ ಪುನಸ್ತೆ ಪುನಸ್ತೆ ನಮಃ. ಇದರಲ್ಲಿ ಏನು ವೈನತೆಯನ ಗರುಡ ಇದೆಯಲ್ಲ, ದಂಡಕ. ಪುನಸ್ತೆ ಪುನಸ್ತೆ ಭೂಯೋ ಭೂಯೋ ಎಲ್ಲ ಹೇಳ್ಬೇಕಾದ್ರೆ ಪುನಃ ಪುನಃ ನಮಸ್ಕಾರ ಎಷ್ಟು ಸಲಿನೂ ಅದು ಆಗ್ಬೋದು. ಅದು ಈವನ್ ನಂಬರ್ 2, 4, 6, 8. ಇನ್ನೊಂದೇನು ಬಂತ, ಇದು ಈ ತಿರುಕೋಟಿಯವ್ರು ನಂಬಿ ಬಂದಾಗ ರಾಮಾನುಜನ್ ನಮಸ್ಕಾರ ಮಾಡಿದ್ರು. ಅವ್ರು ಹೇಳಲೇ ಸಾಕು ಅಂತಾನೆ ಹೇಳಿಲ್ಲ. ಅವ್ರು ಕಾದು ಬಿಟ್ಟಿದ್ದ ಕೆಂಪಿಗೆ ಮರಳು ಇದ್ರದ್ದು 12 ಗಂಟೆನಲ್ಲಿ ಕಾವೇರಿ ತೀರದಲ್ಲಿ ಇವ್ರು ನಮಸ್ಕಾರ ಮಾಡ್ತಿದ್ದಾರೆ. ಅವರು ನೀರು ರಾಮಾನುಜರು ಗೆನಚಿ ತಿರ್ಮಾಲೆ ಕತೆ ಓದ್ಲಿಲ್ವಾ? ರಾಮಾನುಜರಿಗೆ ವಿಷ ಹಾಕ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ರು. ಅವ್ರ ಹೆಂಡತಿಗೆ ಇಷ್ಟ ಆಗ್ಲಿಲ್ಲ. ನನ್ನ ಮಾತು ನೀವು ಕೇಳಬೇಕು ಅಂತ. ಯಾಕೆ ಅಂದ್ರೆ ಈ ದೇವಸ್ಥಾನದ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇವ್ರು ರಿಪ್ಲೈ ಮಾಡಕ್ ಹೋದ್ರು. ಯಾರೋ ಒಂದಷ್ಟೆಲ್ಲ ದುಡ್ಡು ಹಿಡಿದು ಇದೆಲ್ಲ ಮಾಡ್ತಿದ್ರು. ಇವರಿದ್ರೆ ನಮ್ಮ ಕೆಲಸಕ್ಕೆಲ್ಲ ತೊಂದ್ರೆ, ಅದಕ್ಕೆ ಮುಗಿಸ್ಕೊಂಡವನ್ನ ಅಂತ ಅನ್ನದಲ್ಲಿ ವಿಷ ಭಿಕ್ಷೆ ಇದ್ರಲ್ಲಿ ಹಾಕ್ಬೇಕಾದ್ರೆ ಅವರು ತಗೊಂಡು ಕೈ ನಡುಕ್ತಾ ಇದೆ ಯಾರೋ ಪತ್ನಿನವಳು, ಇದರಲ್ಲಿ ವಿಷ ಹಾಕಿದ್ದೀನಿ ತಿನ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮೆತ್ತಿಗೆ ಹೇಳ್ಬಿಟ್ಟು ಅವಳು ಹೊರಟೋದ್ಲು. ಗಂಡನಾಗ್ನೇನು ಇದ್ ಮಾಡ್ಕೊ, ಇಲ್ದಿದ್ರೆ ಅಲ್ಲಿ ಇರೋಕ್ಕಾಗಲ್ಲ. ಅವ್ರು ಅದನ್ನ ತೆಗೆದು ಕಡೆಗೆ ಇದ್ ಮಾಡ್ಬಿಟ್ಟು ಉಪವಾಸ ಇದ್ರು. ಈ ಸುದ್ದಿ ಅವ್ರಿಗೆ ಗೊತ್ತಾಯ್ತು. ಯಾರಿಗೆ? 17 ಸಲ ಓಡಾಡ್ಸೋದ್ರಲ್ಲ ಆ ಹಿಟ್ಟಾಕ್ಷರಿ ಹೇಳೋದಕ್ಕೆ ತಿರುಕೋಟಿಯವ್ರಿಗೆ. ಅವ್ರು ಅಲ್ಲಿಂದ ಬಂದ್ರು. ತಿರುಕೋಟಿಯವರಿಂದ ಈ ಕೆಂಪು ಶ್ರೀರಂಗ ಅವ್ರನ್ನ ಮೀಟ್ ಮಾಡೋದಕ್ಕೆ ಇವ್ರು ಬರ್ತಾ ಇದ್ದ ಗುರುಗಳು ಅನ್ನೋ ಸಮೇಜ ಬಂದಿದ್ರು ರಾಮಾನುಜರಿಗೆ. ಅವ್ರು ಹೋಗಿ ಅಲ್ಲಿ ನಮಸ್ಕಾರ ಮಾಡಿದ್ರು. ದೀರ್ಘದಂಡ ಪ್ರಣಾಮ ಎಲ್ಲ ಹೊಟ್ಟೆ ಎದೆ ಎಲ್ಲ ದೀರ್ಘವಾಗಿ ನಡೆಸ್ಬೇಕಂತ ಕಾದಿದೆ ಮರಳು. ಇವ್ರು ನಮಸ್ಕಾರ ಮಾಡ್ತಾನೆ ಇದ್ದಾರೆ. ಎಲ್ಲ ಕೆಂಪಾಗ್ತಾ ಇದೆ ರಾಮಾನುಜರಿಗೆ, ಬೆವರ್ತಾ ಇದ್ದಾರೆ. ಎಲ್ರೂ ಸಂಬಿಭೂತರು. ಏನಿದು 8 ಎಷ್ಟು 2 ಆಯ್ತು 4 ಆಯ್ತು 10 ಆಯ್ತು ಮಾಡ್ತಾನೆ ಇದ್ದಾರೆ. ಅವ್ರ ಮಧ್ಯದಲ್ಲಿ ಒಬ್ರು ಕಿಡಾಂಬಿ ಅರ್ಚನ ಅಂತಿದ್ರು, ಪ್ರಣತಾರ್ತಿಹಾರ ಅಂತ. ಅವರು ಸೀದಾ ಬಂದ್ಬಿಟ್ಟು ಇವ್ರು ನಮಸ್ಕಾರ ಮಾಡಿ ಎದ್ದು ನಿಂತ್ಕೊಂಡಲ್ಲ, ಸುಮ್ಮನೆ ಹಿಂಗೆ ಅಂದ್ಬಿಡೋದಲ್ಲ. ನಮಸ್ಕಾರ ಮಾಡಿ ಎದ್ದು ನಿಂತು ಕೈಯನ್ನ ಮೇಲಕ್ಕೆ ಎತ್ತಿ ಮತ್ತೆ ಪುನಃ ನಮಸ್ಕಾರ ಮಾಡೋದು. ದಟ್ ಈಸ್ ದ ರೈಟ್ ವೇ. 2ನೇ ಸಾರಿ ನಮಸ್ಕಾರ ಇಲ್ಲ, ಸುಮ್ಮನೆ ತಲೆ ಹಿಂಗೆ ಅಂದ್ಬಿಡೋದು ಅದೆಲ್ಲ ಅಲ್ಲ. ಬಿಡೋದೆ ಪೂರ ನಮಸ್ಕಾರ ಮಾಡಿ ಹೇಳ್ಬೇಕು. ಇದೊಂದು ಆಪರ್ಚುನಿಟಿ. ನೀವು ಒಬ್ರಿಗೆ ನಮಸ್ಕಾರ ಮಾಡಕ್ಕೆ, ಸೂರ್ಯ ನಮಸ್ಕಾರದಲ್ಲಿ ಇದೆಲ್ಲ ದ ಸೇಮ್ ಪ್ರೊಸೀಜರ್. ಮೇಲೆ ಎದ್ದು ಒಂದೊಂದಕ್ಕೂ ಆಸನಗಳು ಇದೆಲ್ಲ ಹೇಳ್ದಂತೆ ಆ ತರ ಮಾಡಿ ದೀರ್ಘದಂಡ ಪ್ರಣಾಮ. ಇವ್ರು ಬಂದು ರಾಮಾನುಜನ್ ಹಿಡ್ಕೊಂಡ್ಬಿಟ್ಟು ಆ ಗುರುಗಳಿಗೆ ಅವ್ರು ಜೋರ ಬೈದ್ಬಿಟ್ರು. ಯಾರು? ಪ್ರಣತಾರ್ತಿಯಾರ. ಏನ್ ಫಾರ್ಮ್ಯಾಲಿಟೀಸು ನಿಮ್ಗೆ, ನೀವು ಒಂದ್ ಸ್ವಲ್ಪ ನಾವು ಕರುಣೆ ಅನ್ನೋದೇ ಇಲ್ವಾ? ಅವ್ರ ಮೈ ಸುಟ್ಟೋಗ್ತಾ ಇದ್ದಾರೆ, ಮೈ ಎಲ್ಲ ಕೆಂಪಗಾಗ್ತಾ ಇದೆ, ಬೆವರ್ತಾ ಇದ್ದಾರೆ, ಇನ್ನೂ ಹೇಳಲಿಕ್ಕಿಲ್ವಾ ನಿಮಗೆ ಅಂತಂದು.
ಅಯ್ಯೋ 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 ರಾಮಾನುಜ ಗುರುಗಳಿಗೆ ಇವನು ಇಷ್ಟು ಜ್ವರ ಮಾತಾಡ್ತಾನ ಅಂತ ಅವ್ರು ನಗ್ತಾ ನಿಂತಿದ್ರು. ನಿನ್ನಂತವ್ನು ಒಬ್ಬ ಸಿಗ್ತಾನ ಅಂತ ಕಾಯ್ತಾ ಇದ್ದಪ್ಪ ನನಗೆ. ನನ್ಗೆ ತುಂಬಾ ಸಂತೋಷ ಆಯ್ತು. ಇವ್ ಕೇಮ್ ಇನ್ ಮುಂದಕ್ಕೆ ನೀನ್ ಅವ್ರಿಗೆ ಅಡಿಗೆ ಕೆಲಸ ಮಾಡು, ಬೇರೆ ಯಾರು ಅವ್ರು ಮಾಡೋದು ಇದ್ ಮಾಡೋದು ಬೇಡ. ಈಗ ಭಿಕ್ಷೆ ತಗೊಳ್ಳೋದ್ರಲ್ಲೂ ಕೂಡ ಬಹಳಷ್ಟು ವಿಧಾನಗಳಿದೆ. ಈಗ ಗುರು ಇವರಿಗೆ ರಂಗಪ್ಪರಿಗೆ ನಾವು ಒಂದ್ ದಿವ್ಸದ ಭಿಕ್ಷೆ ಕೊಡ್ತೀವಿ ಅಂತಂದ್ರೆ ಒಂದು ಬಾಕ್ಸ್ ನಲ್ಲಿ ಎಲ್ಲದನ್ನ ಹಾಕ್ಬಿಡಿ, ಅಡಿಗೆಗೆ ಏನೇನ್ ಬೇಕಾಗತ್ತೆ ಎಲ್ಲ, ಉಪ್ಪು ಹುಳಿ ಪ್ರತಿಯೊಂದನ್ನು ಕೂಡ, ಅನ್ನ ಒಂದು 1 kg ಅಷ್ಟು, ಅಕ್ಕಿ, ತೊಗರಿಬೇಳೆ, ಇದೆಲ್ಲ ಇದು ಯಾರಿಗಾರು ಇದು ದ್ರವ್ಯಗಳ ಕೊಡ್ಬೇಕಾದ್ರೆ ತರಕಾರಿಗಳು ಎಲ್ಲ ಒತ್ತಾಳ್ಕೆ ಅಂತ ಇಷ್ಟೇ ಕೊಡೋದು, 2 ಇಡೋದು ಅಲ್ಲ. ಯಥೇಚ್ಛವಾಗಿ ಅವರು ಒಬ್ರು ತಿಂತಾರ, ಅವ್ರ ಜೊತೆಗೆ ಯಾರು ಇದ್ದಾರೋ ಅದೊಂದು ಆಪರ್ಚುನಿಟಿ ಫಾರ್ ಯು ವೆನ್ ಯು ಹ್ಯಾವ್ ಡಿಸೈಡೆಡ್ ಟು ಗಿವ್. ಆ ಸಂತೋಷವಾಗಿ ಹೆಚ್ಚಿಗೆ ಕೊಡ್ಬೇಕು. ಅವತ್ತಿನ ದಿವಸದಿಂದ ಯತಿರಾಜ ಮಹಾನಸರ್ ಅಂತ ಅವ್ರಿಗೆ ಹೆಸರು. ಯತಿರಾಜರಿಗೆ ಮಹಾನಸ ಅಂದ್ರೆ ಅಡಿಗೆ ಕೆಲಸ. ಕುಕ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಸಂಸ್ಕೃತದಲ್ಲಿ ಮಹಾನಸ ಕಿಡಾಂಬಿ ಆಚಾನ್ ಅವರಿಗೆ ಬಂದಿದ್ದು. ಅವರಿಗೇನೆ ಪ್ರಣದಾರ್ಥಿ ಅಂತ ಇನ್ನೊಂದು ಹೆಸರು. ಸೊ ಈ ತರದಲ್ಲಿ ಬಂದಿದ್ದು. ಸನ್ಯಾಸಿಗಳಿಗೆ ಇನ್ನೊಂದೇನು ಅಂತಂದ್ರೆ, ಯಾರು ಈ ವೈಶ್ವದೇವ ನಡೆಸ್ತಾ ಇದ್ದಾರೆ ಅವರು ಬಡಿಸಿದ್ರೆ, ಅಡಿಗೆ ಮಾಡಿ ಬಡಿಸಿದ್ರೆ ಅವ್ರು ತಿನ್ಬೋದು. ನನಗೆ ಈ ಉಪದೇಶ, ನಾನು 8ನೇ ಇಲ್ಲಿ ತಗೊಳ್ಳೋಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ನಾವು ಏನಾದ್ರು ಬೇಕಾದ್ರೆ ಅಡಿಗೆ ಮಾಡಿದ್ರೆ ಅವ್ರು ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ಶಿಕೆ ಇರಬೇಕು, ವೈಶ್ವದೇವ ನಡೆಸ್ತಾ ಇರ್ಬೇಕು ಅಂತವ್ರು. ಅವ್ರಿಗೆ ಯಾರು ಅಡಿಗೆ ಮಾಡ್ತಾರೋ ಅವ್ರು ಅದನ್ನ ಮಾಡ್ತಾ ಇರ್ತಾರೆ. ಈಗ ರಂಗಪ್ರಿಯ ಸ್ವಾಮಿಗಳಿಗೆ ಕೃಷ್ಣ ಸ್ವಾಮಿಂಗಾರ ಅಂತ ಒಬ್ಬರಿದ್ರು, ಅವ್ರು ಮಾಡ್ತಾ ಇದ್ರು ಪ್ರತಿ ದಿನ ಆಶ್ರಮದಲ್ಲಿ. ಇದು ಇವರು ಸನ್ಯಾಸಿಗಳು ತಮ್ಮ ಅಡಿಗೆ ತಾವು ಮಾಡ್ಕೊಳ್ಳೋದಿಲ್ಲ, ತಮ್ಮ ಬಟ್ಟೆ ತಾವು ಕೊಡೋದಿಲ್ಲ, ಶಿಷ್ಯರನ್ನ ಪರಿಗ್ರಹಿಸಬೇಕು. ಸೊ ಇದಕ್ಕೆ ಪ್ರವರ್ತನೆಗೆ ನೇರವಾದ ಸನ್ಯಾಸಿನಲ್ಲಿ ಎಲ್ಲವನ್ನು ಬಿಟ್ಬಿಡ್ಬೇಕು. ಅವನು ಒಂದ್ ರಾತ್ರಿ ಒಂದ್ ಜಾಗದಲ್ಲಿ ಇದ್ದು ನೆಕ್ಸ್ಟ್ ಡೇ ಇರಬಾರ್ದು. ಇವರು ಅದಕ್ಕೆ ಯಾವಾಗ್ಲೂ ಪ್ರವಾಸ ಮಾಡ್ತಿರ್ತಾರೆ. ಚಾತುರ್ಮಾಸ್ಯ ಅಂತ ಒಂದು ಸಂಕಲ್ಪ ಬಂದಾಗ ಮಾತ್ರ ಒಂದ್ ಕಡೆ ಇರ್ತಾರೆ. ಚಾತುರ್ಮಾಸ್ಯ ಗೃಹಸ್ಥರಿಗೂ ಕೂಡ ಉಂಟು, ನಾವುಗಳು ಮಾಡ್ಬೇಕಾದ್ರೆ. 1 ತಿಂಗಳು ಹಾಲು ಕುಡಿಬಾರ್ದು, ದಧಿವ್ರತ, ಕ್ಷೀರವ್ರತ, ಮೊಸರು 1 ದಿವಸ ಮೊಸರು ಕುಡಿಬಾರ್ದು. ಅಂದ್ರೆ ಮೊಸರೇ ಬೇಡ, ಮೊಸರನ್ನ ಚೆನ್ನಾಗಿ ಮಾಡಿ ಮಜ್ಜಿಗೆ ಕುಡಿಬಹುದು. ಹಾಗೆ ಹಾಲನ್ನ ಸ್ವೀಕಾರ ಮಾಡೋಲ್ಲ ಚಾತುರ್ಮಾಸ್ಯದಲ್ಲಿ. ಆಮೇಲೆ ದ್ವಿದಳ ಧಾನ್ಯಗಳು ಅದನ್ನ ಇದು ಒಂದೊಂದಕ್ಕೂ ಇವೆಲ್ಲ ಒಂದೊಂದು ವ್ರತಗಳು. ಇದು ಎಲ್ಲ ಗೃಹಸ್ಥರಿಗೂ ಇರುವಂತಹದ್ದು. ಮಾಡಿದ್ರೆ ಏನು ಅಂದ್ರೆ ಯು ಗೆಟ್ ದಿ ಕಂಟ್ರೋಲ್ ಓವರ್ ಯುವರ್ ಮೈಂಡ್. ನಾನು ಇದನ್ನ ಮಾಡ್ತೀನಿ ಅಂತಂದ್ರೆ ನಡ್ಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾ ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ನೀವು ಸಂಕಲ್ಪ ಮಾಡಿದ್ರೆ ನಿಮ್ಗೆ ಅಲಾರಾಮ್ ಇಲ್ದಲೇ ಎಚ್ಚರ ಆಗುತ್ತೆ. ಸೊ ಆಲ್ ದೀಸ್ ಸೆನ್ಸಸ್ ಬಿಕಮ್ಸ್ ಯುವರ್ ಸ್ಲೇವ್ಸ್, ಯು ವಿಲ್ ಬಿ ದಿ ಮಾಸ್ಟರ್. ಇವಾಗ ನಾವು ವಿ ಆರ್ ದಿ ಸ್ಲೇವ್ಸ್ ಆಫ್ ದಿ ಇಂದ್ರಿಯಾಸ್. ಅಯ್ಯೋ ಪಣ್ಣು ಅನ್ಕೊಂಡಿದ್ದೆ, ಅಭ್ಯಾಸ ಕಾಫಿ ಇಲ್ಲದೆ ನಾನು ಇಕ್ಕರ್ತ್ಕಾರ್ಲೆ, ಅಯ್ಯೋ ಅದು ಮಾಡದೆ ಇದ್ರು ಇರೋಕ್ಕಾಗತ್ತೆ, ಈ ಎಲ್ಲ ಇದೆಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ. ಯಾವ್ದ್ರ ಮೇಲೂ ನಾವು ಡಿಪೆಂಡ್ ಆಗಿಲ್ಲ, ನಾವು ಮನಸ್ಸು ಮಾಡ್ದಂಗೆ ಇದು ಸಾಧಿಸೋದಕ್ಕೆ ಸಾಧ್ಯ. ನೀವು ಇಷ್ಟೊತ್ತಿಗೆ ಮಲಗಬೇಕು ಅಂತ ನೀವು ಡಿಸೈಡ್ ಮಾಡಿ, ಅಷ್ಟೊತ್ತಿಗೆ ಸರಿ ಮಲಗಬಹುದು. ಇಷ್ಟೊತ್ತಿಗೆ ಬೆಳಗ್ಗೆ ಹೇಳ್ಬೇಕು ಅನ್ನೋ ನೀವು ಸಂಕಲ್ಪ ಮಾಡೋದ್ರ ಒಳಗಡೆ ಯು ವಿಲ್ ಗೆಟ್ ಅಪ್. ಅದು ಬಯೋಲಾಜಿಕಲ್ ಕ್ಲಾಕ್ ಆಟೋಮೆಟಿಕ್ ಸೆಟ್ ಆಗುತ್ತೆ. ಇಟ್ ವಿಲ್ ಮೇಕ್ ಯು ಓನ್ಲಿ ಥಿಂಗ್ ಇಸ್ ಯು ಮಸ್ಟ್ ಬಿ ಸೆನ್ಸಿಟಿವ್ ಟು ಅದ್ರದ್ದು. ಎಚ್ಚರ ಆಗಿದ ತಕ್ಷಣ ಎದ್ದು ಹೊರಗಡೆ ಬರ್ತಾ ಇರೋದು. ಮಲಗಿದಾಗ ಅಯ್ಯೋ ಇನ್ನು 2 ನಿಮಿಷ ತುಂಬ್ಕೊಂಡು ಅಪ್ಪು ಏನಿಲ್ಲ ಅಂದ್ರೆ ಹೋಯ್ತು, ಅದು ಇನ್ನು 2 ಗಂಟೆ ಮಲಗಿಸ್ಬಿಡುತ್ತೆ. ಮುಳ್ಳು ಮೇಲೆ ಮಲಗಿದ್ದೀನಿ ಅನ್ನೋ ತರದಲ್ಲಿ ಚೆಕ್ ಅಂತ ಹೇಳ್ಬೇಕು, ಬರ್ತಾ ಇರೋದು. ಅದು ಆ ಡಿಸಿಪ್ಲಿನ್. ಸೊ ಇದಕ್ಕೆಲ್ಲ ಕಾರಣಗಳು. ಸೊ ಇಲ್ಲಿ ಈ ಸ್ತೋತ್ರಗಳು ಏನೋ ಇದರಲ್ಲಿ ಹೇಳ್ತಾ, ಕಾಯ ವಾಚ ಮನಸ ಸಾಷ್ಟಾಂಗ ಪ್ರಣಾಮ ಮಾಡಿ ಆಮೇಲೆ ನೋಡಿ, ಅಮರ್ಯಾದ ಅಪರಾಧ ಸಹಸ್ರಭಾಜನಂ ನ ಧರ್ಮನಿಷ್ಠೋಸಿ, ಇದನ್ನೆಲ್ಲ ಹೇಳ್ಬೋದು. ಸಮಸ್ತ ಪರಿವಾರಾಯ ಸರ್ವಮಂಗಳ ವಿಗ್ರಹಾಯ ಶ್ರೀಮತೆ ನಾರಾಯಣಾಯ ನಮಃ. ಈಗ ಆರಂಭ ಮಾಡಬೇಕಾದ್ರೆ ಉತ್ತರಿಯ ನಾವು ಮೇಲೆ ಇಟ್ಕೊಂಡಿದ್ದ ಆ ಸೊಂಟ ಕಟ್ಕೊಳ್ಬೇಕು. ನಮ್ಮ ಸ್ವರೂಪ ಹೇಗೆ ಅಂದ್ರೆ ಭಗವಂತನ ನಾವು ಯಾವಾಗಲೂ ಕಿಂಕರ್ರೆ. ನಾವು ಅವನನ್ನು ಭಾವಿಸೋದು, ನಾವೆಲ್ಲ ಪತ್ನಿಯರು ಅವನೇ ಪತಿ ಅಂತ ಹೇಳಿ ಅವನಲ್ಲಿ ಶರಣಾಗುವಂಥದ್ದು ಬೇರೆ. ಪ್ರಪತ್ತಿ ಇದೆಲ್ಲ ಮಾಡ್ಬೇಕಾದ್ರೆ ಅವನನ್ನೇ ಪತಿಯಾಗಿ ನಾವು. ಪುರುಷ ಅಂದ್ರೆ ನಾರಾಯಣ ಇವ, ಅದಕ್ಕೆ ಈ ಮೀಸೆ ಗಡ್ಡ ಇದೆಲ್ಲ ಯಾವ್ದು ಬಿಡೋಲ್ಲ ನಾವು. ಅವನೇ ನಮಗೆ ಪತಿ. ಸ್ತ್ರೀಯರು ಸಹಜವಾಗಿಯೇ ಸ್ತ್ರೀಯರಾಗಿದ್ದಾರೆ, ನಾವು ಸ್ತ್ರೀ ಭಾವದಲ್ಲಿ. ಈ ಆಳ್ವಾರಗಳೆಲ್ಲ ತಾವು ನಾಯಕಿಗೆ ಹಾಡ್ತಾರೆ, ಪ್ರತಿಯೊಬ್ರು ಅಷ್ಟೇ. ಒಬ್ರು ಏನ್ ಮಾಡ್ತಾರೆ, ಅವರು ತಮ್ಮ ಮನಸ್ಸನ್ನ ಮಗಳು ಅಂತ ಮಾಡಿ ತಾವು ತಾಯಿಯಾಗಿಯೋ ನನ್ನ ಮಗಳು ಅವನಲ್ಲಿ ಅವಳು ಹೋಗಿದ್ದಾನೆ ಬರ್ಲೇ ಇಲ್ಲ, ಈ ರೀತಿ ಉದ್ಗಾರಗಳು ಇವರೆಲ್ಲ ಮಾಡ್ಬೇಕಾದ್ರೆ. ಈ ತಿರುಮಂಗೈ ಆಳ್ವಾರ್ದಂತೂ ಲವ್ ಸಾಂಗ್. ಒಬ್ರು ನನಗೆ ಹೇಳಿದ್ರು, ಏನ್ರಿ ಅದು ಎಷ್ಟೆಲ್ಲ ವಿರಹ, ಇದೆಲ್ಲ ಒಳ್ಳೆ ಈಗಿನ ಮಾಡ್ರನ್
ಒಬ್ಬ ಲವ್ವರು ಇವ್ರದ್ದು ಅದೇ ಭಾವದಲ್ಲಿ ಅದು ಕೆಟ್ಟದಲ್ಲ. ಅದು ಪತಿ ಪತ್ನಿ ಭಾವ ಇದೆಯಲ್ಲ, ಅತಿ ಮಧುರ ಭಾವ ಅಂತ. ಅದ್ರಲ್ಲಿ ಬರೋ ಇಂಟಿಮಿಸಿ ಯಾವ್ದ್ರೂ ಬರಲ್ಲ. ತಂದೆಗೆ ಯು ಹ್ಯಾವ್ ಗಾಟ್ ದಟ್ ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್. ಖಂಡಿತ ಪೂಜನೀಯವಾದವರು, ಅವ್ರಿಗೆ ನಮಸ್ಕಾರ ಮಾಡಿ ಇದು ಮಾಡ್ತೀರಿ. ಮಕ್ಕಳ ಜೊತೆಯಲ್ಲೂ ಅಷ್ಟೇ. ಸೊ ಈ ಪತಿ ಪತ್ನಿ ಭಾವದಲ್ಲಿ ನಮ್ಮನ್ನ ನಾವು ಪೂರ್ಣವಾದ ಸಮರ್ಪಣೆ. ಈಗ ಪತಿ ಪತ್ನಿ ಸೇರುವಂತದ್ದನ್ನು ವೇದದಲ್ಲಿ ಯಥಾ ಸ್ತ್ರೀ ಪುರುಷ ಸಂಭೋಗ ಇದ್ರದನ್ನ ಹೇಳುವಂತದ್ದು. ಅವರಿಬ್ಬರು ಸೇರಿದಾಗ ನ ಬಾಹ್ಯಂ ನ ಅಂತರಂ. ಇವರಿಬ್ಬರು ಸೇರಿದಾಗ ಅವರ ಮನಸ್ಸಿನ ಸ್ಥಿತಿ ಏನಿರುತ್ತೆ ಅಲ್ಲಿ, ಆ ಆನಂದದ ಇದ್ರಲ್ಲಿ ಇರ್ತಾರೆ. ಹಾಗೆ ಭಗವಂತನ ಜೊತೆಗೆ ನಾವು ಮರ್ಜ್ ಆಗ್ಬಿಡ್ಬೇಕು. ಇದನ್ನೇ ತಲ್ಲೀನತೆ ತನ್ಮಯತೆ ಅಂತ ಹೇಳಬೇಕು. ಅದು ಇಲ್ಲಿ ಸಾಧ್ಯ. ಸೊ ಅವನನ್ನ ನೋಡೋದು ಆ ರೀತಿ ಆದ್ರೆ ಅವನಿಗೆ ನಾವು ಯಾವಾಗ್ಲೂ ಕಿಂಕರ್ಬೇಕು. ಏನ್ ಅವನ್ಗೆ ಕದಾ ಏನ್ ಕೈಂಕರ್ಯ ಮಾಡ್ಲಿ ನಾನು ನನ್ನ ಕಣ್ಣಿಗೆ ನೀನ್ ಕಾಣೋದು ಯಾವಾಗ? ಕದಾನು ಸಾಕ್ಷಾತ್ ಕರವಾಣಿ ಚಕ್ಷುಷ ಕದಾ ಅಹಂ ಐಕಾಂತಿಕ ನಿತ್ಯ ಕಿಂಕರಃ ಅಂತ ಭಗವಂತನ ಆ ತೀವ್ರವಾದ ಭಾವದಿಂದ ನಿನ್ನನ್ನು ನಾನು ಕಾಣ್ಬೇಕು. ವರುನಾಳ್ ಕಾಣವಾರ ಒಂದ್ ದಿವ್ಸ ನನ್ನ ಕಣ್ಣಿಗೆ ನೀನ್ ಕಾಣಬಾರ್ದೆ. ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡಿ ನೀವು ಕಾಣ್ತಾನ. ನೋಡಿದವ್ರು ಬೇಕಾದಷ್ಟು ಜನ ಅಯ್ಯೋ ಏನ ಬರೀ ಫೋಟೋ ಬರ್ತಾನ ಅಂತ ಭಾವಿಸಿದ್ರೆ ಕೂಡ ಖಂಡಿತ ಉಂಟು. ಸೊ ಅದಕ್ಕಾಗಿ ಇವನನ್ನ ಈ ರೀತಿ ನಮಸ್ಕಾರ ಮಾಡಿ, ಸಮಸ್ತ ಪರಿವಾರಾಯ ಸರ್ವಮಂಗಳ ವಿಗ್ರಹಾಯ ಶ್ರೀಮತೆ ನಾರಾಯಣಾಯ ನಮಃ. ಗೊತ್ತಾಯ್ತಾ? ಇದು ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದ್ಮೇಲೆ ಗಂಧದ ಇದನ್ನ ಇಟ್ಕೊಳ್ಳಿ, ಕಲ್ಲು ಅರೆಯೋದು ಇದ್ರದನ್ನ, ಗಂಧದ ಕೊರಡು ಎರಡನ್ನ ಇಟ್ಕೊಂಡು ಕಣ್ಣಿನ ಉಂಚು ತಾಮನೋ ಇಲ್ಲ ನ್ಯಾಸ ದಶಕ ಇದ್ರ ಜೊತೆನಲ್ಲೇನೆ ಎಲ್ಲವನ್ನೂ ಹೇಳ್ಬೋದು. ತಿರುಪ್ಪಾವೈ ತಿರುಪಲ್ಲಾಂಡು ಎಲ್ಲದನ್ನು ಕೂಡ. ಸೊ ಈ ತನಿಯಂಗಳು ಅವತ್ತು ಹೇಳಿದ್ವಲ್ಲ, ರಾಮಾನುಜ ದಯಾಪಾತ್ರಂ ಶ್ರೀಶೈಲೇಶ ದಯಾಪಾತ್ರಂ ಶುರು ಮಾಡಿ ಲಕ್ಷ್ಮೀನಾಥ ಸಮಾರಂಭಾಂ ಯೋ ನಿತ್ಯಂ ಮಾತಾಪಿತಾಯ ಭೂತಂ ಸರಶ್ಚ ಇವುಗಳನ್ನು ಹೇಳೋದು. ತನಿಯಂಗಳು ಹೇಳಿ ಗಂಧವನ್ನು ತೆಗೆದ್ಬಿಟ್ಟು ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋದು. ನ್ಯಾಸ ದಶಕವನ್ನು ಪೂರ ಹೇಳ್ಬೇಕಾದ್ರೂ ಕೂಡ ಅವಾಗ ಏನ್ ಬೇಕಾದ್ರೂ ಹೇಳ್ಬೋದು. ಭಗವಂತ ನಾಮ ಸಂಕೀರ್ತನೆ ಮಾಡ್ತಾ ಇರೀರಿ. ಹಿಂದೆ ರಾಘವೇಂದ್ರ ಸ್ವಾಮಿ ಲೈಫ್ ಟೈಟ್ಲೈನ್ ಮಹರ್ಷಿಗೆ ಇಟ್ಟಿದ್ದೆ ನಾನು. ಅವ್ರು ತುಂಬಾ ಬಡವರಾಗಿದ್ದವರು, ತಮಿಳ್ನಾಡಿನಲ್ಲಿ ಹುಟ್ಟಿದವರು. ಅವ್ರಿಗೇನು ಅಂತಂದ್ರೆ ಸರಿ ಎಲ್ಲೋ ಗೋಷ್ಠಿ ಇದರಲ್ಲಿ ಇದ್ದಾಗ ಹೋಗಿ ಅಲ್ಲಿ ಆಹಾರ ಸ್ವೀಕಾರ ಮಾಡೋದು ಕಡೆನಲ್ಲಿ. ಇದೆಲ್ಲ ಆದ್ಮೇಲೆ ಇವ್ರು ಹೋದ್ರು, ಸ್ವಲ್ಪ ನೋಡಕ್ ಚೆನ್ನಾಗಿದ್ರಲ್ಲ, ಗಂಧಾರಿಯೋ ಅಂತ ಹೇಳಿದ್ರು. ಇವ್ರು ಗಂಧ ತೇಜ್ತಾ ಇದ್ದಾರೆ. ಇವ್ರು ಗಂಧ ಉಜ್ಬೇಕಾದ್ರೆ ನರಸಿಂಹನ ಇದ್ರದ್ದು ಏನೋ ಒಂದು ಮಂತ್ರ ಅದನ್ನ ಬರ್ತಾ ಇದ್ದಿದ್ದು, ಅದನ್ನು ಹೇಳಿ ಇದ್ ಮಾಡಿದ್ರು. ಆ ಗಂಧ ತಗೊಂಡು ಹಚ್ಚಿದ್ರು. ಇವ್ರನ್ನೆಲ್ಲ ತಮಾಷೆ ಮಾಡ್ತಾ ಇದ್ರಲ್ಲ, ಅವ್ರ ಮೈಯೆಲ್ಲ ಉರಿಯೋಕ್ ಶುರು ಆಯ್ತು. ಯಾಕೆ ಯಾರು ಏನಾಯ್ತು? ಗಂಧ ಯಾರು ತೆಗೆದು? ಗಂಧ ತೆಗೆದಿದ್ದು ಅವ್ನು ರಾಘವೇಂದ್ರ, ಅವ್ನು ಮೊದ್ಲಿನೇನೋ ಹೆಸರು. ಅವನು ಏನ್ ಮಾಡಿದೆ ಅಂದ, ಏನಿಲ್ಲ ನರಸಿಂಹರು ಇದನ್ನ ಹೇಳ್ತಾ ನಾನು ಗಂಧ ತೀರಿ ಅಂತ ಹೇಳಿದೆ. ಕೈಲಿ ಕೊಟ್ಟಿದ್ದು ಅವ್ರಿಗೆಲ್ಲ ತುಂಬಾ ಗಂಧ ಬೇಕು ಅವ್ರಿಗೆ. ಅವ್ರು ಊಟಕ್ಕೆ ಮೊದಲು ಗಂಧ ಹಚ್ಕೊಳ್ಳೋದು ಪದ್ಧತಿ. ಯಾಕೆ ಅಷ್ಟೊಂದು ಬಂತು ಅಂದ್ರೆ ನರಸಿಂಹನ ಇದನ್ನ ಅವ್ರು ಹೇಳಿದ್ದು ಅದರಿಂದ ಬಂತು ಅಂತ. ಸೊ ಗಂಧ ಅಂತ ಹೇಳ್ಬೇಕಾದ್ರೆ ಯಾರಿಗೋ ಮೈ ಉರಿಸ್ಬೇಕು ಅಂತ ಅಂದ್ಬಿಟ್ಟಲ್ಲ. ಗಂಧ ತುಂಬಾ ಶೀತಲ. ಗಂಧವನ್ನ ಧರಿಸೋದಕ್ಕೆ ಬ್ರಹ್ಮಚಾರಿಗಳಿಗೆ ಯೋಗ್ಯತೆ ಇಲ್ಲ. ಅವರು ದೇ ಆರ್ ನಾಟ್ ಸಪೋಸ್ಡ್. ರಥ ಸಮಾವರ್ತನೆ ಆದಾಗ ಅವನ ಗಂಧವನ್ನು ಇದ್ ಮಾಡ್ಕೊಂಡು, ಅದಕ್ಕೊಂದು ಮಂತ್ರ ಬೇರೆ ಇದೆ, ಶರೀರವನ್ನ ಅಲಂಕಾರ ಮಾಡ್ಕೊಳ್ಳೋಕೆ ಅಂತ. ಆ ಗಂಧವನ್ನ ಮೈಗೆ ಹಚ್ಕೊಳ್ಳೋದು ಇದೆಲ್ಲ ಇದು ಇಲ್ಲ. ಆ ರೀತಿನ ಗಂಧ ತೆಗಿಬೇಕಾದ್ರೆ ತನಿಯಂಗಳು ಅಥವಾ ಇದು ಹೇಳಿದ್ನಲ್ಲ ನ್ಯಾಸ ದಶಕ ಇವುಗಳೆಲ್ಲ ಮಾಡಿ ಸಿದ್ಧ ಮಾಡಿ ಇಟ್ಕೊಳ್ಳೋದು. ಇದಾದ್ಮೇಲೆ ತುಳಸಿ ದಳನೋ ಒಂದು ಪುಷ್ಪನ ಇಟ್ಕೊಂಡು ಕೋಯಿಲ್ ತಿರುಮಲೈ ಪೆರುಮಾಳ್ ಕೋಯಿಲ್ ತಿರುನಾರಾಯಣಪುರಂ ಮೊದಲಾன 108 ದಿವ್ಯ ದೇಶത്തെ ಎಂಬೆರುಮಾನ್களும் ನಿತ್ಯ ಸೂರಿಗಳೋಡ ಕೂಡ ಸಾನ್ನಿಧ್ಯಂ ಶೈದು ಅರುಳವೇಣು. ತಮಿಳಿನಲ್ಲಿ ಕೋಯಿಲ್ ಅಂತಂದ್ರೆ ಶ್ರೀರಂಗ, ತಿರುಮಲೆ ತಿರುಪತಿ, ಪೆರುಮಾಳ್ ಕೋಯಿಲ್ ಅಂದ್ರೆ ಕಾಂಚೀಪುರ, ತಿರುನಾರಾಯಣಪುರ, ಶ್ರೀರಂಗ ಮಂಗಳ ಮಣಿಂ ಕರುಣಾ ನಿವಾಸಂ ಹೇಳ್ತೀವಿ ಇಲ್ವಾ. 4 ಇದ್ಯಾಕೆ 4 ಹೇಳಿದ್ದು ಅಂತಂದ್ರೆ ಅಲ್ಲಿ ಭಗವಂತ ಸ್ವಯಂ ವ್ಯಕ್ತವಾದವನು. ತ್ಯಕ್ತ್ವ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದಿದೆ. ಭಕ್ತರನ್ನು ಅನುಗ್ರಹಿಸೋದಕ್ಕಾಗಿ ವೈಕುಂಠವನ್ನು ಬಿಟ್ಟು ಇಲ್ಲಿ ಬಂದು ತಾನೇ ಸ್ವಯಂ ವ್ಯಕ್ತ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು. ಜೋಗೆ ತಿರುಕಡಂಲೈಮೆ ತಿರುಮಾಲಿರುಂ ಶೋಲೈ ತಿರುನಾಂಗೂರ್ ತಿರುನಾಮೂರ್ ತಿರುವೆಳ್ಳುಹರ್ ಈ 108 ಹೆಸರನ್ನು ಬೇಕಾದ್ರೆ ಹೇಳ್ಬೋದು. ಅಲ್ಲಲ್ಲಿ ಇರುವಂತಹ ದಿವ್ಯ ಕ್ಷೇತ್ರಗಳು. 108 ದಿವ್ಯ ದೇಶತೆ ಎಂಬೆರುಮಾನ್ಗಳು ನಿತ್ಯ ಸೂರಿಗಳೋಡೆ ಸಾನ್ನಿಧ್ಯಂ ಶೈದು ಅರುಳವೇಣಂ. ನಿಮ್ಮೆಲ್ಲ ಸಾನ್ನಿಧ್ಯ ಇಟ್ಟು ನಮ್ಮನ್ನು ಅನುಗ್ರಹಿಸ್ಬೇಕು ಅಂತ ಕೇಳುವಂಥದ್ದು. ಗೊತ್ತೈತೆ? ಒಂದು ತುಳಸಿ ದಳನೋ ಪುಷ್ಪನೋ ನಮಸ್ಕಾರ ಮಾಡಿ, ಆಮೇಲೆ ಗಂಟೆ ತಗೊಂಡು ಅಪಸರ್ಪಂತುತೆ ಭೂತಾಹ. ಅಪಸರ ಅಂತಂದ್ರೆ ದೂರ ಹೋಗಿ, ಏ ಭೂತ ಭೂವಿ ಸಂಸ್ಥಿತ, ಈ ಜಾಗದಲ್ಲಿ ಅಥವಾ ಇಲ್ಲಿರುವಂತವ್ರು
ಯೇ ಭೂತಾಹ ವಿಘ್ನಕರ್ತಾರ, ವಿಘ್ನವನ್ನು ಉಂಟು ಮಾಡುವಂತ ಎಲ್ಲ ನೆಗೆಟಿವ್ ಫೋರ್ಸಸ್, ಈವಿಲ್ ಇದು ಅವೆಲ್ಲ ಹೋಗ್ಲಿ ದೂರ. ತೇ ಗಚ್ಚಂತು ಆಜ್ಞೆಯ ಹರೆ, ಹರಿಯ ಆಜ್ಞೆಯಾಗಿದೆ ಈ ಜಾಗ ಬಿಟ್ಟು ಹೋಗಿ ನೀವು, ನಾನು ಇಲ್ಲಿ ಭಗವಂತನಿಗೆ ಆರಾಧನೆ ಮಾಡ್ತಾ ಇದ್ದೀನಿ ಅಂತ. ಆ ಘಂಟಾನಾದ ಬರೋದು ಓಂಕಾರ. ಅದು ಆ ತರಂಗಗಳಿದೆಯಲ್ಲ, ವೈಬ್ರೇಷನ್, ದಟ್ ಹ್ಯಾವ್ ಎ ವೆರಿ ಇಂಪ್ಯಾಕ್ಟ್ ಆನ್ ಅಸ್ ಆಲ್ಸೋ. ನಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ಆ ವೈಬ್ರೇಷನ್ದು ಬಹಳ ಪ್ರಭಾವ ಉಂಟು ಮಾಡುತ್ತೆ. ಅದರಿಂದ ಘಂಟಾನಾದ ಬಹಳ ಶ್ರೇಷ್ಠವಾದದ್ದು. ತಾಳತ್ರಯ ಪೂರ್ವಕ, ಇದು ಆದ್ಮೇಲೆ ಕೈ ಚಪ್ಪಾಳೆ ತಟ್ಟೋದು, ಎಚ್ಚರ ಮಾಡೋದು ಅಂತಲ್ಲ, ಎಡಗೈಯಿಂದ ಬಲಗೈಯಿಂದ ಇದು 3 ಸಲ ತಟ್ಬಿಟ್ಟು ಆಮೇಲೆ ಸಂಪುಟದ ಬಾಗಿಲು ತೆಗೆಯೋದು. ಸಾಲಿಗ್ರಾಮವನ್ನ ಇಟ್ಟಿರ್ತಿಲ್ಲ. ಈ ಸಾಲಿಗ್ರಾಮ ಇಲ್ದಿದೆ ಅಂದ್ರೆ ಬರೀ ವಿಗ್ರಹ ಇಟ್ಕೊಳ್ಳಿ, ಒಂದು ಕೃಷ್ಣನೋ ನರಸಿಂಹನೋ ಯಾವುದೋ ನಿಮ್ಗೆ ಇಷ್ಟ ದೇವತೆ, ಆ ವಿಗ್ರಹ ಇಟ್ಕೊಂಡು ಅವನಿಗೆ ಸುಪ್ರಭಾತ ಹೇಳದಂತೆ, ಕೌಸಲ್ಯ ಸುಪ್ರಜಾರಾಮ ಇವುಗಳನ್ನು ಹೇಳ್ಬಿಟ್ಟು ಆಮೇಲೆ ಈ ತಿರುಪಾವಿಯಿಂದ 1-2 ಪಾಶುರಗಳು. ನಾಯಕ ನಾಯಿನಿಂದ ನಂದಗೋಪ ನುಡಿಯ, ಈ ನಾಯಕ ನಾಯಿಯಿಂದ ನಂದಗೋಪ ನುಡಿಯ ಅದ್ರಲ್ಲಿ ಹೇಳೋದೇನು ಅಂತಂದ್ರೆ, ಬರೀ ಭಗವಂತನ ಒಬ್ಬನೇ ಎಬ್ಸೋದಲ್ಲ, ದ್ವಾರಪಾಲಕರನ್ನು ಕೂಡ ಹೇಳ್ಸೋದು. ಚಂಡಾದಿ ದ್ವಾರಪಾಲೇಭ್ಯೋ ನಮಃ ಅಂತ ಹೇಳ್ಬೇಕಾರೆ ಅದಕ್ಕಾಗಿ ಇಲ್ಲಿ ಹೇಳ್ತಾನೆ, ನೀನು ನಿಮ್ಮಗಳೆಲ್ಲ ಕೃಪೆಯಿಂದ ನನಗೆ ಭಗವಂತನ ಆರಾಧನೆ ಮಾಡೋಕೆ ಯೋಗ್ಯತೆ ಅಧಿಕಾರ ಸಿಗ್ಲಿ. ನನಗೇನಿದೆ ಯೋಗ್ಯತೆ? ಅವನು ಪರ್ಫೆಕ್ಟ್ ಪೂರ. ನಾವು ಎಲ್ಲ ಅಪರಾಧಗಳ ಚಕ್ರವರ್ತಿಗಳು, ಅಜ್ಞಾನನೂ ಇಲ್ಲ, ಏನನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕಾಗಿ ಆ ನೈತ್ಯಾನುಸಂಧಾನ ಪೂರ್ವಕವಾಗಿ ಅದನ್ನ ಹೇಳಿ, ಮಾರಿಮಲೆ ಮುಳಂಜಿಲ್ ಅದು ಮತ್ತೆ ಅಂದಿ ಉಲಹ ಮಳಂದ ಈ ಪಾಶರಗಳನ್ನು ಹೇಳಿ ಅದೈತೆ. ತುಳಸಿ ಇದ್ರದನ್ನ ಮಾಡಿ ಸ್ನಾನಕ್ಕೆ ಒಂದು ಆಸನ, ಭಗವಂತನಿಗೆ ಸಂಪುಟದಿಂದ ತೆಗೆದು ಅಥವಾ ವಿಗ್ರಹವನ್ನು ತೆಗೆದು ಅಭಿಷೇಕಕ್ಕೆ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಅದು ಸೋಮಸೂತ್ರ ಅಂತ ಹೇಳ್ತಾ ಅದಕ್ಕೆ. ಅಂದ್ರೆ ಅಗಲವಾಗಿದ್ದು ಟೇಪರ್ಡ್ ಒಂದು ಬೆಳ್ಳಿನಲ್ಲೋ ಇದರಲ್ಲೋ ಮಾಡಿಸಿಟ್ಕೊಂಡ್ರೆ, ಹಿತ್ತಾಳೆದೋ ಅಥವಾ ತಾಮ್ರದಲ್ಲೋ ಮಾಡಿ ಇಟ್ಕೊಂಡ್ರೆ ಏನು ಅಂದ್ರೆ ತಕ್ಷಣ ತೆಗಿಬೇಕಂದ್ರೆ ಆ ಹಾಲು ಒಡೆದೋಗುತ್ತೆ. ಕ್ಷೀರದಿಂದ ಅಭಿಷೇಕ ಇದೆ ಅಷ್ಟೇ. ಸೊ ಅದಕ್ಕಾಗಿ ಸಾಲಿಗ್ರಾಮದಲ್ಲಿ ಎಲ್ಲವನ್ನು ಕೂಡ ಆ ಸೋಮಸೂತ್ರ ಅಂತ ಹೇಳಿದ್ನಲ್ಲ ಅದರಲ್ಲಿ ಇಟ್ಕೊಂಡು, ಅದು ಸ್ವಲ್ಪ ಸ್ಲೋಪಿಂಗ್ ತರ ಇಟ್ರೆ ನೀವು ಹಾಕಿದ ನೀರೆಲ್ಲ ಇನ್ನೊಂದು ಇದ್ರಲ್ಲಿ ಕಲೆಕ್ಟ್ ಮಾಡೋಕೆ ಒಂದು ಬಟ್ಲೆ ಹಿಡಿಯಲ್ಲಿ ಅದೇ ಇದೆ. ಸಾಲಿಗ್ರಾಮಗಳನ್ನ ಇದರಲ್ಲಿ ಇಟ್ಕೊಳ್ಳುವಂತ ಇಟ್ಕೊಂಡು சொல்லுங்க. போலாமே, யார் சொல்லுங்க. ನೋಡಿ ಇದರಿಂದ ಏನೇನೋ ಹೇಳ್ಬಿಡ್ತಾರೆ. ನಾನು ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ಹೋದ್ರು ತಗೊಂಡು ಹೋಗ್ತೀನಿ ನಾನು. ನಾಟ್ ಓನ್ಲಿ ಯಾರು ಅಮೆರಿಕಾಗ್ ಹೋದಾಗ್ಲೂ ಅಷ್ಟೇ, ಹೋಟ್ಲಲ್ಲಿ ಇವರು ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲ ಹೇಳೋರು, ಅಲ್ಲಿಗೂ ತಗೊಂಡು ಹೋಗ್ತಿದ್ದೆ. ಹೋಗಿದ ತಕ್ಷಣ ಯಾವ ರೂಮ್ ಇದು ಮಾಡಿದಾರೋ ಒಂದು ಪುಣ್ಯ ವಾಚನ ಮಾಡೋದು, ಪ್ರೋಕ್ಷಣೆ ಮಾಡ್ಬಿಟ್ಟು ಒಂದು ಜಾಗದಲ್ಲಿ ಒಂದು ಟೇಬಲ್ ಸ್ಮಾಲ್ ಟೀಪಾಯೋ ಯಾವುದೋ ಒಂದು ಕಡೆಯಲ್ಲಿ ಸಾಲಿಗ್ರಾಮ ದೇವ್ರದ್ದು ಎಲ್ಲ ಅಲ್ಲಿ ಇಟ್ಬಿಡೋದು. ಮಾಮೂಲಿನಂತೆ ನನ್ನ ಆರಾಧನೆ. ನನಗೆ ಇಲ್ಲಿಗಿಂತ ಅಲ್ಲಿ ಬಹಳ ಸೌಕರ್ಯವಾಗಿ ಇತ್ತು. ರೈಸ್ ಕುಕ್ಕರ್ ತಗೊಂಡೋಗಿರೋ, ಬೆಳಗಾದ ತಕ್ಷಣ ಅವನು ಸ್ನಾನ ಮಾಡಿ ಅನ್ನ ಎಲ್ಲ ಮಾಡಿದ್ರೆ ನಾನು ಆರಾಧನೆ ಮುಗಿಸಿ ಭಗವಂತನ ನಿವೇದನೆ ಮಾಡ್ಬಿಟ್ಟು ಊಟ ಮಾಡ್ತೀವಿ. 7:30 ಹೊಡ್ತೀರಾ, ಅದಕ್ಕೆ ಮೊದಲೇನೆ ನಾನು ದೇವ್ರ ಪ್ರಸಾದ ತಿದ್ಬಿಟ್ಟು ಹೋಗ್ಬಿಟ್ರೆ ಸರಿ, ನೀವು ಹೋಗಿ ಸಾಯಂಕಾಲ ತನಕ ಎಷ್ಟು ಬೇಕಾದ್ರೂ ಸುತ್ತಿ ಎಲ್ಲಿಗೆ ಬೇಕಾದ್ರೂ ಸಾಲಿಗ್ರಾಮ ತಗೊಂಡೋಗ್ಬೋದು. ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿಂದ ಅಮೆರಿಕ ಹೋಗ್ಬೇಕಾದ್ರೆ ಸಾಲಿಗ್ರಾಮವನ್ನ ನಿಮ್ಗೆ ಹ್ಯಾಂಡ್ ಬ್ಯಾಗ್ ಇದೆಯಲ್ಲ ಅದ್ರಲ್ಲಿ ಹಾಕ್ಬೇಡಿ. ಅವ್ರು ಏನ್ ಮಾಡ್ತಾರೆ, ತೆಗೆದ್ಬಿಟ್ಟು ನೋಡ್ಬಿಟ್ಟು ವಾಟ್ ಈಸ್ ದಿಸ್, ಬ್ಲಾಕ್ ಸ್ಟೋನ್, ಥ್ರೋ ಇಟ್ ಆಫ್ ಅಂತಾರೆ. ಇದು ಒಬ್ರಿಗೆ ಆಗಿದ್ದು. ಇಲ್ಲ ಇಟ್ ಈಸ್ ಅವರ್, ನಮಗೆ ಇಟ್ ಈಸ್ ಗಾಡ್. ಇದು ಏನ್ ಗಾಡು, ಅದೇ ತಗೊಂಡೋಗಿ ಅದಕ್ಕೆ ಅದನ್ನ ಚೆಕಿಂಗ್ ನಲ್ಲಿ ಇಲ್ಲ, ಆರಾಮಕ್ಕೆ ಸಾಲಿಗ್ರಾಮ ಅದ್ರಲ್ಲಿ ಬರುತ್ತೆ, ಏನ್ ತೊಂದರೆ ಇಲ್ಲ. ಅದರಲ್ಲಿ ವಸ್ತ್ರದಲ್ಲಿ ಅಥವಾ ಸಂಪುಟದಲ್ಲಿ ಇಟ್ಬಿಟ್ಟು ಆಮೇಲೆ ಒಳಗಡೆ ಇಟ್ಕೊಂಡ್ರೆ ಏನು ತಪ್ಪಾಗೋಲ್ಲ, ತಗೊಂಡೋಗ್ಬೇಕಾಗುತ್ತೆ. ಸಂಪುಟ ಆಮೇಲೆ ಪ್ರತಿದಿನ ಅದು ಯಾವಾಗ ಇವು ಸುಪ್ರಭಾತ ಹೇಳ್ತಿರಲ್ಲ ಅವಾಗ ತೆಗೆಯುವಂತದ್ದು ಎಲ್ಲ ಆದ್ಮೇಲೆ ತಿರುಕಾಪ್ ಶಾಸ್ತ್ರದ ಅಂತ ಅಂದ್ರೆ ಕವರ್ ಮಾಡಿ ಲಾಸ್ಟ್. ಹೀಗೆ ಈಗ ದೇವಾಲಯಗಳಲ್ಲೂ ಅಷ್ಟೇ, ಅವರು ಆರಾಧನೆ ಎಲ್ಲ ಮುಗಿಸಿ ಸಾಯಂಕಾಲ ಈ ಆಲಮ ಮರ ತಿನ್ನಿಲ ಮೇಲೆ ಶಾತ್ಮರ ಹೇಳಿ ಅವನನ್ನ ಯೋಗಾಸನದಲ್ಲಿ ಯೋಗ ನಿದ್ರಾಂ ಕುರು ಅಂತ ಹೇಳ್ಬಿಟ್ಟು ಊರಕಾಲ್ ಮಣ್ ಸುಡರು ಅಳಿಯೇ ಶಂಗೆ, ಭಗವಂತ ಇವ ಮಲ್ಕೊಂಡಿದ್ದಾನೆ, ಶಂಕಾಚಕ್ರವೇ, ನೀವೆಲ್ಲ ಸ್ವಲ್ಪ ನಿಂತ್ಕೊಂಡು ಭಗವಂತನ ಬಗ್ಗೆ ನೋಡ್ಕೊಳ್ಳಿ. ಜಗತ್ ವ್ಯಾಪಾರದನ್ನ ಯು ವಿಲ್ ಬಿ ದಿ ನಿತ್ಯ ಸೂರ್ಯ ಇರ್ತಾನೆ, ಇವರೆಲ್ಲ ಅವನ ಸಂಕಲ್ಪ ಎಲ್ಲ ಮಾಡೋದು, ಅದು ಅಡ್ರೆಸ್ ಮಾಡೋದು. ಪೆರಿಯಾಳ್ವಾರು ಹೇಳಿದ್ದು ಊರಕಾಲ್ ಅದೆಲ್ಲ ಹೇಳ್ಬಿಟ್ಟು ಸಂಪುಟದ ಬಾಗಿಲನ್ನು ಮುಚ್ಚೋದು.
ದೇವಸ್ಥಾನದಲ್ಲಿ ಹಾಗೆ ಅವರು ಶಾಂತಮರಿ ತಿರುಕಾಪ್ಷಾದದು ಅಂತ ಕಡೆನಲ್ಲಿ ಮಾಡಿಬಿಟ್ರೆ ಆಮೇಲೆ ಯಾರು ಬಂದ್ರು ತೆಗಿಯೋದಿಲ್ಲ ಅವರು. ಪೆರುಮಾಳ್ ಸೇವೆಗೆ ಬಂದಿತ್ತು ಅಂತಂದ. ಈಗ ಯಾರೋ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ ಮತ್ತೆ ಬೆಳಗ್ಗೆ ಬಂದೆ ಕೇಳಿ ಅವ್ರಿಗೆ ಡೈರೆಕ್ಟ್ ಆಗಿ ಆಗಿದ್ದು. ಯಾರೋ ಹೋಗಿ ಕೇಳಿದ್ರು, ಇಲ್ಲ 12 ಗಂಟೆಗೆ ಏನೋ ಮುಗಿದಿಲ್ಲ, ನೀನ್ ಮತ್ತೆ ತೆಗಿಯೋದು ಸಾಯಂಕಾಲ. ಒಂದು ಡಿಸಿಪ್ಲಿನ್ ಒನ್ ಶುಡ್ ಬಿ ಅಪ್ರಿಶಿಯೇಟೆಡ್. ಸುಮ್ನೆ ಅವ್ರು ಬಂದಿದ್ದಾರೆ ಯಾವಾಗ್ಲೂ ಇಲ್ಲ, ಏನೋ ಒಂದು ಪ್ರೊಸೀಜರ್ ಇದೆಯಾ ಅದು ಮುಗಿಸಿದ್ಮೇಲೆ ಅವನು ಈ ಶುಡ್ ನಾಟ್ ಬಿ ಡಿಸ್ಟರ್ಬ್ ಭಗವಂತ. ಇದೇನ್ ನಾವು ಬಾಯಿ ಇದು ನಮ್ಮ ಭಾವಿಸಿ ನಾವು ಅವನು ಮಲಕೊಂಡಿದ್ದಾನೆ ಅಂತ. ಅವನು ಮಲಗ್ತಾನೇನು? ಜಗದ್ ರಕ್ಷಣೆಗೆ ಸದಾ ಯೋಗ ನಿದ್ರೆಯಲ್ಲಿದ್ದಾನೆ. ನಮ್ಮಂತ ತಾಮಸ ನಿದ್ರೆ ಅಲ್ಲ ಭಗವಂತ. ಸೊ ಅದರಿಂದ ಆಮೇಲೆ ಇಲ್ಲಿ ಯಾಗಭೂಮಿಂ ಓಂ ಭೂಂ ಭೂಮ್ಯೇ ನಮಃ ಇದು ಯಾಗಭೂಮಿಂ ಸಂರಕ್ಷ್ಯ. ಇದಾದ್ಮೇಲೆ ಈ ಶೋಷಣಾಧಿಕಾರ ಏತಂತ ಶೋಷಣ ದಾಹನ ಪ್ಲಾವನ ಇದೊಂದು ಬಹಳ ಮುಖ್ಯವಾದದ್ದು. ಈಗ ಒಂದು ಚೊಂಬಿನಲ್ಲಿ ನೀರು ಇಟ್ಕೊಂಡಿದ್ದೀವಿ, ಸಂಗ್ರಹಿಸಿಟ್ಟುಕೊಂಡಿದ್ದೀವಿ ಮೊದಲು. ಅದಕ್ಕೆ ಕೈನಲ್ಲಿ ನಮ್ಮನ್ನೇನು ಹೇಳಿದೆ ಯಂ ವಾಯವೇ ನಮಃ ಅಂತ ಅದಕ್ಕೆ ತೋರಿಸೋದು, ಕೈನಲ್ಲಿ ಬರೆದು ಬಿಟ್ಟು ತೋರಿಸೋದು. ரைட் கையில ஃபார்ம்ல லெஃப்ட் ஃபிங்கர்ல லெஃப்ட் கையிನ ಫಿಂಗರ್ ಯಮ್ಮನ ಎಪ್ರಿ ಸಂಸ್ಕೃತದಲ್ಲಿ ಯಕಾರ ಮೇಲೆ ಒಂದು ಚುಕ್ಕಿ ಅದಾಗ್ಬೋದು, ಇಲ್ಲ ಕನ್ನಡದಲ್ಲಿ ಬರೀರಿ, ಇಲ್ಲ ಇಂಗ್ಲಿಷ್ ನಲ್ಲಿ ಬರೀರಿ, ಯಾವ್ದಾದ್ರು ಭಾಷೆನಲ್ಲಿ ಒಟ್ಟಿನಲ್ಲಿ ಯಂ ಅಂತ ಅಂದ್ಬಿಟ್ಟು ಹೇಳಿ ಶೋಷಯಾಮಿ. ಇದ್ರ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನಿತ್ಯ ಗ್ರಂಥದಲ್ಲಿದೆ. ವಾಯುವನ್ನ ಧ್ಯಾನಿಸಿ ಈ ತೀರ್ಥವನ್ನ ಅವನು ಶುದ್ಧಿಗೊಳಿಸ್ತಾನೆ ಅಂತ ಅದಾಯ್ತೆ. ಇದು ಅಯ್ಯೋ ನಾವೆಲ್ಲ ಫಿಲ್ಟರ್ಡ್ ಇದೆ ಚೆನ್ನಾಗಿ ಇಟ್ಕೊಂಡಿರೋದೆ ನೀರು ಶುದ್ಧವಾದ ಇಟ್ಟಿದೀವಿ ಅಂತಂದ್ರು, ಶುದ್ಧವಾಗಿದ್ರು ಕೂಡ ಇದನ್ನ ಮಾಡುವಂತ ಶೋಷಣ. ಯಂ ವಾಯವೇ ನಮಃ, ರಂ ಅಗ್ನಯೇ ನಮಃ ದಾಹಯಾಮಿ, ವಂ ಅಮೃತಾಯ ನಮಃ ಪ್ಲಾವಯಾಮಿ, ಓಂ ವೀರ್ಯಾಯ ಅಸ್ತ್ರಾಯ ಪಟ್. ಇದು ಅಸ್ತ್ರ ಮಂತ್ರ ಅಂತ. ಆ ದಿಗ್ಬಂಧನದಲ್ಲಿ ಏನು ಅಂದ್ರೆ ಈ ನೆಗೆಟಿವ್ ಫೋರ್ಸಸ್ ಇದು ಯಾವ್ದು ಬರೋದಿಲ್ಲ, ಬೀಜಾಕ್ಷರಗಳು ಇವೆಲ್ಲ ಅವುಗಳನ್ನ ಹೇಳಿ ಮಾಡಿ ಮಾಡುವಂಥದ್ದು ಇದು ಎಲ್ಲದಕ್ಕೂ. ಇದು ಬರೀ ತೀರ್ಥದ ಪರಿಕಲ್ಪನೆ ಅಲ್ಲ. ಇವಾಗ ನೀವು ಮಾಡಿದ್ದು ಭಕ್ಷಣಗಳು ತಂದಿಡ್ತಾರಲ್ಲ, ಅವ್ರು ಶುದ್ಧವಾಗಿ ಮಾಡಿರ್ತಾರೆ ಮನೆಯಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ. ಅದ ನೆಲದಲ್ಲಿ ಒಂಚೂರು ಶುದ್ಧಿ, ಅದಕ್ಕಾಗಿ ವ್ಯಾಹೃತಿ ಮಂತ್ರಗಳು ಓಂ ಭೂರ್ಭೋ ಸ್ವಹ ಅಂತ ಹೇಳಿ ಸ್ಥಳ ಶುದ್ಧಿ ಅಂತ ಅದೊಂಚೂರು ಮಾಡಿಬಿಟ್ಟು ಅಲ್ಲಿ ಅನ್ನವನ್ನು ಸಾರೋ ಮತ್ತೇನೇನ್ ಮಾಡಿದ್ಯೋ ಅದನ್ನೆಲ್ಲ ತಂದಿಟ್ಟ ಮೇಲೆ ಅದಕ್ಕೊಂಚೂರು ಅಭಿಗಾರ ಮಾಡ್ಬೇಕು. ಅಭಿಗಾರ ಅಂದ್ರೆ ಏನು? ಒಂಚೂರು ತುಪ್ಪ ಹಾಕೋಂತ ಭಗವಂತನಿಗೆ. ಅದಿಟ್ಟ ಮೇಲೆ ಎಂ ವಾಯುವೇ ನಮಃ, ರಂ ಅಗ್ನೇ ನಮಃ, ವಂ ಅಮೃತಾಯ ನಮಃ. ಶೋಷಣ ದಾಹನ ಪ್ಲಾವನ 3 ಆಸ್ಪೆಕ್ಟ್ಸ್. ಶೋಷಣ ಅದನ್ನು ಶುದ್ಧಿಗೊಳಿಸೋದು, ಶೋಷಿಸೋದು ಫಿಲ್ಟ್ರಿಂಗು ವಾಯುವಿನಿಂದ. ರಂ ಅಗ್ನೇ ನಮಃ ದಾಹಯಾಮಿ, ವಂ ಅಮೃತಾಯ ನಮಃ ಪ್ಲಾವಯಾಮಿ. ಇದನ್ನ ಹೇಳಿ ಆಮೇಲೆ ಸುರಭಿ ಮುದ್ರಾಂ ಪ್ರದರ್ಶ. ಇಲ್ಲಿ ನೋಡಿ ಸುರಭಿ ಮುದ್ರೆ ಬಂತು, ಹಸಿವಿನ ಕೆಚ್ಚಲಿನಂತೆ ತೋರಿಸಿ ತೀರ್ಥದ ಇದಕ್ಕೆ ಇದಕ್ಕೂ ಆಗ್ಬೋದು, ಅರ್ಘ್ಯಪಾದ್ಯ ಎಲ್ಲ ಇಟ್ಟಿದಾರಲ್ಲ ಅದ್ರಲ್ಲಿ ಅದು ಶುದ್ಧಿ ಎಲ್ಲ ಮಾಡಿ ಇದ್ ಮಾಡ್ಕೊಳ್ಳೋದು. ಸುರಭಿ ಮುದ್ರಾಂ ಪ್ರದರ್ಶ. ದಾರ್ಭಂ ದಾರುಮಯಂ ವಾ ಆಸನಂ ಆಶ್ರಿತ್ಯ. ದರ್ಭಾಸನ ಆಗ್ಬೋದು, ಇಲ್ಲ ಮಣೆ ಮೇಲೆ ಕೂತ್ಕೊಂಡು ದಕ್ಷಿಣತಃ ದೇವಸ್ಯ ದಕ್ಷಿಣತಃ ಭಗವಂತನ ಬಲಭಾಗ, ದಕ್ಷಿಣ ಅಂದ್ರೆ ರೈಟ್ ಸೈಡ್, ವಾಮ ಅಂದ್ರೆ ಲೆಫ್ಟ್ ಸೈಡ್. ದಕ್ಷಿಣತಃ ಪದ್ಮಾಸನಂ ಅವಲಂಬ್ಯ. ಕೂತ್ಕೊಳ್ಳೋಕಾದ್ರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಇಲ್ಲ ನೀವು ಕೂತ್ಕೊಳ್ತಿರಲ್ಲ ಆರಾಮಾಗಿ ಚಕಂಬಲ ಹಾಕೊಳ್ಳೋದು ಸುಖಾಸನ ಅಂತ. ಅದು ಸುಖಾಸೀನ, ಇಲ್ಲ ಸ್ವಸ್ತಿಕಾಸನ ಅಂತ. 2 ಕಾಲನು ಒಂದ್ ಕಡೆಗೆ ಮುಡ್ಸೋದು ಸ್ವಸ್ತಿಕಾಸನ, ಹಾಗೂ ಕೂತ್ಕೋಬಹುದು. ಇದೆಲ್ಲ ಅಲ್ಲದೆ ಮಂಡಿ ನೋವು ಇದೆ ನನಗೆ ಆಗೋದಿಲ್ಲ ಅಂತಂದ್ರೆ ಚರ್ನಲ್ಲಿ ಕೂತ್ಕೊಳ್ಳಿ. ಸುಖಾಸೀನ ಅಂದ್ರೆ ಅದ್ರಲ್ಲಿ ಸೇರುತ್ತೆ ಇದು. ನೀವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಕಾಲಿಂಗೆ ನೋವು ನೋವು ಅನ್ಕೊಂಡು ಕೂತ್ಕೊಂಡು ಅಲ್ಲಿ ಮುಂದೆ ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ ಭಗವಂತನ ಕಡೆಗೆ. ಅದಾಗಬಾರ್ದು. ಯಾರಿಗೆ ಚೆನ್ನಾಗಿ ಕೂತ್ಕೊಳ್ಳೋಕಾಗುತ್ತೆ ಅವ್ರು ಸರಿಯಾಗಿ ಕೂತ್ಕೋಬೇಕು. ಅಯ್ಯೋ ಪೇರೆಂಟ್ಸ್ ಚೊಲ್ಲಿಕ್ರ ಪರವಾಗಿಲ್ಲ, ಈ ಚೇರ್ ಮೇಲೆ ಹೋಗ್ಕೊಂಡು ಪಂಡ್ರೆ ಅನ್ನೋದಾಗಬಾರ್ದು. ಗೊತ್ತೈತೆ? ಯಾರಿಗಾಗಲ್ವೋ ಅದು ಆಪದ್ ಧರ್ಮ ಅವ್ರಿಗೆ. ಇಲ್ಲಿ ಹೇಳೋದೇನು ಅಂದ್ರೆ ಪದ್ಮಾಸನ. ಪದ್ಮಾಸನಂ ಸ್ವಸ್ತಿಕಾಸನಂ ಭಾವಲಂಬ್ಯ ಅಥವಾ ಸುಖಾಸೀನ. ಇಲ್ಲಿ ಈ ಸುಖಾಸೀನ ಅಂತ ಚಪ್ಪಲಿ ಇದ್ರಲ್ಲಿ ಚಕಮಾಲ ಹಾಕೊಂಡು ಕೂತ್ಕೊಳ್ತೀವಲ್ಲ, ಏನಾಗುತ್ತೆ ಅಂತ ಕಡೆಗೆ ಬೆನ್ನು ಬಗ್ಬಿಡ್ತೀಯ. ನೀವು ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ಬೆನ್ನು ಬಗ್ಸೋಕಾಗಲ್ಲ. ದಟ್ ಈಸ್ ದಿ ಅಡ್ವಾಂಟೇಜ್. ಅದು ಒಂಚೂರು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಈ ಬೆನ್ನು ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದು ಭಗವಂತನ ಇದಕ್ಕೆ ಅಥವಾ ಜಪಕ್ಕೆ ಇದೆಲ್ಲ ಕೂತ್ಕೊಂಡಾಗ ಸ್ಟ್ರೈಟ್ ಆಗಿರ್ಬೇಕು. ಬೆನ್ನು, ಕತ್ತು, ತಲೆ 3 ಐಟಮ್ಸ್ ಭಗವದ್ಗೀತೆನಲ್ಲಿ ಹೇಳ್ತಾನೆ ಕೃಷ್ಣ. ಧ್ಯಾನಕ್ಕೆ ಕೂತ್ಕೋಬೇಕು ಅಂದ್ರೆ ಹಾಗೆ ಭಗವಂತನ ಆರಾಧನೆ ಕೂತ್ಕೋಬೇಕಾದ್ರೆ ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ನಿಮ್ ಲೆಫ್ಟ್ ಸೈಡ್ಗೆ ಈಗ ಈ ಪಾತ್ರೆಯನ್ನ ಇಟ್ಕೊಂಡಿರ್ತೀವಿ, ಅದ್ರ ಪಕ್ಕದಲ್ಲಿ ಭಗವಂತ ಇದ್ದಾನೆ, ಸಾಲಿಗ್ರಾಮವೋ ವಿಗ್ರಹವೋ ಇಟ್ಕೊಂಡಿರೋದು, ಅವನ ಬಲಭಾಗ ಕೂತಿರೋದು.
ನಿಮ್ಮ ಬಲಭಾಗಕ್ಕೆ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಅಲ್ಲಿರ್ಬೇಕು. ಪುಷ್ಪ, ಊದ್ಕಡ್ಡಿ, ಸಾಂಬ್ರಾಣಿ ಏನೇನಿದೆಯೋ ಅದೆಲ್ಲ ನಿಮ್ಮ ರೈಟ್ ಸೈಡ್. ಭಗವಂತನ ರೈಟ್ ಸೈಡ್ಗೆ ನೀವು ಗೊತ್ತಿರೋದು, ನಿಮ್ ರೈಟ್ ಸೈಡ್ಗೆ ಅದು. ಸೊ ಅಲ್ಲಿಂದ ಬಲಗೈನಲ್ಲಿ ತೆಗೀರಿ, ಅವನಿಗೆ ತೋರಿಸಿ ಅದನ್ನ ಬಿಡುವಂಥದ್ದು ಇದಕ್ಕಾಗಿ. ಸೊ ಈ ಶೋಷಣ ದಾಹನ ಇದೆಲ್ಲ ಮಾಡಿ ಆಸನ ಮಂತ್ರ ಅಭ್ಯಾಂ ಆಸನೇ ಸ್ಥಿತ್ವ. ಈ ಆಸನ ಮಂತ್ರ ಅಂದ್ರೆ ಸಂಧ್ಯಾ ವಂದನೆಯಲ್ಲಿ ಆಸನ ಮಂತ್ರಸ್ಯ ಪೃಥಿವ್ಯಾಂ ಮೇರೋ, ಕೂತ್ಕೊಳ್ಳೋ ಆಸನಕ್ಕೆ ಅದು ಮಂತ್ರ. ಆಸನ ಮಂತ್ರಸ್ಯ ಪೃಥಿವ್ಯಾಂ ಮೇರೋಹೋ ಪೃಷ್ಠ ಋಷಿ ಸುತಲಂ ಚಂದ ಶ್ರೀಕುರ್ಮೋ ದೇವತಾ ಕೂರ್ಮಾಸನೆ ವಿನಿಯೋಗ. 8 ದಿಕ್ಕುಗಳಿಗೆ ಚಿಟಿಕೆ ಹೊಡೆಯೋದು. ಇದೆಲ್ಲ ಏನು ಅಂದ್ರೆ ನೆಗೆಟಿವ್ ಫೋರ್ಸಸ್ ಎಲ್ಲ ಹೋಗ್ಲಿ ದೂರ. ಪ್ರತಿ ಒಂದೊಂದ್ರಲ್ಲೂ ಕೂಡ ಇದನ್ನ, ಅದಕ್ಕೇನೆ ಈ ಒಳ್ಳೆ ವೈಬ್ರೇಷನ್ಸ್ ಎಲ್ಲ ಬರುತ್ತೆ ಅಂದ್ರೆ ಇದೆಲ್ಲ ಮಾಡೋದ್ರಿಂದ ಅವಕ್ ಬರೋಕ್ ಚಾನ್ಸೇ ಇಲ್ಲ. ಇದು ನಾರ್ತ್ ಫೇಸಿಂಗ್, ವೆಸ್ಟ್ ಫೇಸಿಂಗ್ ಹೋಗ್ತಾರೆ. ಪೆರುಮಾಳಕ್ ರೈಟ್ ಸೈಡ್ ನೀವು ಹೋಗೋಣ, ಅಪ್ಪ ವಿಚ್ ಯು ವಿಲ್ ಬಿ ಫೇಸಿಂಗ್. ಒಂದು ಅದ್ರಲ್ಲಿ ಏನು ಅಂದ್ರೆ ಭಗವಂತ ಸರ್ವತೋಮುಖ, ನಾವು ಮಾತ್ರ ದಕ್ಷಿಣಕ್ಕೆ ಸೌತ್ ಫೇಸಿಂಗ್ ನಾವು ಕೂತ್ಕೊಳ್ಬಾರ್ದು, ಆರಾಧನೆ ಮಾಡ್ಬೇಕು. ಈಸ್ಟ್ ಬೆಸ್ಟ್ ಶ್ರೇಷ್ಠವಾದ. ಇಲ್ಲ ನೀವು ಯಾವ ರೀತಿನಲ್ಲಿ ಮಾಡ್ಕೊಂಡಿದ್ದೀರ, ಭಗವಂತನ ಬಲಭಾಗಕ್ಕೆ ನೀವು ಕೂತ್ಕೊಳ್ಳಿ. ಇವಾಗ ಏನಾಗುತ್ತೆ, ಭಗವಂತ ಪಶ್ಚಿಮಾಭಿಮುಖವಾಗಿದ್ರೆ ವೆಸ್ಟ್ ಫೇಸಿಂಗ್ ಇದ್ರೆ ಅವನ ಬಲಭಾಗ ಅಂದ್ರೆ ಯು ವಿಲ್ ಬಿ ಫೇಸಿಂಗ್ ದಕ್ಷಿಣ. ಸೊ ಭಗವಂತ ದಕ್ಷಿಣಕ್ಕಿದ್ರೆ ನೀವು ಅವನ ಬಲಭಾಗ ಕೂತ್ಕೊಳ್ಳೋದು ಅಂದ್ರೆ ದಕ್ಷಿಣಕ್ಕೆ ಅಭಿಮುಖವಾಗಿ ನೀವು ಕೂತ್ಕೊಳ್ಳೋದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ತಿರುಗಿಸ್ಬಿಡಿ. ನೀವು ಈಸ್ಟ್ ಫೇಸಿಂಗ್ ಕೂತ್ಕೊಳ್ಳಿ, ಭಗವಂತ ಲೆಟ್ ಹಿಮ್ ಸಿ ದಕ್ಷಿಣಾಭಿಮುಖವಾಗಿ. ಅವನ ಬಲಭಾಗದಿಂದ ನೀವು ಅರ್ಘ್ಯ ಪಾದ್ಯ ಆಚಮನಿ ಎಲ್ಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಮನೆಗಳಲ್ಲಿ ಇವಾಗ ಪೂಜಾ ರೂಮ್ ಅವ್ರು ಏನು ಡಿಸೈನ್ ಮಾಡಿದಾಗ ವೆಸ್ಟ್ ಫೇಸಿಂಗ್ ಮಾಡ್ಬಿಟ್ಟಿದ್ದಾರೆ. ಅದು ಒಡೆಯೋದು ಅದು ಇದು ಏನು ಬೇಡ, ಫೋಟೋಗಳು ಎಲ್ಲ ಹಾಗೆ ಇರಲಿ, ಏನ್ ತೊಂದರೆ ಇಲ್ಲ. ನೀವು ಆರಾಧನೆಗೆ ಮುಚ್ಕೋಬೇಕಾದ್ರೆ ಸಾಲಿಗ್ರಾಮನ ವಿಗ್ರಹವನ್ನು ದಕ್ಷಿಣಕ್ಕೆ ಇಟ್ಕೊಂಡು ಮಾಡಿ, ಆಮೇಲೆ ನಮಸ್ಕಾರ ಮಾಡಿ. ವೆಸ್ಟ್ ಫೇಸಿಂಗು ಭಗವಂತ, ನಾವು ಈಸ್ಟ್ ಫೇಸಿಂಗ್ ನಾವು ನಮಸ್ಕಾರ ಮಾಡ್ತೀವಿ, ಅವನಿಗೆ ಆಪೋಸಿಟ್ ನಮಸ್ಕಾರ ಮಾಡಬೇಕು. ಆ ತರದ ಆಸನ ಮಂತ್ರಸ್ಯ ಶ್ರೀಕುರ್ಮೋ ದೇವತಾ ಆಸನೆ ವಿನಿಯೋಗ ಪೃಥ್ವಿತ್ವೇ ಧೃತಾಲೋಕ ದೈವಿತ್ವಂ ವಿಷ್ಣುನಾದತ ತ್ವಂಚಧಾರಯಮಾನ್ ದೇವಿ ಪವಿತ್ರಂ ಪುರುಷಾಸನ. ಆಸನಕ್ಕೆ ಪ್ರಾರ್ಥನೆ, ಪದ್ಮಾಸನಂ ಸ್ವಸ್ತಿಕಾಸನಂ ಅವಲಂಬ್ಯ. ಇದಾದ್ಮೇಲೆ ತಮೇವ ಪ್ರಾಪ್ಯತ್ವೇನ ಪ್ರಾಪಕತ್ವೇನ ಅನಿಷ್ಟ ನಿವೃತ್ತಕತ್ವೇನ ಚ ಯಥಾವಸ್ಥಿತ ಸ್ವರೂಪ ರೂಪ ಗುಣ ವಿಭೂತಿ ಲೀಲೋಪಕರಣ ವಿಸ್ತಾರಂ ಅನುಸಂಧಾಯ. ಭಗವಂತನ ಸ್ವರೂಪ ರೂಪ ಇದನ್ನೆಲ್ಲ ತಿಳಿಸೋದಕ್ಕೆ ಏನು ಅಂದ್ರೆ ಕರಿಷ್ಯಮಾಣ ಭಗವದ್ ಆರಾಧನ ಪರ್ಯಂತಂ ಭಗವದ್ ಧ್ಯಾನಾನುಕೂಲ ಮನೋವೃತ್ತಿ ಸಿದ್ಧ್ಯರ್ಥಂ ದ್ವಯೋಚ್ಚಾರಣ ಪೂರ್ವಕಂ. ಅಷ್ಟಾಕ್ಷರಿ ದ್ವಯ ಮಂತ್ರ ಇದು ಮೂರು ಇದೆಯಲ್ಲ, ದ್ವಯೋಚ್ಚಾರಣ ಶ್ರೀಮನ್ನಾರಾಯಣ ಶರಣವು ಶರಣ ಅದನ್ನ ಹೇಳಿಬಿಟ್ಟು 2 ಸಲಿ, ಆಮೇಲೆ ಅಖಿಲೇತ್ಯಾಯನ ಶರಣ ಉಪಗಚ್ಚೇತಿ ಅಖಿಲ ಹೇಯ ಪ್ರತ್ಯನೀಕ ಕಲ್ಯಾಣೈಕತಾನ ಸ್ವೇತರ ಸಮಸ್ತ ವಸ್ತು ವಿಲಕ್ಷಣ ಅನಂತ ಜ್ಞಾನಾನಂದೈಕ ಸ್ವರೂಪ ಸ್ವಾಭಿಮತಾನು. ಇದು ಎಲ್ಲಿದೆ ಶರಣಾಗತಿಗೆ ತಿಳಿರುವಂತದ್ದು ಆ ಒಂದು ಪ್ಯಾರಾಗ್ರಾಫ್, ಅದನ್ನು ಇಲ್ಲಿ ಅನುಸಂಧಾನ ಮಾಡೋದು. ಅವನು ಭಗವಂತ ಯಾರು ಅನ್ನೋದನ್ನ ಬಹಳ ವಿವರವಾಗಿ ಹೇಳುತ್ತಾರೆ. ಅದನ್ನು ಹೇಳಿ ಶ್ರೀಮನ್ನಾರಾಯಣ ಅಶರಣ್ಯ ಶರಣ್ಯ ಅನನ್ಯ ಶರಣ ತ್ವತ್ಪಾದಾರವಿಂದಯುಗಳಂ ಶರಣಂ ಅಹಂ ಪ್ರಪದ್ಯೆ. ತದನಂತರ ಭಗವಂತಂ ಧ್ಯಾಯಂತಂ ಯಾಗ, ಇದಕ್ಕೆ ಬಾಹ್ಯ ಯಾಗ ಅಂತ ಹೆಸರು ಆರಾಧನೆಗೆ. ಬಾಹ್ಯ ಯಾಗಂ ಆರಭೇದ 28 ಸಂಖ್ಯಾಕೇನ ಮೂಲಮಂತ್ರೇಣ ಪ್ರಾಣಾಯಾಮಂ ಕೃತ್ವ. ಈಗ ಪ್ರಾಣಾಯಾಮಕ್ಕೆ ನಾವೇನ್ ಮಾಡ್ತೀವಿ, ಓಂಬೋ ಓಂಬೋ ಹೇಳ್ತೀವ ಇಲ್ವಾ, ಇಲ್ಲಿ ಆ ಅಷ್ಟಾಕ್ಷರಿ ಆಮ ಸೇಮ್ ಪ್ರೊಸೀಜರ್ ನಲ್ಲಿ 4 ಫಿಂಗರ್ ಮಿಡಲ್ ಫಿಂಗರ್ ಮಡಿಸಿ ಇದನ್ನ ಇಟ್ಕೊಳ್ಳೋದು. ಅದರಲ್ಲಿ ಏನೋ ಪ್ರಾಣಾಯಾಮ, ಯು ಆರ್ ಪೂರಕ ಫಸ್ಟ್ ಇನ್ಹೇಲಿಂಗ್, ಪೂರಕ 1 ಸರಿ ಅಷ್ಟಾಕ್ಷರ ಅಥವಾ 4 ಸರಿ ಅಷ್ಟಾಕ್ಷರ ಹೇಳೋಷ್ಟು ತಗೊಂಡ್ರೆ ಯು ಮಸ್ಟ್ ಹೋಲ್ಡ್ ದಿ ಬ್ರೆತ್. ಕುಂಭಕ ಅದರಲ್ಲಿ 3 ಪಟ್ಟಿರ್ಬೇಕು ಅಂತಿದೆ, 1:3:2 ಅಂತಿರೋದು. ಈಗ ಉಸಿರು ಎಷ್ಟು ತಗೊಳ್ತೀವೋ ಅದಕ್ಕೆ ಡಬಲ್ ಅಷ್ಟು ಟೈಮ್ ನಲ್ಲಿ ಹೊರಗಡೆ ಬಿಡುವಂಥದ್ದು ಪ್ರಾಣಾಯಾಮ. ಯೋಗದಲ್ಲಿ ಬಹಳಷ್ಟು ಪ್ರಾಣಾಯಾಮಗಳಿದೆ ಆಯ್ತಾ, ಅನುಲೋಮ ವಿಲೋಮ, ಏನೋ ಏನು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ. ಎಡಗಡೆಯಿಂದ ತಗೊಳ್ಳಿ, ಆಮೇಲೆ ಬಡಗಡೆಯಿಂದ ಬಿಡಿ, ಬಲಗಡೆಯಿಂದ ತಗೊಳ್ಳಿ, ಎಡಗಡೆಗೆ ಬಿಡಿ, ಈ ತರದ್ದೆಲ್ಲ ಹೇಳ್ತಾರೆ ಯೋಗದಲ್ಲಿ. ನಮ್ದು ನಾರ್ಮಲ್ ಪ್ರಾಣಾಯಾಮದಲ್ಲಿ ಸಂಧ್ಯಾವನಲ್ಲಿ ಏನ್ ಮಾಡ್ತೀವೋ ಅದೇನೆ ಇಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಹಾಗೆ ಮಾಡ್ಬೇಕಾರೆ ಇಲ್ಲಿ ಏನು ಅಂದ್ರೆ ಇನ್ಸ್ಟೆಡ್ ಆಫ್ ಗಾಯತ್ರಿ ಮಂತ್ರ ಹೇಳೋ ಬದಲು ಅಷ್ಟಾಕ್ಷರಿಯಿಂದ ಹೇಳ್ತಾನೇನೆ ಇದು ಮೂಲಮಂತ್ರೇಣ ಪ್ರಾಣಾಯಾಮ ಕೃತ್ವ. 28 ಸಂಖ್ಯೆನ ಅಂದ್ರೆ 28 ಹೇಳೋ ಅಷ್ಟೇನೆ ಆಗ್ಬೇಕು ಅಂತಿಲ್ಲ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಪೂರಾ ಸೇಂದೆ ಎಲ್ಲ ಇನ್ಕ್ಲೂಡಿಂಗ್ ದಟ್.
ಸೊ 28 ಡಿವೈಡೆಡ್ ಬೈ 3 ಇದರಲ್ಲಿ ಇವಾಗ 4 ಇನ್ಹೇಲಿಂಗ್ ಅಂತ ತಗೊಂಡ್ರೆ ಅದಕ್ಕೆ 3 ಪಟ್ಟು ಅಂತ ಅಥವಾ 2 ಅಂತ ಇಟ್ಕೋಣ, 8, 4, 8, 12 ಆಯ್ತು. ಬಿಡ್ಬೇಕಾದ್ರೆ ಡಬಲ್ ಆಫ್ ಇಟ್ ಅಂದ್ರೆ 8. ಸೊ 12, 8, 20 ಆಯ್ತು, 28 ಇದು. ಸೊ 4 ತಗೊಂಡ್ರೆ ಅದಕ್ಕೆ 3 ಪಟ್ಟು. ಇದು ಇಷ್ಟೇ ಆಗ್ಬೇಕು ಅಂತ ತುಂಬಾ ರಿಜಿಡ್ ಅಲ್ಲ. ಈಗ ಕಾಲು ತೊಳ್ಕೊಂಡ್ಮೇಲೆ ಬಾಯಿ ಮುಕ್ಕಳಿಸ್ಬೇಕು, ಟಾಯ್ಲೆಟ್ಗೆ ಹೋದ್ಮೇಲೆ 32 ಸಲ ಬಾಯಿ ಮುಕ್ಕಳಿಸ್ಬೇಕು ಅಂತ ಗ್ರಂಥದಲ್ಲಿ ಇರ್ತದೆ. 28 ಆಯ್ತು, ಅಯ್ಯೋ 29 ಆಯ್ತು, ಮರ್ತೋಯ್ತು, ಇನ್ನೊಂದ್ಸಲಿ ಇದೆಲ್ಲ ಅತಿಯಾಗಿ ಅದಕ್ಕೆ ಜಾಸ್ತಿ ಕೊಡ್ಬೇಕಾಗಿಲ್ಲ. ಪ್ರಾಣಾಯಾಮವೂ ಅಷ್ಟೇ. ನೀವು ಬರೀ ಒಂದು ಪ್ರಾಣಾಯಾಮ ಹಿಡ್ಕೊಳ್ಳೋದೆ 3 ನಿಮಿಷ ಮಾಡ್ಬಿಟ್ರೆ ಆರಾಧನೆ ಯಾವಾಗ ಮುಗಿಸೋದು? ಸೊ ಅಷ್ಟಾಕ್ಷರಿ ಹೇಳ್ತಾ ಇನ್ಹೇಲ್, ಹೋಲ್ಡ್ ದಿ ಬ್ರೆತ್ ಅಂಡ್ ಲೀವ್ ಇಟ್. ಅದೇ ಅದು ಐಡಿಯಲ್ ಸ್ಟೇಜ್ ಆಫ್ ಇದೆ. ಅಪ್ಪಡಿ ಪಣ್ಕೊಂಡು ಉಕ್ಕೊಂಡಾಕ ಆರದೇ ಇಲ್ಲ. ನಮ್ ಸಂಧ್ಯಾವನೆ ಬಿಡ್ಕಿರ್ತಾರ್ದಿಲ್ಲ. ಇಪ್ಪ ಹೋಮೋ ಏದೋ ಪಣ್ಣು ನಾನು ಮೂಗಿ ಹಿಡ್ಕೊಂಡು ಕೂತ್ಬಿಡ್ತೀನಿ, ಇನ್ನು ಮುಂದಕ್ಕೆ ಹೋಗೋದು ಯಾವಾಗ? ನೀವು ಬೇಗ ಮುಗಿಸ್ಬೇಕು. ಬೇರೆ ನೀವು ಬರೀ ಪ್ರಾಣಾಯಾಮ ಒಂದ್ರಲ್ಲೇನೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದೆ ಕಾರ್ಯಕ್ರಮ. ಸೊ ಮಾಡ್ಬೇಕು ಪ್ರಾಣಾಯಾಮ, ಇಲ್ಲ ಅಂತ ಹೇಳ. ಸೊ ಅವಾಗ ಏನಂದ್ರೆ 1:3 ಅದು ರಿಜಿಡ್ ಆಗಿಲ್ಲ. ದಟ್ಸ್ ಆಲ್. ಇಲ್ಲಿ ಸಂಗ್ರಹವಾಗಿ ಮಾಡಿ. ಒಟ್ಟಿನಲ್ಲಿ ನೀವು ಇನ್ಹೇಲ್ ಮಾಡಿದ್ದೀರಿ, ಹೋಲ್ಡಿಂಗ್ ಇಟ್ ಅಂಡ್ ಎಕ್ಸೇಲ್. அது ஒரு டைமா இல்ல. இப்போ ஒரு வாட்டி நம்ம அஷ்டாட்சரம்னா ஹோல்ட் பண்றப்போ 3 வாட்டி சொல்லணுமா? அப்படியா? டைம் தட்ஸ் வாட் ஐ செட். ನಾನು ஒரு டைம்ல பண்ணேன். ಇಲ್ಲ, ಅದು ಏನನ್ನಕ when you are holding, whatever the amount of time you have spent while taking, double of it should be exhale. So ಇದೆಲ್ಲ ಪೂರಕ, ಇದು ರೇಚಕ ಅಂತದಕ್ಕೆ ಹೆಸರು. ಎಕ್ಸೇಲ್ ಶುಡ್ ಬಿ ಆಲ್ವೇಸ್ ಡಬಲ್. ಇವ್ರೇನ್ ಹೇಳೋದು ಅಂತಂದ್ರೆ ಪ್ರಾಣಾಯಾಮದಲ್ಲಿ ಇದು ಸಿದ್ಧಿ ಬರುತ್ತೆ. ಪ್ರಾಣಾಯಾಮ ಒಂದು ಸರಿಯಾಗಿ ಮಾಡಿದ್ರೆ ನಿಮಗೆ ಐಡಿಮಾದಿ ಅಷ್ಟು ಸಿದ್ಧಿಗಳು ಸಿಗುತ್ತೆ ಯೋಗದಲ್ಲಿ ಇರುವಂತಹದ್ದು. ವೆನ್ ಹೌ ಮಚ್ ಟೈಮ್ ಯು ಹೋಲ್ಡ್ ದಿ ಬ್ರೆತ್, ಅಷ್ಟು ವರ್ಷ ನಿಮ್ಗೆ ಆಯಸ್ಸು ಎಕ್ಸ್ಟೆಂಡ್ ಆಗುತ್ತೆ ಅಂತಾರೆ. ಇದೆಲ್ಲ ಅದ್ರಲ್ಲಿ ಪ್ರಾಣಾಯಾಮದಲ್ಲಿ ಹೇಳ್ತಾ ಇದ್ದಾರೆ. ಆಯಸ್ ಇಸ್ ನಂಬರ್ ಆಫ್ ಬ್ರೆತ್ಸ್ ಯು ಟೇಕ್. ಯಾವ್ದು? ಆಯಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬ್ರೆತ್ಸ್ ಯು ಟೇಕ್. ಅದಕ್ಕೇನೆ ಇದು ಎಕ್ಸ್ಟೆಂಡ್ ಆಗತ್ತೆ ಇದ್ರದೆಲ್ಲ ಅಂತಂದ್ಬಿಟ್ಟು ಅದು ಅಷ್ಟು ಇದಾಗತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದೇನು ಅಂದ್ರೆ, ಫುಲ್ ನೀವು ಆಕ್ಸಿಜನ್ ತಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ಗೆ, ರಕ್ತಕ್ಕೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಚೆನ್ನಾಗಿರುತ್ತೆ. ಇದೋದಕ್ಕೆ ಬಿಡೋ ಅಂತ ಕಾನ್ಸಂಟ್ರೇಷನ್. ಈಗ ನಮ್ ಕಾನ್ಸಂಟ್ರೇಷನ್ ಆರಾಧನೆ ಬಗ್ಗೆ. ಸೊ ಆರಾಧನೆಗೆ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಕೃತ್ವ ಸಂಕಲ್ಪ. ಇಲ್ಲಿ ಓಂ ತತ್ ಕೃತಂಚ ಕರಿಷ್ಯಾಮಿ ಭಗವನ್ ನಿತ್ಯೇನ ಭಗವತ್ ಪ್ರೀತ್ಯರ್ಥೇನ ಮಹಾವಿಭೂತಿ ಚಾತುರಾತ್ಮ ಭಗವತ್ ವಾಸುದೇವ ಪಾದಾರದಿಂದ ಅರ್ಚನೇನ ಈಜ್ಯಯ. 3ನೇ ಕಾಲದಲ್ಲಿ ಭಗವತಃ ಕರ್ಮಣ ಭಗವಂತಂ ಅರ್ಚಯಿಷ್ಯಾಮಿ. ಈ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಇದನ್ನ ಸೇರಿಸ್ಕೋಬಹುದು. ಗೊತ್ತೈತೆ ನೋಡಿ. ಇದೇನೆ ಏನು ಅಂತಂದ್ರೆ ನಮ್ಮ ಇದು ಪಂಚಾಂಗದ ಕ್ಯಾಲೆಂಡರ್. ಹರಿ ಓಂ ತತ್ ಶ್ರೀ ಗೋವಿಂದ 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 ಅದು ಹೇಳ್ಬೋದು ಇಲ್ಲಿ ಸಂಕಲ್ಪದಲ್ಲಿ. ಭಗವಂತನ ಇದಕ್ಕೆ ವಾಸುದೇವೇನ ಪಾದಾರವಿಂದ ಅರ್ಚನೆ ನೈಜ್ಯ ಭಗವತ ಕರ್ಮಣ ಭಗವಂತಂ ಕರ್ಮ ಕರಿಷ್ಯಾಮಿ. ಅದರಲ್ಲಿ ಶ್ರೀ ಭಗವದ್ ಆರಾಧನಂ ಕರಿಷ್ಯಾಮಿ. ಇವತ್ತಿನ ಇದ್ರದೆಲ್ಲ ಹೇಳುವಂತಹದ್ದು. ಕ್ರೋಧಿನಾಮ ಸಂವತ್ಸರೆ, ಏನು ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷೆ ಏಕಾದಶ್ಯಾಂ ಭೀಷ್ಮ ಏಕಾದಶಿ ಶುಭಾವಸರೆ ಭಗವದ್ ಆರಾಧನಂ ಕರಿಷ್ಯಾಮಿ. ಅವಾಗೇನು ಅಂದ್ರೆ ಕ್ಯಾಲೆಂಡರ್ ನೆನಪಾಗತ್ತೆ. ಅದರಿಂದ ಸಂಗ್ರಹದಲ್ಲಿ ಇದ್ರ ಮಾಡ್ಬೇಕಾದ್ರೆ ಇದೆಲ್ಲ ಸೇರ್ಸ್ಕೋಬೇಕಾಗಿಲ್ಲ. ಯಾವಾಗ ಫ್ರೀ ಆಗಿರ್ತೀರಿ ಯಾವಾಗ ಬೇಕಾದ್ರೆ ಮಾಡ್ಬೋದು. ಅಸ್ತ್ರ ಮಂತ್ರ ಬಲ ಮಂತ್ರ ಅಂತ ಇದು. ಭಗವತೋ ಬಲೇನ ಭಗವತೋ ವೀರ್ಯಣ ಭಗವತ ತೇಜಸ ಭಗವತ ಕರ್ಮಣ ಭಗವತ ಕರ್ಮ ಕರಿಷ್ಯಾಮಿ. ಅದಾದ್ಮೇಲೆ ಸಾತ್ವಿಕ ತ್ಯಾಗ. ಈ ಸಾತ್ವಿಕ ತ್ಯಾಗ ಅಂದ್ರೆ ಏನು ಅಂದ್ರೆ ಕರ್ತೃತ್ವ ತ್ಯಾಗ. ಕರ್ತೃತ್ವ ಅಂದ್ರೆ ನಾ ಮಾಡ್ತಿದ್ದೀನಿ ಅನ್ನೋ ಭಾವ ಬಿಟ್ಬಿಟ್ಟು ನೀವೇ ಮಾಡ್ತಾ ಇದ್ರು ಕೂಡ ನಾಹಂಕರ್ತ, I am not the doer. Nedam mama karma. This is not my job. Phalam api namama. The results are not mine. So ಅದರಲ್ಲಿ ಸಂಬಂಧ ತ್ಯಾಗ. ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದು ಕರ್ತೃತ್ವ ತ್ಯಾಗ. ನಾನು ಮಾಡಿದೆ ಅನ್ನೋ ಅಹಂಕಾರ ಬೇಡ. 3ನೇದು ಇದು ಮಾಡಿದ ತಕ್ಷಣ ನಂಗೇನೋ ಪುಣ್ಯ ಸಿಗತ್ತೆ, ಅದು ಸಿಗತ್ತೆ, ಇದು ಸಿಗತ್ತೆ ಅಂತ ಬೇಡ. ಎಲ್ಲ ಭಗವದ್ ಅರ್ಪಿತವಾಗಿ. ಅದಕ್ಕಾಗಿ ಸಾತ್ವಿಕ ತ್ಯಾಗ. ಈ ಸಾತ್ವಿಕ ತ್ಯಾಗ ಬಗ್ಗೆ ಆರಾಧನೆ ಒಂದಕ್ಕೆ ಅಲ್ಲ, ಪ್ರತಿಯೊಂದು ಕೆಲಸಕ್ಕೆ ಯು ಶುಡ್ ಸಂಕಲ್ಪ. ಇದನ್ನು ಹೇಳ್ಬೇಕಾದ್ರೆ ಜೊತೆಯಲ್ಲಿ ಸಾತ್ವಿಕ ತ್ಯಾಗವನ್ನು ಹೇಳುತ್ತಾರೆ. ಪಾತ್ರ ಪರಿಕಲ್ಪನೆ ಅದೇ ಅರ್ಘ್ಯಪಾದ್ಯ. ಅದು ಮುಂದಕ್ಕೆ ಬರುತ್ತೆ. ಮೊದಲೇ ಪಾತ್ರ ಪರಿಕಲ್ಪನೆ ಆಮೇಲೆ ಶ್ರೀ ಭಗವದ್ ಆಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಭಗವದ್ ಆರಾಧನೆ
ಯೋಗ್ಯತಾ ಸಿದ್ಧ್ಯರ್ಥಂ ಭೂತ ಶುದ್ಧಿಂ ಕರಿಷ್ಯೇ. ನೋಡಿ, ಶರೀರ ಶುದ್ಧಿಗಾಗಿ ಇದು ಭೂತ ಶುದ್ಧಿ ಅಂದ್ರೆ ದೆವ್ವ ಭೂತ ಅಲ್ಲ. ಇಲ್ಲಿ ಭೂತ ಶುದ್ಧಿ ಅಂತಂದ್ರೆ ಇದು ಮಾಡುವಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಓಂ ಕ್ಷೌಂ ನಮಃ ಪರಾಯ ಪರಮೇಷ್ಠಾತ್ಮನೇ ವಾಸುದೇವಾಯ ನಮಃ ಇತಿ ಮೂರ್ಧಿಂ ಸ್ಪೃಶೇತೆ. ನೆತ್ತಿಯನ್ನು ಮುಟ್ಕೊಳ್ಳೋದು. ಬ್ರಹ್ಮರಂಧ್ರ ಇದೆಯಲ್ಲ, ಓಂ ಕ್ಷೌಂ ನಮಃ ಪರಾಯ ಪರಮೇಷ್ಠಾತ್ಮನೇ ವಾಸುದೇವಾಯ ನಮಃ, ಓಂ ಯಾಂ ನಮಃ ಪರಾಯ ಪುರುಷಾತ್ಮನೇ ಸಂಕರ್ಷಣಾಯ ನಮಃ ಇತಿ ನಾಸಿಕಾಗ್ರೆ, ಮೂಗಿನ ತುದಿ. ಇದು ಯಾರು ಅಂದ್ರೆ ವ್ಯೂಹರೂಪಿ ಭಗವಂತಂದು, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಯಾಂ ನಮಃ ಆದ್ಮೇಲೆ ಓಂ ರಾಮ್ ನಮಃ ಪರಾಯ ವಿಶ್ವಾತ್ಮನೇ ಪ್ರದ್ಯುಮ್ನಾಯ ನಮಃ ಇತಿ ಹೃದಯ. ಮೊದಲು ತಲೆಯಲ್ಲಿ ವಾಸುದೇವ, ಮೂಗಿನ ತುದಿನಲ್ಲಿ ಸಂಕರ್ಷಣ, ಆಮೇಲೆ ಹೃದಯದಲ್ಲಿ ಪ್ರದ್ಯುಮ್ನ, ಆಮೇಲೆ ಓಂ ವಾಮನಃ ಪರಾಯ ನಿವೃತ್ತಾತ್ಮನೇ ಅನಿರುದ್ಧಾಯ ನಮಃ ಇತಿ ಗುಹ್ಯೆ. ಗೊತ್ತಾಯ್ತೆ? ಗುಹ್ಯೆ ಅಂತಂದ್ರೆ ಜನನೇಂದ್ರಿಯ, ಅದನ್ನೇನು ಮುಟ್ಕೋಬೇಕಾಗಿಲ್ಲ, ಸುಮ್ಮನೆ ಆ ಜಾಗದಲ್ಲಿ ಭಾವಿಸಿದ್ದು ಎಲ್ಲ ಅಂಗಗಳು ಕೂಡ ಪವಿತ್ರವಾಗಿ ಮಾಡ್ಕೊಳ್ಳೋದು. ಓಂ ಲಾಂ ನಮಃ ಸರ್ವಾತ್ಮನೇ ಶ್ರೀಮತೆ ನಾರಾಯಣ ನಮಃ ಇತಿ ಪಾದಯೋಹೋ. ಪಾದಗಳು ಒಂದೊಂದು ಅಂಗವನ್ನ ಸ್ಪರ್ಶ ಮಾಡಿ ಇತಿ ಏವಂ ನ್ಯಾಸಂ ಕುರಿಯ. ನ್ಯಾಸ ಅಂದ್ರೆ ಏನು? ಎಲ್ಲವನ್ನ ಭಗವಂತನಿಗೆ ಒಪ್ಸಿದ್ದು. ತತ್ತತ್ ಶಕ್ತಿ ಮಯಂ ಉದ್ಭೂತಂ ದೇಹಂ ಧ್ಯಾಯತೆ. ಈಗ ಇದ್ರಲ್ಲಿನೇ ರಾಮಾನುಜರ ನಿತ್ಯ ಗ್ರಂಥ ತಗೊಂಡು ಇದು ಬಹಳ ದೊಡ್ಡದಾಗಿ ಹೇಳುತ್ತೆ ಭೂತ ಶುದ್ಧಿ ಕ್ರಮ. ಈ ದೇವಸ್ಥಾನಗಳಲ್ಲಿ ಅವ್ರು ಮಾಡ್ಬೇಕಾದ್ರೂ ಅಷ್ಟೇ, ಈ ಕಲ್ಯಾಣೋತ್ಸವ ಇದು ನಡೆಸ್ಬೇಕಾದ್ರೆ, ಈ ಸುದರ್ಶನ ಹೋಮ ಮಾಡ್ಬೇಕಾದ್ರೆ ಒಂದೊಂದು ಬೆರಳಿಗೆ ಒಂದೊಂದು ಇದನ್ನು ಮಾಡಿ, ಪ್ರತಿ ಒಂದೊಂದು ಅಂಗದಲ್ಲಿ ಆ ಭಗವಂತನ ಬೇರೆ ಬೇರೆ ಹೆಸರಿನಿಂದ ಅವನಿಗೆ ಸಮರ್ಪಣೆ ಮಾಡಿದ್ದು ಅಂತ ಒಂದು ಭಗವಂತನ ಸಾನ್ನಿಧ್ಯ. ಸೊ ನಮ್ಮ ಶರೀರ ಗೆಟ್ಸ್ ಕಂಪ್ಲೀಟ್ಲಿ ಭಗವಂತನಿಂದನೇ ಆವೃತವಾಗಿದೆ. ಎಲ್ಲ ಕಣ್ಣು ಕಿವಿ ಎಲ್ಲ ಒಂದೊಂದು ಅಂಗದಲ್ಲೂ ಕೂಡ ಇರ್ಬೋದು. ಇದು ಭೂತ ಶುದ್ಧಿ ಕ್ರಮ. ಇದು ಬಹಳ ಶಾರ್ಟ್ ಆಗಿ ನಾವು ಮಾಡ್ತಾ ಇರೋದು. ಕ್ಷೌಂ ನಮಃ, ಯಾಂ ನಮಃ, ರಾಮ್ ನಮಃ, ವಾಮ್ ನಮಃ, ಲಾಂ ನಮಃ 5 ಇದರಿಂದ ಹೇಳ್ಬಿಟ್ಟು ಇದಾದ್ಮೇಲೆ ಮಾನಸಿಕ ಸ್ನಾನ. ಖಸ್ಥಿತಂ ಪುಂಡರೀಕಾಕ್ಷಂ ಮಂತ್ರಮೂರ್ತಿಂ ಹರಿಂ ಸ್ಮರೇತ್ ತತ್ಪಾದ ಪದ್ಮಜಾಂಗಂಗಾಂ ನಿಪತಂತಿ ಸ್ಮರ್ಧನಿ. ಭಗವಂತನ ದಿವ್ಯ ಪಾದಗಳಿಂದ ಪವಿತ್ರವಾದ ಗಂಗೆ ನನ್ನ ತಲೆ ಮೇಲೆ ಬೀಳ್ತಾ ಇದೆ ಅಂತ ಭಾವಿಸಿ ಚಿಂತೆಯೇತ್ ಬ್ರಹ್ಮರಂಧ್ರೇಣ. ಬ್ರಹ್ಮರಂಧ್ರ ಇದು. ಪ್ರವಿಶಂತೀಂ ಸುಖಾಂತನು. ಭಗವಂತನ ಪಾದ ತೀರ್ಥ ಅಲ್ಲಿಂದ ನನ್ನ ಶರೀರದೊಳಗೆ ಬರ್ತಾ ಇದೆ ಅಂತ ಭಾವಿಸಿ ತಯಾ ಸಂಕ್ಷಾಳಿತಂ ಧ್ಯಾಯತೆ ಬಾಹ್ಯಂ ಆಭ್ಯಂತರ ಮಲಂ. ಮೊದಲೇ ಶುದ್ಧಿ ಮಾಡಿದ್ದೀರಿ, ಸ್ನಾನ ಮಾಡ್ಕೊಂಡು ಬಂದಿದ್ದೀರಿ. ಒಳಗಡೆ ಶುದ್ಧಿನೂ ಕೂಡ ಭಗವಂತನ ಪಾದ ತೀರ್ಥ ಒಳಗಡೆ ಹೋಗಿ ನಮ್ಮ ಶರೀರವನ್ನು ಶುದ್ಧಿ ಮಾಡ್ತು ಅಂತ. ಇತಿ ಭಗವದ್ವಾಮ ಪಾದಾಂಗುಷ್ಟ. ಭಗವಂತನ ಎಡಗಾಲಿನ ಹೆಬ್ಬೆರಳಿನಿಂದ ಬಿದ್ದಂತ ತೀರ್ಥದಿಂದ ಅಮೃತಧಾರೆಯ ಆತ್ಮನ ಅಭಿಷಿಂಚ. ಆತ್ಮವನ್ನೇ ಶುದ್ಧಿಗೊಳಿಸೋದು. ಈಗ ಸಂಧ್ಯಾವನೆ ಮಾಡೋದ್ರಿಂದ ಬರೀ ಹೊರಗಿನ ಶುದ್ಧಿ ಅಲ್ಲ, ಮಾನಸಿಕವಾಗಿ ಶುದ್ಧಿ ಆಗುತ್ತೆ. ಇವೆಲ್ಲ ಇರೋದು 2 ರೀತಿನಲ್ಲಿ. ಸೂರ್ಯಶ್ಚ ಮಾಮನ್ಯಶ್ಚ ಯದ್ರಾತ್ರ್ಯ ಪಾಪಂ ಅಕಾರ್ಷಂ ಮನಸ ವಾಚ ಹಸ್ತಾಭ್ಯಂ ಪದ್ಭ್ಯಾಂ ಉದರೇಣ ಶಿಷ್ಣ. ಕಾಲಿನಿಂದ ಉದರದಿಂದ ಶಿಷ್ಣ ಅಂದ್ರೆ ಜನನೇಂದ್ರಿಯ. ಏನಾರು ನಾನು ಕಾಯ ವಾಚ ಮನಸ ನನ್ನಿಂದ ಏನಾರು ಆಗಿದ್ರೆ ದೋಷಗಳು, ಅವಕ್ಕೆಲ್ಲ ಪರಿಹಾರ. ಇದಮಹಂ ಮಾಮೃತಯೋನೋ ಸೂರ್ಯ ಜ್ಯೋತಿಷ್ ಜೋಮಿ ಸ್ವಾಹ. ಎಷ್ಟು ಸುಂದರವಾಗಿದೆ ಆ ಸಂಧ್ಯಾವಂದನೆ ಮಂತ್ರಗಳು ಅಂದ್ರೆ. ಇಟ್ ಕೀಪ್ಸ್ ಯುವರ್ ಬಾಡಿ ಅಂಡ್ ಸೋಲ್ ಪ್ಯೂರ್ ರೌಂಡ್ ದಿ ಕ್ಲಾಕ್. ಯಾವುದು ಒಂದು ಕ್ಷಣದಲ್ಲಿ ಮಾತ್ರ ಮಾಡಿದ್ದಲ್ಲ. ಅದಕ್ಕೆ ನಾವುಗಳೆಲ್ಲ ಸದಾ ಶುಚಿ ಅಂತ ಹೇಳುವಂಥದ್ದು. ಇಪ್ಪ ಸಾಲಿಗ್ರಾಮಂ ತೋಡ್ರಚ್ಚೆ ಅಪ್ಪದಯ್ಯ ಇಪ್ಪ ಯಾರೋ ಒಂದೈತೆ, ನನ್ನ 120 ಸಾಲಿಗ್ರಾಮ ಇದೆ, ನಾನು ತೆಗೆದು ತೋರಿಸಿ, ಅಯ್ಯೋ ಆರಾಧನೆ ಟೈಮ್ ಬಿಟ್ಟು ಬೇರೆ ಟೈಮ್ ಸಾಲಿಗ್ರಾಮದ. ನೀವು ಶುದ್ಧವಾಗಿದ್ರೆ ಆಗ್ಬೋದು. ಸಾಲಿಗ್ರಾಮದ ಉಂಗುರ ಇದೆ, ಸಾಲಿಗ್ರಾಮದ ಉಂಗುರ ಹಾಕಬಹುದಾ? ಹಾಕಬಹುದು. ಆದ್ರೆ ಆರಾಧನೆ ಮಾಡ್ಬೇಕಾದ್ರೆ ಏನ್ ಸುದ್ದಿ ಇದೆಯೋ ಆ ರೀತಿನಲ್ಲಿ ಶುದ್ಧವಾಗಿ ಇಟ್ಕೊಂಡಿರೋ ಶರೀರ, ಹಾಗಿದ್ರೆ ಆಯ್ತು. ಈಗೇನು ಈ ಪವಿತ್ರದ ಉಂಗುರ ಮಾಡಿಸ್ಕೊಳ್ಳಿ, ಒಳ್ಳೇದು. ಪವಿತ್ರದ ಉಂಗುರ ಧರಿಸಬಹುದು, ಪವಿತ್ರ ಅದು. ಆದ್ರೆ ಆ ಪವಿತ್ರತೆ ಕಾಪಾಡಬೇಕು. ಟಾಯ್ಲೆಟ್ ಹೋಗ್ಬೇಕಾದ್ರೆ ಪವಿತ್ರದ ಉಂಗುರ ಹಾಕೊಂಡು ಹೋಗ್ಬಾರ್ದು. ಏನಾದ್ರು ತಿನ್ಬೇಕಾದ್ರೆ ಏನೋ ತಿಂತಾ ಇದ್ರಿ ಬಾಯಿಗೆ, ಉಂಗುರ ಇರಬಾರ್ದು. ದರ್ಬೆನಲ್ಲಿ ಮಾಡಿದ ಪವಿತ್ರನೂ ಕೂಡ ಅಷ್ಟೇ. ಆಚಮನ ಮಾಡ್ಬೇಕಾದ್ರೆ ತೆಗೆದು ಕಿವಿನಲ್ಲಿ ಇಟ್ಕೋಬೇಕು. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಮತ್ತೆ ಹಾಕೋಬೇಕು. ದಿಸ್ ಶುಡ್ ಬಿ ಫಾಲೋ. ಅದೇ ರೀತಿ ಜಪಮಾಲೆ, ಸದಾ ಜಪಮಾಲೆ ಹಾಕೊಂಡಿರ್ಬೋದು. ಈ ಯಮ ಕಿಂಕರ ಸಂವಾದದಲ್ಲಿ ಏ ಕಂಠಲಗ್ನ ತುಳಸಿ ನಳಿನಾಕ್ಷ ಮಾಲಾಹ. ತುಳಸಿ ಮಾಲೆ ಇದು. ನಳಿನಾಕ್ಷ ಅಂದ್ರೆ ಕಮಲದ ಪುಷ್ಪದ್ದು. ಇಲ್ಲಿದೆ, ಸಿಗುತ್ತೆ. ದಿಸ್ ಈಸ್ ಆಲ್ಸೋ ಅವೈಲಬಲ್. ಕಮಲ ಪುಷ್ಪ ಅಂತಂದ್ರೆ ಲೋಟಸ್ ಸೀಡ್ಸ್, ಸ್ವಲ್ಪ ದಪ್ಪಕ್ಕಿದೆ ಅಷ್ಟೇ.
ನಳಿನಾಕ್ಷ ಮಾಲೆ, ಇದನ್ನು ಪೆರಿಯಾಳ್ವಾರ್ ಧರಿಸಿದ್ರು, ಗೋದಾದೇವಿಯ ತಂದೆ ಧರಿಸ್ಬೋದು ಇದನ್ನ. ಸ್ತ್ರೀಯರಿಗೆ ಸ್ಫಟಿಕ ಮಾಲೆ, ಅವರು ಜಪಕ್ಕಿಟ್ಕೊಳ್ಬೇಕಾದದ್ದು. ಕ್ರಿಸ್ಟಲ್ ಬೀಡ್ಸ್, ಸ್ಫಟಿಕ ಅಂದ್ರೆ ಪ್ಲೈನ್ ಇರುತ್ತಲ್ಲ ಅದು, ದಟ್ಸ್ ಅವೈಲಬಲ್. ಒಳ್ಳೆ ಇದ್ರದನ್ನ ಬೇಕಾದ್ರೆ ಬೆಳ್ಳಿನಲ್ಲಿ ಸುತ್ತಿಸಿ ಇದು ಮಾಡಿ ಇಟ್ಕೊಂಡ್ರು. ಅದನ್ನ ಮಾಲೆಯನ್ನ ಧರಿಸಿ ನಾವು ನಡೆಸುವಂತದ್ದು. ಸೊ ಇಲ್ಲಿ ಏನ್ ಹೇಳಿದ್ರೆ, ಪ್ರೀತ್ಯರ್ಥಂ ಕಸ್ಸಿದಂ ಆತ್ಮಾನಂ ವಾಮ, ಇದರಿಂದ ಆಗ ಭಗವತ್ ಪ್ರಸಾದೇನ ತದಮೃತಮಯಂ ಸರ್ವ ಕೈಂಕರ್ಯ ಮನೋಹರಂ, ಎಲ್ಲ ಭಗವಂತನ ಕೈಂಕರ್ಯ ಮಾಡುವಕ್ಕೆ ಶುದ್ಧವಾದಂತಹ ಸರ್ವ ಕೈಂಕರ್ಯ ಯೋಗ್ಯಂ ಶರೀರಂ ಲಬ್ಧ್ವಾ, ನಮಗೆ ಇವಾಗ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಅಂಗಗಳು ಎಲ್ಲ ಪೂರ ಶುದ್ಧವಾಗಿದೆ, ಭಗವನ್ಮಯವಾಗಿದೆ. ತಸ್ಮಿನ್ ಪಂಚೋಪನಿಷನ್ ಮಂತ್ರಾನ್ ಸೃಷ್ಟಿ ಕ್ರಮೇಣ ನಿಶ್ಚೇತ, ಇವೆಲ್ಲ ಬುದ್ಧ ಶುದ್ಧಿ ಕ್ರಮದಲ್ಲಿ ಬರುವಂತದ್ದು. ಓಂ ಕ್ಷೌಂ ನಮಃ ಪರಾಯ ಪರಮಾತ್ಮನೆ ವಾಸುದೇವಾಯ ನಮಃ ಇತಿ ಮೂರ್ಧಿಂ ನ್ಯಾಸಂ ಕುರ್ವಾನ್, ಕೈನಲ್ಲಿ ಬ್ರಹ್ಮರಂಧ್ರದ ಹತ್ರ ಮುಟ್ಟಿ ಹೇಳ್ಬೇಕಾದ್ರೆ ಪರಮಾತ್ಮನಃ ತಮೋ ಉತ್ಪಾದನೆ, ಪರಮಾತ್ಮನಿಂದ ಫಸ್ಟ್ ತಮಸ್ಸು ಅನ್ನೋದು. ಈ ತಮಸ್ಸು ಅಂದ್ರೆ ನಾವು ಹೇಳ್ತೀವಲ್ಲ ಈ ತಮೋ ಗುಣ, ಅದಲ್ಲ ಇದು ತಮಸ್ಸು ಅಂತ ಅಂದ್ಬಿಟ್ಟು. ಆ ತಮಃ ಸಹ ಪ್ರಕೃತಿ ಉತ್ಪಾದಯಾಮಿ, ಪಂಚಭೂತವಾದಂತ ಪ್ರಕೃತಿ. ಅದರಿಂದ ಅಹಂಕಾರೇಣ, ಅಂದ್ರೆ ಈ ಅಹಂಕಾರ ನಾವು ಹೇಳೋ ಈ ಅಹಂಕಾರ ಅಲ್ಲ, ಸಾತ್ವಿಕ ರಾಜಸ ತಾಮಸ ಅಹಂಕಾರಗಳು, ಅದರಿಂದ ಇಂದ್ರಿಯಗಳು ಉಂಟಾಯ್ತು ಅಂತ, ಅದರ ತನ್ಮಾತ್ರೆಗಳು ಬರುತ್ತೆ. ಇದೆಲ್ಲ ಈ ಭೂತಶುದ್ಧಿ ಕ್ರಮದಲ್ಲೇ ಬರುವಂಥದ್ದು, ಬಹಳ ದೊಡ್ಡದಾಗಿದೆ. ಅದ್ರಲ್ಲಿ ಬರೋದು ಅಹಂಕಾರೇಣ ಘ್ರಾಣ ರಸನ ಚಕ್ಷು ತ್ವಕ್ ಶ್ರೋತ್ರಾಣಿ ಜ್ಞಾನೇಂದ್ರಿಯಾಣಿ, 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳು. ಮನಃಶಬ್ದ ತನ್ಮಾತ್ರಂಚ ಉತ್ಪಾದಯಾಮಿ, 11 ಇಂದ್ರಿಯಗಳು ಅಲ್ಲಿಂದ ಉಂಟಾಯಿತು. ಹೀಗೆ ಶಬ್ದ ತನ್ಮಾತ್ರಾತ ಆಕಾಶ ಉತ್ಪಾದಯಾಮಿ ಇದು ಚಿಂತೆಯತೆ, ಮನಸ್ಸಿನಲ್ಲಿ ಸೃಷ್ಟಿ ಕ್ರಮ ಹೆಂಗುಂಟಾಯ್ತು. ಭಗವಂತ ಮೊದಲು ಅವನು ಸೋಕಾಮಯದ, ಅವನು ಅನೇಕವಾಗಬೇಕು ಅಂದ, ಅವನಿಂದ ಆಕಾಶ ಉಂಟಾಯ್ತು. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಯ ಪೃಥ್ವಿ, ಪೃಥಿವ್ಯಾ ಓಷಧಿಯ, ಓಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ. ಪ್ರೊಸೀಜರ್ ಹೀಗೆ ಮಾಡಿದ್ದು ಅಂದ್ರೆ ಮೊದಲು ಚೇತನ್ ಉಂಟು ಮಾಡ್ಬೇಕಾದ್ರೆ ಫುಡ್ ರೆಡಿ ಮಾಡಿಟ್ಟ ಅವನು ಭಗವಂತ, ಆಮೇಲೆ ಇವನನ್ನು ಉಂಟು ಮಾಡಿ ಅನ್ನಾತ್ ಪುರುಷಃ. ಸೃಷ್ಟಿ ಹೆಂಗುಂಟಾಯ್ತು. ಪ್ರಳಯ ಆದಾಗ ಎಲ್ಲವೂ ಕೂಡ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ನಲ್ಲಿ ಇದ್ದಿದ್ದು, ನಾವು ಇಟ್ ಇಸ್ ಮ್ಯಾನಿಫೆಸ್ಟೆಡ್. ಒಂದು ಆಕಾರ, ಒಂದು ಶರೀರ ಎಲ್ಲ ಉಂಟಾಗಿ ಕಾಣುವಂಗೆ. ಹಾಗೆ ಈ ಪ್ರಕೃತಿ, ನಮ್ಮ ಶರೀರ ಎಲ್ಲವೂ ಹಿಂಗ್ ಉಂಟಾಯ್ತು ಅಂತ. ಹಾಗೆ ಮನಸ ಪರ್ಯಂಕಂ ನಾಗರಾಜನ್ ಕಲ್ಪಯಿತ, ಮನಸ್ಸಿನಲ್ಲೇನೆ ನಾಗರಾಜನ ಪರ್ಯಂಕ, ಅವನು ಆದಿಶೇಷನ ಮೇಲೆ ಮಲಗಿರುವಂತೆ ಭಾವಿಸಿ, ಸೌವರ್ಣೆ ಸ್ಥಾಲಿವರ್ಯೇ ಮಣಿಗಣ ಖಚಿತೆ ಗೋಘೃತಾಕ್ತಾನ್ ಸುಭಕ್ಮಾನ್ ಭಕ್ಷ್ಯಾನ್ ಭೋಜ್ಯಾಂಚಲೇಹ್ಯಾನ್ ಪಾರಾಮಪಿ ಹವಿಷ್ಯುಶ್ಚ ಅನ್ನಂ ನಿಧಾಯ ನಾನಾ ಶಾಖೈರುಪೇತಂ ಸುಧದಿ ಮಧುಘೃತ ಕ್ಷೀರ ಪಾನೀಯುಕ್ತಂ ತಾಂಬೂಲಂಚ ಆತ್ಮಯಾಗೆ ಪ್ರತಿ ದಿವಸಮಹಂ ಮಾನಸಂಕಲ್ಪಯಾಮಿ ಅಮಾನುಷೈ ಭೋಗೈ ಭಗವಂತಂ ಅಭ್ಯರ್ಚ. ಮಾನಸಿಕವಾಗಿ ಸೌವರ್ಣೆ ಸ್ಥಾಲಿವರಿ ಶ್ಲೋಕ ಕಲ್ತು ಬಿಟ್ರೆ ಭಗವಂತನಿಗೆಲ್ಲ ಏನಾಯ್ತು, ಭಕ್ಷ್ಯಾನ್ ಭೋಜ್ಯಾನ್, ಭಗವಂತನಿಗೆ ಭಕ್ಷ್ಯ ಭೋಜ್ಯಗಳು ಇವೆಲ್ಲ ಗೊತ್ತೈತೆ. ಸೌವರ್ಯ ಸ್ಥಾಲಿವರ್ಯ, ಸ್ಥಾಲಿ ಅಂದ್ರೆ ತಟ್ಟೆ, ಮಣಿಗಣ ಖಚಿತೆ, ಒಳ್ಳೆ ಚಿನ್ನ ಮುತ್ತು ರತ್ನಗಳಿಂದ ಅಲಂಕಾರವಾದಂತಹ ಇದರಲ್ಲಿ ಶುದ್ಧವಾದಂತಹ ಇದೆಲ್ಲ. ಗೋಘೃತ, ಹಸುವಿನ ತುಪ್ಪ, ಹಾಲಿನಿಂದ ಮಾಡಿದ್ದು, ಹಸುವಿನ ಇದರಿಂದ ಹಾಲಿನಿಂದ ಮೊಸರು ಮಾಡಿ ಅದರಿಂದ. ಸುಪಕ್ವಾನ್, ಚೆನ್ನಾಗಿ ಪಕ್ವವಾದಂತಹ ಅನ್ನ ಇದರಲ್ಲಿ. ಈಗ ನಾವು ತಿನ್ನುವಂತ ಆಹಾರನ 4 ಕ್ಯಾಟಗರಿ ಮಾಡ್ಬೋದು. ಒಂದು ಭಕ್ಷ್ಯ, ಭಕ್ಷಣಗಳು ಅಗು ತಿನ್ನುವಂಥದ್ದು, ಭೋಜ್ಯ, ಲೇಹ್ಯ, ಚೂಷ್ಯ ಅಂತ. ಈ ಉಪ್ಪಿನಕಾಯಿ ಇದೆಲ್ಲ ನೆಕ್ ತಿಂತಿರಲ್ಲ ಅದು ಚೂಷ್ಯ. ಲೇಹ್ಯ ಅಂದ್ರೆ ಗೊಜ್ಜು ಈ ತರ ಇರುವಂತದ್ದು. ಇನ್ನು ನಳಗಿರಿ ಕೊಳಂಬು ಇವೆಲ್ಲ ಅದ್ರಲ್ಲೆಲ್ಲ ಸೇರೋದು. ಎಲ್ಲವನ್ನು ಮಾಡಿ ಅದು ಭಗವಂತನಿಗೆ, ಅವನು ರಾಜಾದಿರಾಜ, ರಾಜಭೋಗ್ ಅಂತಾನೆ ಹೇಳ್ತಾರೆ. ಚಪ್ಪನ್ ಭೋಗ್ ನಾರ್ತ್ ಅಲ್ಲಿ ಇದೆಲ್ಲ, ದ್ವಾರಕಿನಲ್ಲಿ 2 ನಿಮಿಷಕ್ಕೆ ಅವ್ರು ಕ್ಲೋಸ್ ಮಾಡ್ತಾರೆ. ಭಗವಂತನಿಗೆ ಭೋಗ್, ಇವಾಗ ಭೋಗ್ ಅಂತ. ಹಾಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ಎಲ್ಲವನ್ನು ನಾನು ಕೊಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಹೇಳಿ ಅಮಾನುಷೈ ಭೋಗೈ ಭಗವಂತಂ ಅಭ್ಯರ್ಚ, ಮಾನಸಿಕವಾಗಿ. ಆಮೇಲೆ ನೋಡಿ ಈಗ ಬಾಹ್ಯಯಾಗ ಆರಂಭ, ದಿ ಬಿಗಿನಿಂಗ್ ಆಫ್ ದಟ್. ಇದೆಲ್ಲ ಸಿದ್ಧತೆ ಮಾಡ್ಕೊಂಡು ಭಗವನ್ ಪುಂಡರೀಕಾಕ್ಷ ಹೃದಯಾಗಂತು ಮಯಾ ಕೃತಂ, ನನ್ನ ಹೃದಯದಲ್ಲಿ ಇರುವಂತ ನೀನು ಆತ್ಮಸಾತ್ ಕುರುದೇವೇಶ ಬಾಹ್ಯೈಸ್ತ್ವಾಂ ಸಮ್ಯಗರ್ಚಯೇ, ನೀನು ನನ್ನ ಹೃದಯದಲ್ಲಿ ಇದ್ದವನು ಈ ವಿಗ್ರಹದಲ್ಲೋ ಸಾಲಿಗ್ರಾಮದಲ್ಲೋ ನಿನ್ನ ಸಾನ್ನಿಧ್ಯವನ್ನು ಉಂಟು ಮಾಡು, ನಾನು ನಿನ್ನನ್ನ ಸಮ್ಯಕ್ ಅಂದ್ರೆ ಚೆನ್ನಾಗಿ ಅರ್ಚನೆ ಮಾಡ್ತೀನಿ, ನನಗೆ ಯಥಾಶಕ್ತಿ.
ಅದಕ್ಕಾಗಿ ನಿನ್ನ ಸಾನ್ನಿಧ್ಯವನ್ನು ಇಲ್ಲುಂಟು ಮಾಡು. ವಿಭೋ ಸಕಲ ಲೋಕೇಶ ಪ್ರಣತಾರ್ತಿ ಹರಾಚ್ಯುತ ತ್ವಾಂ ಭಕ್ತಿಯ ಪೂಜ್ಯಯಾಂ ಅದ್ಯ, ನಿನ್ನನ್ನು ಪೂಜೆಯಾಮಿ ಅದ್ಯ ಭೋಗೈಹಿ ಅರ್ಘ್ಯಾದಿ ವಿಕ್ರಮಾತೆ. ಏನು ಅಂದ್ರೆ ನಮಗೆ ತುಂಬಾ ಆತ್ಮೀಯರು ಬಂದಾಗ ನೀವು ಅವ್ರಿಗೆ ಬಡಿಸ್ಬೇಕಾದ್ರೆ ಏನ್ ಮಾಡ್ತೀರಿ? ಆತ್ಮೀಯತೆಯಿಂದ ಬಡಿಸಿ, ಇನ್ನು ಸ್ವಲ್ಪ ತುಪ್ಪ ಹಾಕೊಳ್ಳಿ, ಇದ್ ಮಾಡಿ, ಪರಿಶೇಚನೆ ಇದ್ರದಾದ ಮೇಲೆ ಆಮೇಲೆ ತುಪ್ಪ ಬಡಿಸಬಾರ್ದು. ಆಕ್ಚುಲ್ ಆಗಿ ಆತ್ಮೀಯತೆಯಿಂದ ಮಾಡ್ಬೇಕಾರೆ ಒಬ್ಬಟ್ಟು ಇನ್ನೂ ಕೊಂಚ ಸಾಕಿಲ್ಲಮ್ಮ ಅಂತ. ಈ ಶ್ರಾದ್ದದಲ್ಲಿ ಅದಕ್ಕೆ ತುಪ್ಪ ಪಕ್ಕದಲ್ಲಿ ಇಟ್ಟಿರೋದು ಯಾಕೆ ಅಂದ್ರೆ ಮತ್ತೆ ಎಂಜಲೆಗೆ ಹಾಕ್ಬಾರ್ದು. ಅಲ್ಲಿ ಅವರು ಪರಿಶೇಚನದಲ್ಲಿ ಇಟ್ಕೊಂಡಿರ್ತಾರೆ. ನೀವು ರವೆ ಉಂಡನೋ ಸಂಜಪ್ಪ ಅನ್ನೋದಕ್ಕೆ ಒಂದು ತುಪ್ಪ ಬೇಕು ಅಂದ್ರೆ ಅದರಿಂದ ಹಾಕೋಬಹುದು. ಪರಿಶೇಚನೆ ಆದ್ಮೇಲೆ ಎಲೆಗೆ ಮತ್ತೆ ತುಪ್ಪ ಬಡಿಸ್ಬಾರ್ದು. ಪರಿಶೇಚನೆ ಆಗೋಕ್ ಮೊದಲು ಅದು ಅಭಿಗಾರ ಆಗ್ಬೇಕು. ಅದಕ್ಕೆ ಆ ಸಂದರ್ಭದಲ್ಲಿ ಕ್ಷಾರ ಲವಣ ವರ್ಜ್ಯ, ಉಪ್ಪು ಖಾರ ಇರುವಂತದ್ದು ಬಡಿಸ್ಬಾರ್ದು. ಅನ್ನ ಆಮೇಲೆ ತುಪ್ಪ ಆದ್ಮೇಲೆ ಪರಿಶೇಚನೆ. ಪ್ರಾಣಾಗ್ನಿಹೋತ್ರ ಬೃಹದಾರಣ್ಯಕ ಉಪನಿಷತ್ತು ಆಧಾರ ಗೊತ್ತೈತೆ. ಅದರಿಂದ ಇಲ್ಲಿ ನಮ್ದೇ ಸಂಪ್ರದಾಯ, ನಾವು ಉಪ್ಪೆ ಫಸ್ಟ್ ಬರ್ತೀವಿ, ಇದು ಬಿಟ್ಬಿಡ್ಬೇಕು, ಸಂಪ್ರದಾಯ ಅಲ್ಲ. ಯಾಕೆಂದ್ರೆ ಆಧಾರ ಅದು ಹೇಳ್ತಾ ಇದೆ. ಅದರಿಂದ ಇದನ್ನು ನಡೆಸುವಂತಹದ್ದು. ಆಮೇಲೆ ಮುಂದಕ್ಕೆ ಆಚಾರ್ಯ ಶ್ರೀಹಸ್ತೇನ ಆರಾಧನಾಭಿಮುಖೋ ಭವ, ಭಗವನ್ ಸಮಾರಾಧನಾಭಿಮುಖೋ ಭವ, ಸಮ್ಯಕ್ ಆರಾಧನೆಗೆ ನೀನು ಅಭಿಮುಖನಾಗು ಅಂತ ಭಗವಂತನ ಪ್ರಾರ್ಥನೆ ಮಾಡೋದು. ತಮಿಳ್ನಲ್ಲಿ ಹೇಳಿದ್ರೆ ಹೆಂಗೆಲ್ಲ ಇವ್ರು ಹೇಳಿದ್ರು ಸಂಪ್ರದಾಯದಲ್ಲಿ, ಆಚಾರ್ಯ ಶ್ರೀಹಸ್ತೇನ, ಆಚಾರ್ಯರು, ನನಗೆ ಆಚಾರ್ಯ ಯಾರು ಇದ್ದಾರೆ ಅವರ ಶ್ರೀಹಸ್ತದಿಂದ ನಿನಗೆ ಆರಾಧನೆಯನ್ನು ನೀಡ್ತಾ ಇದೆ ಅಂತ ಭಾವಿಸಿ ನೀನು ಸಿದ್ಧನಾಗು ಅಂತೇಳಿ. ಆಮೇಲೆ ಈಗ ಈ ಪಾತ್ರ ಪರಿಕಲ್ಪನೆ ಇವಾಗ ನಾನು ಹೇಳ್ತೀನಿ ನೋಡಿ. ಇವಾಗ ಆರಾಧನತ್ತೈ ಆರಂಭಿಕ ವೇಣು, ಆರಂಭ ಮಾಡಬೇಕು. ಚಂಡಾದಿ ದ್ವಾರಪಾಲನ್ ಗಂಧಾಭಿರ ಅಭ್ಯರ್ಚ, ಚಂಡಾದಿ ದ್ವಾರಪಾಲಕರಿದ್ದಾರಲ್ಲ ಅವರಿಗೆ ಗಂಧ ಪುಷ್ಪ ಎಲ್ಲ ಮಾನಸಿಕವಾಗಿ ನಾವು ಸಮರ್ಪಣೆ ಮಾಡಿದ್ವಿ ಅಂತ ಹೇಳಿದ್ರೆ, ಸಂಭಾರಾನ್ ಸಮೃದ್ಧ, ಸಂಭಾರಗಳು ಒಂದು ಯಾವುದು ಎಲ್ಲ ನಾವು ಈ ಆರಾಧನೆಗೆ ಬೇಕಾದಂತ ಎಲ್ಲ ಇಟ್ಕೊಂಡಿದ್ದ ಹಾಲು, ಪುಷ್ಪ, ತುಳಸಿ, ಊದ್ಕಡ್ಡಿ ಇವೆಲ್ಲ ಸಮೃದ್ಧ. ಆತ್ಮನಃ ವಾಮ ಪಾರ್ಶ್ವೇ, ನಿಮಗೆ ಭಗವಂತನ ಪಕ್ಕದಲ್ಲಿ ಇವಾಗ ಬೆಳಗಾಗಿ ಎದ್ದ ತಕ್ಷಣ ಟಾಯ್ಲೆಟ್ ಹೋಗ್ಬೇಕಲ್ವಾ, ಹಾಗೆ ಜಲಭಾಜನೆ ತೋಯಮುತ್ಪೂರ್ಯ, ಭಗವಂತನ ಬಹಿರ್ದೇಶಕ್ಕೆ ಕಳಿಸಿದಂತೆ ಮಾಡಿ ಲೆಫ್ಟ್ ಸೈಡ್ ನಲ್ಲಿ ಒಂಚೂರು ತೀರ್ಥ ಹಾಕೋದು. ಗಂಧ ಪುಷ್ಪಾಣಿ ವಿನ್ಯಸ್ಯ ಮೂಲಮಂತ್ರೇಣ ಸಪ್ತಕೃತ ಅಭಿಮಂತ್ರ್ಯ, ಮಾನಸಿಕವಾಗಿ 7 ಸಲಿ ಅಷ್ಟಾಕ್ಷರಿಯನ್ನು ಹೇಳಿ. ಆಮೇಲೆ ಓಂ ವೀರ್ಯಾಯ ಅಸ್ತ್ರಾಯ ಭಟ್ ಅಸ್ತ್ರಮಂತ್ರೇಣ ರಕ್ಷಾಂಗತ್ವ ಸುರಭಿ ಮುದ್ರಾಂ ಪ್ರದರ್ಶ್ಯ. ಇಲ್ಲೇನೆ ಈ ಪಾತ್ರ ಪರಿಕಲ್ಪನೆ ಬಂದಿದೆ. ಈಗ ನೋಡಿ, ಅರ್ಘ್ಯ ಪಾದ್ಯ ಆಚಮನೀಯ. ಈಗ ತಟ್ಟೆನಲ್ಲಿ ಎಲ್ಲ ತುಂಬಾ ಇಟ್ಕೊಂಡ್ಬಿಡ್ತಾರೆ, ಆ ಪ್ರತಿ ಪಾತ್ರೆನೂ ಅಲ್ಲೇ ಇಟ್ಕೊಂಡ್ ಮಾಡ್ತಾರೆ, ಅದು ಸರಿಯಲ್ಲ. ಏನ್ ಮಾಡ್ಬೇಕು ಅಂದ್ರೆ, ಈಗ ದೇವರದ್ದು ಒಂದೇ ಪಂಚಪಾತ್ರೆ ಅಂತ ತಾನೇ ಹೇಳೋದು. ಆ ಪಂಚಪಾತ್ರೆಗಳಲ್ಲಿ 4 ಬಟ್ಲುಗಳು ಒಂದ್ ಸೈಜ್ ಇದೆ, ಒಂದು ದೊಡ್ಡದೊಂದಿದೆ, ರೈಟ್? ಸೊ ಅದು ದೊಡ್ಡದಿದೆಯಲ್ಲ, ದಟ್ಸ್ ಕಾಲ್ಡ್ ಪ್ರತಿಗ್ರಹ ಪಾತ್ರೆ. ನೀವೇನೇನ್ ಭಗವಂತನ ತೋರಿಸ್ತೀರೋ ಅದನ್ನ ಬಿಡುವಂತದ್ದು. ಅದು ರೈಟ್ ಸೈಡ್ ನಲ್ಲಿ ಕೆಳಗಡೆ ಇರಲಿ. ಈಗ ಗಂಧ ತಿದ್ದಿದ್ದೀರಿ, ಆ ಗಂಧದ ಕಲ್ಲು ಇದೆಯಲ್ಲ ಅದ್ರ ಮೇಲೆ ಈ ಬೆಳ್ಳಿ ತಟ್ಟೆ ಇಟ್ಕೊಳ್ಳಿ. ಅದರಲ್ಲಿ ನೀವು ಈಸ್ಟ್ ಫೇಸಿಂಗ್ ಗೊತ್ತಿದ್ರೆ ಪೂರ್ವದಿಂದ ನೆಕ್ಸ್ಟ್ ಬರೋದು ಆಗ್ನೇಯ ದಿಕ್ಕು. 8 ದಿಕ್ಕುಗಳು: ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಈಸ್ಟು, ನಾರ್ತ್ ಅಲ್ಲ ಸೌತ್, ವೆಸ್ಟ್ ಸೌತ್, ಈಸ್ಟ್ ನಾರ್ತ್ ಸೌತ್ ವೆಸ್ಟ್ ಅಲ್ಲ, ಈಸ್ಟ್ ಸೌತ್ ವೆಸ್ಟ್ ನಾರ್ತ್, ಸರಿನಾ? ಅದರ ಜೊತೆಗೆ ಅಂದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಇದರ ಮಧ್ಯದಲ್ಲಿ ಅವಾಂತರ ದಿಶಾಹ ಅಂತ ಮೈನ್ ದಿಕ್ಕುಗಳು 4. ಸಬ್ಸಿಡಿಯರೀಸ್ ಅದಕ್ಕೆ ಯಾವ್ದು ಅಂದ್ರೆ ಆನೆ ವಾಯಿ. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಆನೆ ವಾಯಿ ಪದ. ಆ ಅಂದ್ರೆ ಆಗ್ನೇಯ, ಆಗ್ನೇಯ ಈಸ್ ಸೌತ್ ಈಸ್ಟ್ ಅಲ್ಲ, ಸರಿ ತಾನೆ? ಸೌತ್ ಈಸ್ಟ್ ಈಸ್ ಆಗ್ನೇಯ. ಆಗ್ನೇಯ ದಿಕ್ಕಿನಲ್ಲೇನೆ ಅರ್ಘ್ಯ ಪಾತ್ರ ಇರಬೇಕು. ಇದು ಪಾತ್ರ ಪರಿಕಲ್ಪನೆ. ಅಲ್ಲಿ ಅರ್ಘ್ಯ ಆದ್ಮೇಲೆ ನೆಕ್ಸ್ಟ್ ಬರೋದು ನೈಋತ್ಯ, ಆನೆ. ಆಮೇಲೆ ವಾಯುವ್ಯ. ಈ ವಾಯುವ್ಯ ಅನ್ನೋದು ಪಶ್ಚಿಮಕ್ಕೂ ಉತ್ತರಕ್ಕೂ ಮಧ್ಯದಲ್ಲಿ ಬರೋದು. ಈಶಾನ್ಯ ನೆಕ್ಸ್ಟ್ ವಾಯಿ, ಆನೆ ವಾಯಿ. 4 ಪಾತ್ರೆಗಳು ಇಟ್ಟು ಅದರಲ್ಲೆಲ್ಲ ತೀರ್ಥವನ್ನ ಇದು ಆ ತೀರ್ಥ ಯಾವ್ಯಾವ್ದು ಹಾಕ್ಬೇಕು ಅಂತ ಎಲ್ಲ ಇದೆ ಅದರಲ್ಲಿ. ಲಾಮಂಚ, ಏಲಕ್ಕಿ ಪುಡಿ, ತುಳಸಿ, ಈ ಪುಷ್ಪಗಳು, ಅದ್ರದ್ದು ಅಪರಿಮಳಯುಕ್ತವಾದದ್ದು ಇವೆಲ್ಲ ಮಾಡೋದು. ಸೊ ನಮ್ಮಟ್ಟಿಗೆ ಏನು ಅಂದ್ರೆ ಒಂದೊಂದು ತುಳಸಿ ದಳನೋ ಇಲ್ಲ ಒಂದೊಂದು ಎಲೆನೋ ಎಲ್ಲದರಲ್ಲೂ ಹಾಕ್ಬೋದು ತೀರ್ಥದಲ್ಲಿ. ಮಧ್ಯದಲ್ಲಿ
ಈ ಚಿಕ್ಕ ಬಟ್ಲು ಇದೆಯಲ್ಲ ಅದು ಶುದ್ಧೋದಕ. ಅರ್ಘ್ಯ ಪಾದ್ಯ ಆಚಮನೀಯ. ಆ ಲೆಫ್ಟ್ ಅಲ್ಲಿರೋ ಈಶಾನ್ಯದಲ್ಲಿರೋದು ಸ್ನಾನದ ಪಾತ್ರೆ, ಗೊತ್ತಾಯ್ತಾ? ಇನ್ನೊಂದು ಪಾತ್ರೆವನ್ನ ಮಧ್ಯದಲ್ಲಿ ಇರೋದು ಶುದ್ಧೋದಕ, ಅದು ಇಟ್ಕೊಳ್ಳಿ ಆಯ್ತಾ. ತಟ್ಟೆ ಒಳಗೆ 5 ಬಟ್ಲುಗಳಿದೆ, ಅದು ಬಿಟ್ಟು ಹೊರಗಡೆನಲ್ಲಿ ದೊಡ್ಡ ಬಟ್ಲಿದೆ, ಅದು ಸ್ವೀಕಾರ ಮಾಡೋದಕ್ಕೆ. ಇದು ಬಿಟ್ಟು ಚೊಂಬಲ್ ನೀರು ಇಟ್ಕೊಂಡಿದ್ದೀರಿ, ಆ ಚೊಂಬಿನಿಂದ ನೀರು ಬಿಡ್ಬೇಕಾದ್ರೆ ಅಷ್ಟಾಕ್ಷರಿ ಹೇಳಿ ಎಲ್ಲದಕ್ಕೂ ತೀರ್ಥ ಬಿಡಿ ಫಸ್ಟ್, ಗೊತ್ತಾಯ್ತೆ. ಆಮೇಲೆ ಏಲಕ್ಕಿ ಪುಡಿ ಇದೆಲ್ಲ ತೀರ್ಥದ ಪುಡಿನೇ ಸಿಗುತ್ತೆ, ಅದನ್ನ ಎಲ್ಲದಕ್ಕೂ ಹಾಕೋದು. ಈ ಸ್ನಾನದ ಪಾತ್ರೆ ಇದೆಯಲ್ಲ ಈಶಾನ್ಯದಕ್ಕೂ, ಅದರಲ್ಲಿ ಗಂಧ ತೆಗೆದಿದೆಯಲ್ಲ ಅದೊಂಚೂರು ಅಲ್ಲಿ ಸೇರಿಸಿ, ಗಂಧೋದಕ ಆಗತ್ತೆ. ಗಂಧದ ಪರಿಮಳಯುಕ್ತವಾದಂತಹ ತೀರ್ಥದಿಂದ ಸ್ನಾನ, ಅದಕ್ಕೆ ಅದನ್ನು ಸೇರಿಸ್ಕೊಂಡ್ರೆ ಅದರಿಂದ ಅಭಿಷೇಕ ಮಾಡ್ತೀರಿ, ಗೊತ್ತೈತೆ. ಈ ಒಂದೊಂದಕ್ಕೂ ಕೂಡ ಎಂ ವಾಯುವೇ ನಮಃ ತೋರಿಸಿ, ಅಷ್ಟಕ್ಕೂ ಕೂಡ ಎಂ ವಾಯುವೇ ನಮಃ ಶೋಷಯಾಮಿ, ರಂ ಅಗ್ನೇಯ ನಮಃ ದಾಹ್ಯಾಮಿ, ವಂ ಅಮೃತಾಯ ನಮಃ ಪ್ಲಾವಯಾಮಿ, ವೀರ್ಯಾಯ ಸ್ತ್ರಾಯ ಭಟ್ ಸುರಭಿ ಮುದ್ರಾಂ ಪ್ರದಶ್ಯ, ಇವೆಲ್ಲ ಅಲ್ಲಿ ಮಾಡಿ. ಎಲ್ಲದಕ್ಕೂ ಕೂಡ ಅದಕ್ಕೆ ಮೊದಲು ಈ ತುಳಸಿ ಇದರದನ್ನ ಹಾಕಿ ಏಲಕ್ಕಿ ಪುಡಿ ಹಾಕಿ ಎಲ್ಲ ಮಾಡಿ ಸಿದ್ಧ ಮಾಡಿ ಇಟ್ಕೊಳ್ಳೋದು. ನೌ ಯು ಆರ್ ಲೇಬಲಿಂಗ್ ಇಟ್ ಈಚ್ ಒನ್ ಯಾವುದರಿಂದ ಅನ್ನೋದು ಬರುತ್ತೆ. ಅಸ್ತ್ರಮಂತ್ರೇಣ ರಕ್ಷಾಂಕೃತ ಸಂಸ್ಕೃತ ತೋಯೇನ ತಾನಿ ಪೂರಯಿತ್ವ ಸುಗಂಧ ದ್ರವ್ಯಾಣಿ ನಿಕ್ಷಿಪ್ಯ ತದ್ ಅಭಾವೆ. ತೀರ್ಥಕ್ಕೆ ಏಲಕ್ಕಿ ಇದು ಲವಂಗ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಪುಡಿ ಇಟ್ಕೊಂಡು ಅದನ್ನೆಲ್ಲ ಅದು ಇಲ್ಲದೆ ಇದ್ರೆ ತುಳಸಿ ನಾರು ನಿಧಾಯ ಅರ್ಘ್ಯಾದಿ ಪಾತ್ರಿಣ ಮೂಲ ಮಂತ್ರೇಣ ಅಭಿಮಂತ್ರ್ಯ, ಎಲ್ಲವನ್ನು ಓಂ ನಮೋ ನಾರಾಯಣಾಯ ಅಂತ ಅಭಿಮಂತ್ರಿಸಿ ಈ ಉದ್ಧರಣೆ ಇದೆಯಲ್ಲ ಅದರಲ್ಲಿ ಆ ಶುದ್ಧೋದಕ ತಗೊಳ್ಳಿ ತೀರ್ಥನ. ಒಂದು ತುಳಸಿ ದಳ ಇಟ್ಕೊಳ್ಳಿ ಅದರಲ್ಲಿ, ಹೀಗೆ ಮೇಲೆ ಕೈನಲ್ಲಿ ಹಿಂಗೆ ಇಟ್ಕೊಂಡು ಓಂ ನಮೋ ಭಗವತೆ ನಾರಾಯಣಾಯ ಅರ್ಘ್ಯಂ ಪರಿಕಲ್ಪಯಾಮಿ ಅಂತ ಆ ತೀರ್ಥದಿಂದ ಒಂಚೂರು ತುಳಸಿಯಿಂದ ಅರ್ಘ್ಯ ಪಾತ್ರೆಗೆ ಒಂದು ಡ್ರಾಪ್ ಹಾಕೊಳ್ಳಿ. ಸೊ ಯು ಆರ್ ಲೇಬಲಿಂಗ್ ಇಟ್, ಇಟ್ ಈಸ್ ಲೇಬಲಿಂಗ್. ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ. ನೆಕ್ಸ್ಟ್ ಪಾದ್ಯಂ ಪರಿಕಲ್ಪಯಾಮಿ, ಪರಿಕಲ್ಪನೆ. ಓಂ ನಮೋ ನಾರಾಯಣಾಯ ಆಚಮನೀಯಂ ಪರಿಕಲ್ಪಯಾಮಿ, ಓಂ ನಮೋ ನಾರಾಯಣಾಯ ಸ್ನಾನೀಯಂ ಪರಿಕಲ್ಪಯಾಮಿ. ಮಧ್ಯದಲ್ಲಿರೋದು ಓಂ ನಮೋ ನಾರಾಯಣಾಯ ಶುದ್ಧೋದಕಂ ಪರಿಕಲ್ಪಯಾಮಿ. ಸೊ ಮೊದಲೇನಾಯ್ತು, ಆಗ್ನೇಯದಕ್ಕೆ ನಡೆಯೋದು ಅರ್ಘ್ಯ, ಆಮೇಲೆ ಪಾದ್ಯ, ಆಮೇಲೆ ಆಚಮನೀಯ, ಆಮೇಲೆ ಸ್ನಾನೀಯ, ಮಧ್ಯದಲ್ಲಿರೋದು ಶುದ್ಧೋದಕ. ಸೊ ದೀಸ್ ಆರ್ ದಿ ಲೇಬಲ್ಸ್. ಸೊ ಯಾವಾಗ್ಲಾದ್ರು ಅರ್ಘ್ಯಂ ಸಮರ್ಪಯ ಅಂದ್ರೆ ಅರ್ಘ್ಯ ಪಾತ್ರದಿಂದನೇ ತೀರ್ಥ ತಗೋಬೇಕು. ಭಗವಂತನ ಮುಖಕ್ಕೆ ಕೈಗೆ ತೋರಿಸಿದಂತೆ ಮಾಡಿ ಅದನ್ನ ಪ್ರತಿಗ್ರಹ ಪಾತ್ರದಲ್ಲಿ ಬಿಡುವಂಥದ್ದು, ಈ ರೀತಿ ಮಾಡುವಂಥದ್ದು. ಒಂದೊಂದು ಆಸನ, ಅವಾಗ ಮೊದಲೇ ಹೇಳಿದಂತೆ 6 ಆಸನಗಳಿದೆ ಇದರಲ್ಲಿ. ಈಗ ಭಗವಂತನನ್ನ ಏಳ್ಸಿದ್ರಿ, ಸುಪ್ರಭಾತ ನಾಯಕ ನಾಯನಿಂದ ಅಂದಿ ಉಲ್ಹಾಮಣಂದ ಇದು ಹೇಳ್ತಾ ಅವನನ್ನು ಏಳ್ಸಿದ್ದಾಯ್ತು. ಕೌಸಲ್ಯ ಸುಪ್ರಜ ರಾಮ ಇದನ್ನು ಅವನನ್ನ ಆಮೇಲೆ ಸ್ನಾನಾಸನಕ್ಕೆ ಕರೆಸೋದು ಎದ್ದ ಮೇಲೆ. ಅದಕ್ಕಾಗಿ ಪರಿಕಲ್ಪ್ಯ ಅರ್ಘ್ಯ ಪಾತ್ರಾತ್ ಉದ್ಧರಿಣ್ಯಾಂ ಜಲಮಾದಾಯ ಮೂಲಮಂತ್ರೇಣ ಚತುರ್ವಾರಂ ಅಭ್ಯಂತೆ. 4 ಸಲಿ ಅಷ್ಟಾಕ್ಷರಿಯಿಂದ ಜಪಿಸಿ ಎಡಗೈನಲ್ಲಿ ಉದ್ಧರಣೆ ಇಟ್ಕೊಂಡಿರೋದು, ತೀರ್ಥ ಅರ್ಘ್ಯ ಪಾತ್ರದಿಂದ ತಗೊಂಡಿರೋದು, ಗೊತ್ತೈತೆ. ಮೊದಲು ಲೇಬಲಿಂಗ್ ಆಯ್ತು, ಆಮೇಲೆ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಗುರು ಅಸ್ಮಿನ್, ಈ ಜಲದಲ್ಲಿ ನಿನ್ನ ಸಾನ್ನಿಧ್ಯ ಉಂಟಾಗ್ಲಿ, ಗಂಗೆ ಯಮುನೆ ಎಲ್ಲ ಇವ್ರನ್ನೆಲ್ಲ ಮಾಡಿ ಕಾವೇರಿ ವಿರಜಾ ತೀರ್ಥಮಾಹೋಂ. ವಿರಜಾ ಅಲ್ಲಿರೋದು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಸಿಗುವಂತ ನದಿ, ವಿರಜಾ ತೀರ್ಥಮಾಹೋಂ. ತಿರುಕಲ್ಯಾಣಿ ತೀರ್ಥಮಾಹೋಂ, ತಿರುಕಲ್ಯಾಣಿ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಾಮೋದಿದೆ, ಅಲ್ಲಿ ತಿರುಪತಿನಲ್ಲಿ ಇದೆಯಲ್ಲ ಆ ಪುಷ್ಕರಣಿ ತೀರ್ಥ, ಇದರಲ್ಲಿ ನಾವು ಸಾನ್ನಿಧ್ಯ. ತೀರ್ಥಮಾಹವು ಕಂಡರುಳು ರಕ್ಷಿತ್ತು ಅರುಳ ವೇಣು ಎಂದು ಭಗವಂತನೇ ಪ್ರಾರ್ಥಿತ್ತು. ಇದರಲ್ಲಿ ಎಲ್ಲ ಪುಣ್ಯ ನದಿ ತೀರ್ಥಗಳು ಸೇರಲಿ ಅಂತ ತುಳಸಿಯನ್ನು ಇಟ್ಕೊಂಡು ಅಭಿಮಂತ್ರಿಸಿ ಓಂ ವಿರಜಾಯೈ ನಮಃ ಇದು ವಿರಜಾಮಾವಾಕ್ಯ. ಯಾಗಭೂಮಿ ಸರ್ವಾಣಿ ಯಾಗ ದ್ರವ್ಯಾಣಿ ಆತ್ಮಾನಂಚ ಪ್ರೋಕ್ಷ. ನೀವು ಇಟ್ಕೊಂಡಿದಿರಲ್ಲ ಏನೇನು ಪುಷ್ಪ ಇದು ಎಲ್ಲದನ್ನು, ಅವೆಲ್ಲದಕ್ಕೂ ಅದು ಪ್ರೋಕ್ಷೆ ಮಾಡಿ. ದೇವ ಮಂದಿರಂ ಪ್ರೋಕ್ಷ, ಸಂಪುಟ ಇಟ್ಟಿದೆಯಲ್ಲ ಅದು, ಅದಕ್ಕೆ ಆತ್ಮಾನಂ ಪ್ರೋಕ್ಷ. ಗಂಗೆಚೆ ಯಮುನೈಚೆ ಹೇಳಿದಾಗ ಮೊದಲೇ ನಾವೆಲ್ಲ ಭೂತಿ ಶುದ್ಧಿ ಮಾಡ್ಕೊಂಡಿದ್ವಲ್ಲ ಅಂದ್ರೆ ಇದು ಮತ್ತೆ ಅದನ್ನ ಪುನಃ ಅಸರ್ಟೈನ್ ಮಾಡೋದಕ್ಕಷ್ಟೇ. ತುಳಸಿ ಉಳ್ಳೆ ತೀರ್ಥ ಹಚ್ಕೊಂಡಿ ಕ್ರಮ ಉದ್ಧರಣೆಯನ್ನ ಎಲ್ಲದಕ್ಕೂ ಪ್ರೋಕ್ಷೆ ಮಾಡ್ತಾರೆ, ಇನ್ಕ್ಲೂಡಿಂಗ್ ಸಾಲಿಗ್ರಾಮ. ನಿಮ್ಮ ಮೇಲೂ ಹಾಕೊಳ್ಳಿ. ನಿಮ್ಮ ಹೃದಯದಲ್ಲಿ ಇದ್ದ ಭಗವಂತ ಅಲ್ಲಿ ವಿಗ್ರಹದಲ್ಲಿ ಬಿದ್ದೇನೆ ಅವನಿಗೂ ಅಷ್ಟೇ ಪ್ರೋಕ್ಷಣೆ. ಇದನ್ನ ಮಾಡಿ ಆಸನ ಪರಿಕಲ್ಪನಾ ಪ್ರಕಾರಂ ಪ್ರತ್ಯೇಕ ಪುಷ್ಪಂ ಸಮರ್ಪ್ಯ ಅಂದ್ರೆ
ಯಾಗ ದ್ರವ್ಯಗಳು ಇದನ್ನೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ನೋಡಿ ಇದು ಆಧಾರ ಶಕ್ತಿಯಾದಿ ನಮಃ ಅಂತ ಇವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಿತ್ಯ ಗ್ರಂಥದಲ್ಲಿ ದೊಡ್ಡದಾಗಿರೋದು ಅದು ಇದೆಲ್ಲ ಬಹಳ ದೊಡ್ಡದಾಗತ್ತೆ ಬಟ್ ತಿಳಿದಿರ್ಲಿ ಏನ್ ಆರಾಧನೆ ಅಂತಂದ್ರೆ ಅಖಿಲ ಜಗದಾರಾಯ ಕೂರ್ಮರೂಪಿಣೇ ನಮಃ ಓಂ ನಾರಾಯಣಾಯ ನಮಃ ಇದೆ ಓಂ ಅನಂತಾಯ ನಾಗರಾಜಾಯ ನಮಃ ಓಂ ಭೌಂ ಭೌಮ್ಯ ನಮಃ ಓಂ ಶ್ರೀ ವೈಕುಂಠಾಯ ದಿವ್ಯ ಲೋಕಾಯ ನಮಃ ಓಂ ಶ್ರೀ ವೈಕುಂಠಾಯ ದಿವ್ಯ ಜನಪದಾಯ ನಮಃ ಅಲ್ಲಿರುವಂತವ್ರು ಮುಕ್ತಾತ್ಮರು ದಿವ್ಯ ಜನಪದ ಶ್ರೀ ವೈಕುಂಠಾಯ ದಿವ್ಯ ವಿಮಾನಾಯ ನಮಃ ಶ್ರೀ ವೈಕುಂಠಾಯ ದಿವ್ಯ ಮಂಟಪರತ್ನಾಯ ನಮಃ ಆಸರಣ ರೂಪಾಯ ಅನಂತಾಯ ನಾಗರಾಜಾಯ ನಮಃ ಧರ್ಮಾಯ ಪೀಠಪಾದಾಯ ನಮಃ ಜ್ಞಾನಾಯ ಪೀಠಪಾದಾಯ ನಮಃ ಐಶ್ವರ್ಯಾಯ ಪೀಠಪಾದಾಯ ನಮಃ ಎಲ್ಲ ಓಂಕಾರ ಜೊತೆಗೆ ಓಂ ಅವೈರಾಗ್ಯಾಯ ಪೀಠಗಾತ್ರಾಯ ನಮಃ ಏಭಿ ಪರಿಚ್ಛಿನ್ನ ತನವೇ ಪೀಠಪ್ಯದೇತ್ಮನೆ ಅನಂತಾಯ ನಾಗರಾಜಾಯ ನಮಃ ಅಷ್ಟದಳ ಪದ್ಮಾಯೈ ನಮಃ ಓಂ ಅನುಗ್ರಹಾಯೈ ಚಾಮರಹಸ್ತಾಯೈ ನಮಃ ಇವರೆಲ್ಲ ಭಗವಂತನ ವೈಕುಂಠದಲ್ಲಿ ಚಾಮರಗ್ರಾಹಿಣೀಶ್ಚ ಅಂದ್ರೆ ಚಾಮರ ಬೀಸೋರು ಇದ್ದಾರೆ ದೇವತೆ ಇವರೆಲ್ಲ ನಿತ್ಯ ಸೂರಿಗಳೇನೆ ಆ ಕೈಂಕರ್ಯ ಮಾಡುವಂತವ್ರು ಜಗತ್ ಪ್ರಕೃತಿಯ ದಿವ್ಯ ಯೋಗ್ಯ ಪೀಠಾಯ ನಮಃ ಅದು ದಿವ್ಯವಾದಂತಹದ್ದು ಯೋಗ ಪೀಠ ದಿವ್ಯ ಯೋಗ ಪರ್ಯಂಕಾಯ ನಮಃ ದಿವ್ಯ ಯೋಗ್ಯ ಪೀಠ ಅಲ್ಲ ಯೋಗ ಪೀಠ ಯಕಾರ ಇಲ್ಲ ಅಲ್ಲಿ ಓಂ ಸಹಸ್ರ ಪಣಾಮಣಿ ಮಂಡಿತಾಯ ಅನಂತಾಯ ನಾಗರಾಜಾಯ ನಮಃ ಅಲ್ಲಿಗೆ ಮೇಲೆ ಕೂತಿರೋವನು ಆದಿಶೇಷನಲ್ಲೇ ಅಲ್ಲಿ ಕೂತ್ಕೊಂಡಿದ್ದಾನೆ ಮನಸ್ಸಿನಲ್ಲೇ ಎಲ್ಲ ಕಲ್ಪನೆ ಇದು ಪ್ರಕೃತಿ ಆಧಾರ ಶಕ್ತಿ ಆದಿ ನಮಃ ಹಿಂದೆ ಇತ್ತುಳ್ಳೆ ತಂದೆನೋ ತಾಯಿನೋ ಇದಾದ್ಮೇಲೆ ಆಧಾರ ಶಕ್ತಿ ಆದಿ ತರ್ಪಣ ಅಂತ ಮಾಡಿಸ್ತಾರೆ ಎಲ್ಲ ಅಲ್ಲೂ ಕೂಡ ಬರುವಂತದ್ದು ಬೇಸಿಕ್ ಆಗಿ ಭಗವಂತನ ಸೃಷ್ಟಿ ಹೆಂಗಾಯ್ತು ಅನ್ನೋದನ್ನೆಲ್ಲ ತಿಳಿಸ್ತಾ ಇದ್ದಾರೆ ಇದೆಲ್ಲ ಇದೆ ಹಿಂದೆ ವಿರಜಾಯಿ ನಮಃ ಅದಾನ್ ಪಿನ್ನೆ ನಾವೆಲ್ಲ ಮನಸ್ಸಿನಲ್ಲಿ ಭಾವಿಸಿ ಎಲ್ಲ ಮಾಡೋದು ಪುಷ್ಪವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು ಇದು ವಿರಜ ಅದಕ್ಕೆ ಚೊನ್ನೆ ಇತ್ತುಳ್ಳೆ ದಿಸ್ ಮಚ್ ನಿಯರ್ ಟು ರಾಮಾನುಜರ್ ಬಿಕಾಸ್ ಆಫ್ ದಿಸ್ ಹಿಂದೆ ಆಧಾರ ಕಲ್ಪನೆ ಇದೆಲ್ಲ ಪೂರಾ ನೀವು ಈ ರೀತಿ ಮಾಡಿದ್ರೆ 1-1.5 ಗಂಟೆ ಕಾಲ ಬೇಕು ಆರಾಧನೆ ಗೊತ್ತೈತೆ ನಿಮ್ ಟೈಮ್ ನೋಡ್ಕೊಳ್ಳಿ ಇದೆಲ್ಲ ಭೂತ ಶುದ್ಧಿ ಕ್ಷೌಣಮಯ 4 ಹೇಳಿದ್ರೆ ಅದ್ರಲ್ಲೇ ಎಲ್ಲ ಬಂತು ಪರಿಕಲ್ಪನೆ ಆಧಾರ ಶಕ್ತಿ ನಮಃ ಅಂತ ಒಂದು ಪುಷ್ಪ ಹಾಕಿದ್ರು ಇವೆಲ್ಲ ಸೇರ್ತು ಅಂತಂದ್ರೆ ಓಂ ಅಸ್ಮದ್ ಗುರುಭ್ಯೋ ನಮಃ ಇದಾದ್ಮೇಲೆ ಗಾಯತ್ರಿ ರಹಸ್ಯತ್ರಯ ಉಪದೇಶ ಭರ ಸಮರ್ಪಣ್ ಕರ್ತಂತದಿಯ ಗುರುಂಚ ಪ್ರಣಮ್ಯ ನಿಮಗೆ ಗಾಯತ್ರಿ ಉಪದೇಶ ಮಾಡಿದವ್ರು ಯಾರೋ ತಂದೆ ಅಲ್ಲಿದ್ರೆ ಇಷ್ಟೆಲ್ಲ ಸಿದ್ಧ ಮಾಡ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಆರಾಧನೆ ಕಂಟಿನ್ಯೂ ಮಾಡ್ತೀನಿ ಅಥವಾ ಮಾಡ್ಲಾ ಅಂತ ಪರ್ಮಿಷನ್ ತಗೊಂಡು ಅನುಗ್ರಹ ಕೇಳ್ಬಿಟ್ಟು ಮಾಡೋದು ಇಲ್ದಿದ್ರೆ ಇವಾಗ ನೆನೆಸ್ಕೊಳ್ಳೋ ಅಂತದ್ದು ತಂದೆ ತಾಯಿ ಫೋಟೋ ಇಟ್ಕೋಬೋದಾ ಪೂಜಾ ರೂಮ್ ನಲ್ಲಿ ಖಂಡಿತ ಇಟ್ಕೋಬಹುದು ನಿಮ್ಗೆ ಅವ್ರ ಆಚಾರ್ಯರು ಬೇರೆಯವ್ರಿಗೆ ಅದ್ ಬೇಕಿಲ್ಲ ಈಗ ದೇವ್ರ ಜೊತೆಗೇನೆ ಪಕ್ಕದಲ್ಲಿ ಇಡಬಾರ್ದು ಸ್ವಲ್ಪ ಕೆಳಗಡೆ ಇರ್ಲಿ ಅಷ್ಟೇ ಈಗ ರಾಮ ಇವನ ಅಥವಾ ನಾರಾಯಣನ ಇಟ್ರೆ ವೈನತೆಯ ಕೆಳಗಡೆ ತಿರುವಡಿ ಪೆರಿಯ ತಿರುವಡಿ ಶಿರಿಯ ತಿರುವಡಿ ಅಂತ ಹೇಳೋದು ಅವರೆಲ್ಲ ಕೆಳಗಡೆ ಇದಾಗಿಲ್ವಾ ಅವರಿಂದ ಇನ್ನು ಕೆಳಗಡೆ ಸಾಲಿನಲ್ಲಿ 1-2 ಸ್ಟೆಪ್ಸ್ ಇದ್ರೆ ಫಸ್ಟ್ ಇದರ ಮೇಲಿಂದ್ರಲ್ಲಿ ಭಗವಂತ ಇದ್ದಾನೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಶ್ರೀ ಭೂನಿಯ ಜೊತೆನಲ್ಲಿ ಇರ್ತಾರೆ ಅನಂತ ಗರುಡ ವಿಶ್ವಕ್ಸೇನ ಇರಲ್ಲ ಅದರಿಂದ ಕೆಳಗಡೆನಲ್ಲಿ ನಿಮ್ಮ ತಂದೆ ಫೋಟೋ ಅಲ್ಲಿ ಇರ್ಬೋದು ಆಚಾರ್ಯ ನಮ್ಮ ಆಚಾರ್ಯರು ಸಮಾಶ್ರಯಣ ಮಾಡಿದಂತ ಸ್ವಾಮಿಗಳು ಅವ್ರ ಪಾದುಕೆ ಇದೆಲ್ಲ ಅಲ್ಲಿ ಇಡ್ಬೋದು ಅದಕ್ಕೂ ಕೂಡ ಆರಾಧನೆ ಸೊ ಹಾಗೆ ಭರ ಸಮರ್ಪಣ್ ಕರ್ತನ್ ಯಾರಲ್ಲಿ ನೀವು ಪ್ರಪತ್ತಿಯನ್ನು ಮಾಡ್ಕೊಂಡಿದ್ದೀರಿ ಸಮಾಶ್ರಯಣ ಯಾರತ್ತ ಮಾಡಿದ್ದೋ ಆ ಗುರುಗಳನ್ನ ಮತ್ತೆ ಮನಸ್ಸಿನಲ್ಲಿ ಒಂದ್ಸಲಿ ನಮಿಸಿ ಗುರುವಸ್ತದೀಯ ಗುರವೋ ದಿಶಂತು ಮಾಂ ಅನುಗ್ರಹ ನೀವು ನನಗೆ ದಾರಿದೀಪವಾಗಿ ಯುಷ್ಮತ್ ಉಪಜನಿತ ಶಕ್ತಿ ಮತಿ ಅಹಂ ಹರಿಮರ್ಚಯಾಮಿ ಗತಿಭಿ ಪ್ರಸೀದತ ಟೇಕಿಂಗ್ ದಿ ಪರ್ಮಿಷನ್ ಫ್ರಮ್ ದಿ ಆಚಾರ್ಯಸ್ ನೀವು ಕೊಟ್ಟಂತಹ ಇದು ನಿಮ್ಮ ಕೃಪೆಯಿಂದ ನಾನು ಭಗವಂತನ ಆರಾಧನೆ ಮಾಡೋದು ಇವಾಗ ತೊಡಗ್ತಾ ಇದ್ದೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರ್ಲಿ ಇದು ಪ್ರಾರ್ಥನೆ ಗೊತ್ತಾಯ್ತೆ ಗುರುವನ್ ಪ್ರಾರ್ಥ್ಯ ಭಗವದ್ ಆವಾಹನೆ ಗೊತ್ತಾಯ್ತೆ ಸಾಲಿಗ್ರಾಮದಲ್ಲಿ ಸದಾ ಭಗವಂತನ ಆವಾಹನೆ ಇರುತ್ತೆ ಈ ವಿಗ್ರಹಗಳೆಲ್ಲ ಮಾಡಿದ್ರೆ ಅದಕ್ಕೆಲ್ಲ ಪ್ರತಿಷ್ಠೆ ಆಗ್ಬೇಕು ಅಂತಾರೆ ಅದು ಈ ಮನೆಯಲ್ಲಿ ಯಾವ್ದಾದ್ರು ಒಂದು ಆಶೋಚ ಬಂದ್ರೆ ಆ ವಿಗ್ರಹಗಳಿಂದ ಆ ಸಾನ್ನಿಧ್ಯ ಹೊರಟೋಗುತ್ತೆ ಮತ್ತಿನ್ನೊಂದ್ಸಲಿ ಪುನಃ ಪ್ರತಿಷ್ಠೆ ಆಗ್ಬೇಕು ಅಂತ ಅದಕ್ಕೆ ಮನೆಯಲ್ಲಿ ವಿಗ್ರಹಗಳಿಗಿಂತ ಸಾಲಿಗ್ರಾಮ ಶ್ರೇಷ್ಠ ಅಂತ ಹೇಳೋದು ಶುದ್ಧಿಯಾಗಿರ್ಬೇಕಾದ್ರೆ ಇಲ್ದಿದ್ರೆ ಆಶೌಚಗಳು ಬಂದಾಗ ದೇವತೆಗಳ ಸಾನ್ನಿಧ್ಯ ಹೊರಟೋಗುತ್ತೆ ಅಂತ ಈ ದೇವಾಲಯಗಳಲ್ಲಿ ಪೂಜೆ ಮಾಡ್ತಾರಲ್ಲ ಪ್ರತಿಷ್ಠೆ ಎಲ್ಲ ಆದ್ಮೇಲೆ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಆರಾಧನೆ ಆಗ್ಬೇಕು ಏನೋ ಕಾರಣದಿಂದ ಒಂದಷ್ಟು ದಿವಸ ಬಿಟ್ಟು ಅಂದ್ರೆ ಭಗವಂತ ಸಾನ್ನಿಧ್ಯ ಹೊರಟೋಗುತ್ತೆ ಅದು ದಟ್ ಇಸ್ ಜಸ್ಟ್ ಆರ್ಟ್ ಪೀಸು ಅಷ್ಟೇ
ನೀವೆಲ್ಲ ಮ್ಯೂಸಿಯಂನಲ್ಲಿ ಇರ್ತಿಲ್ಲ ಆ ಥರದಲ್ಲಿ. ಪ್ರತಿದಿನ ಆರಾಧನೆ ಆಗಿ ಬೆಳಗ್ಗೆ ಸಾಯಂಕಾಲ ಸಾನ್ನಿಧ್ಯ ಅವನು ಉಂಟಾಗ್ಲಿ ಅಂತ ಮಾಡ್ತಾ ಇದ್ರೆ ಮಾತ್ರ ಅಲ್ಲಿ ಸಾನ್ನಿಧ್ಯ ಇರುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ವಿಗ್ರಹಗಳ ಮನೆಯಲ್ಲಿ ಇಡಬೇಡಿ. ವಿಗ್ರಹ ಏನಿದ್ರು ಒಂದು ಚೋಟು, ದಿಸ್ ಈಸ್ ಒನ್ ಚೋಟ್, ಈ ಚೋಟ್ಗಿಂತ ಹೆಚ್ಚಿಗೆ ಇರಬಾರ್ದು ಲೆಂತ್. ಅಷ್ಟೊಳಗಿರುವಂತ ವಿಗ್ರಹಗಳು ಇಟ್ಕೋಬಹುದು. ರಾಮ ಲಕ್ಷ್ಮಣ ಸೀತೆ ಅಥವಾ ಇನ್ನೇನೋ ನಾರಾಯಣನೋ ಇಲ್ಲ ಆಂಡಾಣೋ ಶ್ರೀನಿವಾಸನೋ ಏನಿದ್ರು ಕೂಡ ಇಷ್ಟೇ. ಅದಕ್ಕಿಂತ ದೊಡ್ಡದಾದ್ರೆ ದೇವಸ್ಥಾನದ ತರ ಪ್ರತಿದಿನ ಅನ್ನ ನಿವೇದನೆ ಆಗ್ಬೇಕು. ಈ ಮಲ್ಲೇಶ್ವರದಲ್ಲಿ ಯಾರೋ ಬ್ರೆಡ್ ಅಂಗಡಿ ಇಟ್ಕೊಂಡಿರೋರು ಒಂದು ರೂಮ್ ಅನ್ನೇ ಇದ್ ಮಾಡ್ಬಿಟ್ಟು ದೇವಸ್ಥಾನ ಇದ್ರ ತರ ಇಟ್ಬಿಟ್ಟಿದ್ದಾರೆ. ಉತ್ಸವ ಮೂರ್ತಿ ದೊಡ್ಡದಾಗಿ ಪ್ರತಿದಿನ ಆರಾಧನೆ ಮಾಡಿ ಅನ್ನವನ್ನ ನಿವೇದನೆ ಮಾಡಿ ಸಾಯಂಕಾಲನೂ ಒಂದೊಂದ್ಸಲ 2 ಹೊತ್ತು ಆರಾಧನೆ ಮಾಡ್ಬೇಕು. ಅಂದ್ರೆ ನಿಮ್ ಮನೆಯೇ ದೇವಸ್ಥಾನ ಆಗೋಗುತ್ತೆ ಅವಾಗ. ಈ ಕಾರಣದಿಂದ ದೊಡ್ಡ ದೊಡ್ಡ ವಿಗ್ರಹ ಮನೆಯಲ್ಲಿ ಇಡ್ಬೇಡಿ. ಸುಮ್ನೆ ದುಡ್ಡಿದೆ ನನ್ನ ಹತ್ರ ಇಷ್ಟ ಎತ್ತರ ತಂದು ಇಟ್ಬಿಟ್ಟಿರ್ತೀನಿ ಕೃಷ್ಣಂದು ಮತ್ತೊಂದು, ಶುಡ್ ನಾಟ್. ಇವೆಲ್ಲ ಹೇಳೋದು ಸಮಯ ಜಾಸ್ತಿ ಆಗ್ಬಿಡುತ್ತೆ, ಆದ್ರೂ ಹೇಳ್ತೀನಿ ಕೇಳಿ. ಯಾರೋ ಮನೆಯಲ್ಲಿ ಒಂದು ಹಿಂದೇನೋ ಹೇಳಿದ್ದೆ ಇದನ್ನ, ಏನು ಅಂದ್ರೆ ಗಣೇಶ ಗೌರಿ ತಂದು ಇಟ್ಬಿಟ್ಟು ಈ ವರ್ಷ ಹೊಸ ತಂದಿದ್ದನ್ನ ಹಳೆದನ್ನ ಡಿಸ್ಪೋಸ್ ಮಾಡ್ತಿದ್ರು. ಆ ತರ ಒಂದ್ಸಲಿ ಅದನ್ನ ಮಾಡೋದಕ್ಕೇನೋ ಮಾಡಿ ಒಂದು ಪೆಟ್ಟಿಗೆನಲ್ಲೆಲ್ಲ ತೆಗೆದು ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನೋ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್. ಯಾರನ್ನೋ ಕೇಳಿದ್ರು ನಾಡಿ ಶಾಸ್ತ್ರವೋ ಮತ್ತೊಂದ್ರಲ್ಲೋ, ನಿಮ್ಮಲ್ಲಿ ಯಾವ್ದಾದ್ರು ಪೂಜೆ ಮಾಡದೆ ವಿಗ್ರಹಗಳು ಇಟ್ಕೊಂಡಿದ್ದೀರಾ? ಏನಿಲ್ವಲ್ಲ, ಎಲ್ಲ ಏನಿದೆಯೋ ಅದ್ ಮಾಡ್ತಾ ಇದೀವಿ ಅಂತ. ಆಮೇಲೆ ಇವ್ರು ಹೋಗಿ ನೋಡಿದ್ರೆ ಪೆಟ್ಟಿಗೆನಲ್ಲಿ ಅಟ್ಟದ ಮೇಲೆ ಎಲ್ಲ ಇಟ್ಬಿಟ್ಟಿದ್ದಾರೆ. ಅದನ್ನ ತೆಗೆದು ಅದನ್ನಿಗೆ ಆವಾಹನೆ ಮಾಡಿ ಪೂಜೆ ಮಾಡಿ ತಗೊಂಡೋಗಿ ನೀರಿನಲ್ಲಿ ಬಿಟ್ಟ ಮೇಲೆ ಆಮೇಲೆ ಇವರಿಗೆಲ್ಲ ಪ್ರಾಸ್ಪರಿಟಿ ಆಯ್ತು ಅಂತ. ಏನೋ ಈ ಭಯ ಪಡಿಸ್ಬಿಟ್ಟು ನಿಮ್ದು ಯಾವ್ದೋ ಮೂಢನಂಬಿಕೆ ಹೇಳಿ ಮಾಡುವುದು ಅಂತಲ್ಲ. ವಿಗ್ರಹಗಳು ಇವೆಲ್ಲ ಇಡ್ಬೇಕಾದ್ರೆ ಅದು ಸರಿಯಾದಂತ. ಅದಕ್ಕೆ ಕಳಶಗಳಲ್ಲಿ ದೇವರನ್ನ ಪೂಜೆ ಆವಾಹನೆ ಮಾಡಿದ್ರೆ ಉದ್ವಾಸನೆ ಮಾಡ್ಬೇಕು. ಸುಮ್ನೆ ಅಲ್ಲಿ ಮೂರನೇನಲ್ಲಿ ದೇವಸ್ಥಾನದ ಇದರಲ್ಲಿ ಇಟ್ಬಿಡೋದು ಕಳಶನ, ಅಲ್ಲಿರೋ ನೀರೆಲ್ಲ ಒಣಗೋಗಿ ಇದೆಲ್ಲ ಆಗೋದು, ಇದೆಲ್ಲ ಆಗ್ಬಾರ್ದು ಆಭಾಸಗಳು. ಹಾಗೆ ರಕ್ಷಾ ಬಂಧನ ಇದು ಕೈಗೆ ಕಟ್ಟುವಂತದ್ದು. ಇವಾಗ ಇದು ಹಾಕೊಂಡಿದ್ದಲ್ಲ ಫ್ಯಾಷನ್ ಇದು. ನಾನು ಇದೊಂದು ಯಜ್ಞ ಇವತ್ತು ನಡೆಸ್ತೀನಲ್ಲ, ಅದಕ್ಕಾಗಿ ವಾಸುಕಿಯನ್ನು ಆವಾಹನೆ ಮಾಡಿ ಬೃಹತ್ ಸಾಮಕ್ಷತ್ರವೃಷ್ಟಿಯಂತ ಹೇಳಿಬಿಟ್ಟು ವಾಸುಕಿಯನ್ನ ಷೋಡಶೋಪಚಾರ ಮಾಡಿ ಧರಿಸುವಂತ ಇವತ್ತು ಕಾರ್ಯಕ್ರಮ ನಡೆಸುವಂತದ್ದು ಸರಿಯಾಗಿ ರಕ್ಷಾ ಬಂಧನ, ಪ್ರತಿಸರ ಬಂಧ ಅಂತ ಹೆಸರಿರುತ್ತೆ. ಇದನ್ನ ಹಾಕೊಂಡು ಆಮೇಲೆ ಯಜ್ಞವನ್ನು ನಡೆಸೋದು. ಹಾಗೆ ಅದಾಗಿದ್ಮೇಲೆ ಧನ್ಯವಾದ ಹೇಳಿ ಅವನನ್ನು ಉದ್ವಾಸನೆ ಮಾಡಿ ತೆಗೆದಿಟ್ಬಿಡ್ಬೇಕು. ಚಿನ್ನದಲ್ಲಿ ಮಾಡ್ಬಿಟ್ಟು ಹಾಕೊಡೋದು ಫ್ಯಾಷನ್ಗಿಂತ ಕಾರ್ಯಗಳನ್ನು ನಡೆಸುವಾಗ ಅವಾಗ ಧರಿಸಿ ಆಮೇಲೆ ತೆಗ್ದಿರಿ, ಅವಾಗ ಅದ್ರ ಸ್ಯಾಂಕ್ಟಿಟಿ ಉಳಿಯುತ್ತೆ. ಮುಂದಕೋಣ. ಭಗವನ್ ಸಮಾರಾಧನಾಭಿಮುಖೋ ಭವ. ನಾನೀಗ ಆರಾಧನೆ ಶುರು ಮಾಡ್ತಾ ಇದ್ದೀನಿ ಭಗವಂತ ಮಾನಸಿಕವಾಗಿ. ಉದ್ಧರಿಣ್ಯಾಂ ಜಲಮಾದಾಯ, ಉದ್ಧರಣೆಯಲ್ಲಿ ತಗೊಳ್ಳೋ ತೀರ್ಥವನ್ನ ಯಾವುದು ಶುದ್ಧೋದಕದ್ದು, ಅದರಲ್ಲಿ ತತ್ರ ಪುಷ್ಪದ್ವಯಂ ನಿಕ್ಷಿಪ್ಯ ಅಂದ್ರೆ 2 ಪುಷ್ಪ ಇಟ್ಕೊಳ್ಳಿ, ಒಂದು ಪುಷ್ಪದ್ದು 2 ಅಥವಾ ಒಂಚೂರು ತುಳಸಿ ದಳ ಇಟ್ಕೊಂಡು ಚತುರ್ವಾರ ಮೂಲ ಮಂತ್ರೇಣ ಅಭಿಮಂತ್ರ ಎಲ್ಲ ಕಡೆನೂ 4 ಸಲ ಅಷ್ಟಾಕ್ಷರಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತ ಹೇಳಿ ಓಂ ಪರಮಧಾಮಾವಸ್ಥಿತ ಮದನುಗ್ರಹಾಭಿಯೋಗ್ಯೋದವತಾರ ಏಹ್ಯೇಹಿ ಭಗವತ ಸಿದ್ಧಿದ ಮಂತ್ರ ಶರೀರ ಓಂ ನಮೋ ನಮಃ. ಭಗವಂತನನ್ನ ಮಂತ್ರ ಶರೀರಕನಾಗಿ ಈ ತೀರ್ಥದಲ್ಲಿ ನಿನ್ನ ಆವಾಹನೆ ಇರಲಿ ಅಂತ. ಓಂ ಕ್ಷೌಂ ನಮಃ ಪರಾಯ ಪರಮೇಷ್ಠಾತ್ಮನೇ ವಾಸುದೇವಾಯ ನಮಃ ಇತಿ ಸ್ವಾಭಿಮತ ದಿವ್ಯ ದೇಶಾದೀಶ್ವರಂ ಅನುಧ್ಯಾಯ. ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಲಮೇಘಂ ಶ್ರೀ ಹಸ್ತಿ ಜಲ ಶಿಖರೋಜ್ವಲ ಪಾರಿಯಾತಂ ಶ್ರೀ ಶಂ ನಮಾನ್ ಶಿರಸಾಯುಧ ಶೈಲದೀಪಂ. ಜೊತೆಗೆ ನಿಮ್ಮ ಮನೆದೇವರು ಶಾಂತಿ ಗ್ರಾಮಾಧೀಶ, ಅವನು ಆದೀಶ, ನರಸಿಂಹನೋ ಕೇಶವನೋ ಇಲ್ಲ ಬೆಣ್ಣಿಗಿನವರೇ, ಯಾವ್ದು ಸಂಪಿಗೆ ಯಾವ್ದು ನಿಮ್ಮೂರು ಇದೆಯೋ ಅದು ಆ ದೇವತೆಯನ್ನು ಕೂಡ ನೀರಿನಲ್ಲಿ ಆ ಉದ್ಧರಣೆಯಲ್ಲಿ ಆವಾಹನೆ ಮಾಡಿ ಅವನನ್ನು ಆ ಸಾಲಿಗ್ರಾಮದಲ್ಲಿ ಬಂದಂತೆ ಪ್ರೋಕ್ಷ ಮಾಡೋದು ಗೊತ್ತಾಯ್ತೆ. ಓಂ ಶ್ರೀಯಾಂ ನಮ ಪರಾಯ ಪುರುಷಾತ್ಮನೆ ಸಂಕೃಷ್ಣಾಯ ನಮಃ ಇತಿ ಕರಪಾತ್ರಸ್ಥ ಜಲೆ ಭಗವತ ಪ್ರವೇಶ ಧ್ಯಾನಂ. ನೀವು ತುಳಸಿ ದಳ ಇದಿಟ್ಕೊಂಡಿರಲ್ಲ ಅದರಲ್ಲಿ ಓಂ ಕ್ಷೌಂ ನಮಃ ಯಾಮ್ ನಮಃ ಅಂದಾಗ ಅವನು ಬಂದಿದ್ದ ಅನ್ನೋದ್ರಲ್ಲಿ ಅಂತ ಭಾವಿಸಿ ಓಂ ರಾಮ್ ನಮಃ ರಾ ವಿಶ್ವಾತ್ಮನೆ ಇದು ಪಾತ್ರಂ ಭಗವನ್ ಮುಖೇ ದರ್ಶಯಿತ್ವ ವಿಗ್ರಹನ ಏನು ಇಟ್ಕೊಂಡಿರ್ತಾರೋ ಅದನ್ನ ನಮಗೆ ತೋರಿಸಿ ಓಂ ವಾಮ್ ನಮಃ ಪರಾಯ ನಿವೃತ್ತಾತ್ಮನೆ ಅನಿರುದ್ಧಾಯ ನಮಃ ಇತಿ ಮಂತ್ರೇಣ ಪುಷ್ಪ ಜಲಾಭ್ಯಾಂ ಭಗವಂತಮಭಿಷಿಚ್ಯ ಪ್ರೋಕ್ಷಣೆ ಮಾಡಿ ಸಾಲಿಗ್ರಾಮಕ್ಕೋ ವಿಗ್ರಹಕ್ಕೋ. ಈಗ ಭಗವಂತನ ಸ್ವಾಗತ ಮಾಡೋದು. ಬ್ರಹ್ಮಾದ್ಯ ಸಕಲಾ ದೇವಾಹ ಯಮ್ನ ಸ್ಪರ್ತು ಮಹೀಶ್ವರಃ ಸ ಏಷ ಭಗವಾನದ್ಯ ಮಮ ಪ್ರತ್ಯಕ್ಷತಾಂಗತಃ ಸ್ವಾಗತಂ ಭಗವನ್ ಮಾಂ ತಾರಯಿತುಂ ಆಗತಃ ಧನ್ಯೋಸ್ಮಿ ಅನುಗ್ರಹೀತೋಸ್ಮಿ ಕೃತಾರ್ಥೋಸ್ಮಿ ಕೃಪಾನಿಧೇ ಅಂತ ಮೂಲ ಮಂತ್ರೇಣ ಭಗವತ್ ಪಾದಾರವಿಂದಯೋಹೋ ಪುಷ್ಪ ಸಮರ್ಪಣಂ ಕುರ್ಯಾತೆ. ಪುಷ್ಪನ ತುಳಸಿನ ಇಟ್ಕೊಂಡಿದ್ದಲ್ಲ ಅದನ್ನ ಅವನ ತಿರುವಡಿನಲ್ಲಿ ಸೇರಿಸೋ. ಸಾನ್ನಿಧ್ಯ ಯಾಚನ
ಆ ವಿಗ್ರಹದಲ್ಲಿ ಭಗವಂತನ ಸಾನ್ನಿಧ್ಯ ಉಂಟಾಗ್ಲಿ ಅಂತ. ಉದ್ಧರಿಣ್ಯಾಂ ಅರ್ಘ್ಯ ಜಲಮಾದಾಯ. ನೋಡಿ, ಇವಾಗ ಅರ್ಘ್ಯ ಪಾತ್ರೆ ತೀರ್ಥ ತಗೋಬೇಕು. ಈಗ ಶುದ್ಧೋದಕ್ಕೆ ಇದ್ದು ಅರ್ಘ್ಯ ಪಾತ್ರ ಜಲಮಾದಾಯ ತತ್ತ ಪುಷ್ಪ ನಿಕ್ಷಿಪ್ಯ ಓಂ ಜ್ಞಾನಾಯ ಹೃದಯಾಯ ನಮಃ ಭಗವತ್ ಸನ್ನಿಧರ್ಥ ಇತಿ ವಿಗ್ರಹ ಸಾಲಿಗ್ರಾಮೆ. ವಿಗ್ರಹದಲ್ಲಾಗದೆ ಸಾಲಿಗ್ರಾಮದಲ್ಲಿ ಭಗವನ್ ಮೂರ್ಧ್ನಿ ಪುಷ್ಪೇಣ ಜಲಂ ಪ್ರದಾಯ. ಪುಷ್ಪದಿಂದ ಭಗವನ್ ಮೂರ್ತಿ ವಿಗ್ರಹಕ್ಕೆ ಒಂಚೂರು ತೀರ್ಥ ರಕ್ಷಣೆ ಮಾಡಿ ಅನ್ಯ ಪುಷ್ಪಂ ನಿಕ್ಷಿಪ್ಯ, ಆ ಪುಷ್ಪವನ್ನ ಭಗವಂತನ ಇದಕ್ಕೆ ಪಕ್ಕದಲ್ಲಿ ಇಟ್ಟು ಓಂ ನಾಂ ಬಲಾಯ ಕವಚಾಯ ಹುಂ ಭಗವನ್ ಸನ್ನಿಧತ್ಸ್ವ ಇತಿ ಜಲಂ ಪ್ರದಾಯ ಓಂ ಯಂ ತೇಜಸೇ ನಮ ನೇತ್ರಾಭ್ಯಾಂ ಔಷಧೆ. ಭಗವನ್ ಯಾವದ ಆರಾಧನ ಪರಿಸಮಾಪ್ತಿ ಸನ್ನಿಧಿತ, ಈ ಆರಾಧ್ಯ ಮುಗೋಷ್ಟು ಹೊತ್ತು ನಿನ್ ಸಾನ್ನಿಧ್ಯ ಇದರಲ್ಲಿರ್ಲಿ. ಇತಿ ಅರ್ಘ್ಯಂ ಪ್ರದಾಯ ಶ್ರೀಮದೇ ನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತೇಳಿ ಅದನ್ನ ಪ್ರತಿಗ್ರಹ ಪಾತ್ರದಲ್ಲಿ ಬಿಡುವಂತ. ಸಾನ್ನಿಧ್ಯಂ ಗುರುದೇವೇಶ ಸರ್ವದಾ ಸರ್ವಕಾಮದ ದ್ರವ್ಯ ಮಂತ್ರ ಕ್ರಿಯಾ ಭಕ್ತಿ ಶ್ರದ್ಧಾ ಹಾನಿಂಸ ಪ್ರಭೋ. ನಾನೆಲ್ಲ ಪೂರ ಸರಿ ಮಾಡ್ತಿದ್ದೀನೋ ಇಲ್ವೋ, ಎಲ್ಲ ತಪ್ಪಾಗಿ ಇದಾದ್ರೂ ಕೂಡ ಅದನ್ನೆಲ್ಲ ನೀನು ಕ್ಷಮಿಸು. ದ್ರವ್ಯದಲ್ಲಾಗ್ಲಿ ಮಂತ್ರದಲ್ಲಾಗ್ಲಿ ಮಾಡುವ ಕ್ರಿಯೆನಲ್ಲಾಗ್ಲಿ ಏನಾದ್ರು ಲೋಪ ದೋಷ ಇದ್ರೆ ಎಷ್ಟು ಭಯ ಇರಬೇಕು ಅಂದ್ರೆ ಎನ್ನ ಪಡ್ಡಾಕೋ ಆರ್ನ ಆ ಆಟಿಟ್ಯೂಡ್ ಬೇಡ. ಅವನು ರಾಜಾದಿ ರಾಜ, ನನಗೇನ್ ಯೋಗ್ಯತೆ ಇದೆ, ಏನೋ ನನ್ ಇನ್ನೇನ್ ತಪ್ಪಾಯ್ತೋ ದಯವಿಟ್ಟು ಕ್ಷಮಿಸಿ ಹೇಳೋದು ಇದೇನು ಹಂಬಲ್ ಆಗಿ. ಎನ್ಮೋ ಮಾಮ ಎನ್ಮೋ ಪಂಡ್ಕಿಂಡಿದ್ರು ಯಥಾಶಕ್ತಿ ಯಥಾಮತಿ ನಡೆಸಿದ್ದೇನೆ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಭಗವಂತನ ಕ್ಷಮಾಪಣೆ ಕೇಳೋದು, ವಿನೀತರಾಗಿ ಕೇಳುವಂತದ್ದು. ಇದಾದ್ಮೇಲೆ ಸಾನ್ನಿಧ್ಯಂ ಪ್ರಾರ್ಥನೆ ಆದ್ಮೇಲೆ ಭಗವಂತನ ಮುಂದೆ ನಮಸ್ಕಾರ. ಮೊದಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದೀರಿ, ಇನ್ನೊಂದ್ಸಲಿ ಪ್ರಣಾಮ ಕಾಲೇ ಪದ್ಯಪಾಠಗ ನಮಸ್ಕಾರ ಮಾಡ್ಬೇಕಾದ್ರೆ ನಾಗಭೋಗೆ ಸಮಾಸೀನಾಯ ಆದಿಶೇಷನ್ ಮೇಲೆ ಮಲಗಿದ್ದಾನೆ. ಪುಂಡರೀಕ ದಳಾಮಲಾಯತೆ ಕ್ಷಣಾಯ, ಅವನು ಪುಂಡರೀಕಾಕ್ಷ ಕಮಲ ದಳ ಇರುವಂತವನು. ಕಮಲ ದಳಾಯತೆ ಕ್ಷಣಾಯ ಕಿರೀಟ ಮುಕುಟ ಹಾರ ಕೇಯೂರ ಕಟಕಾದಿ ಸರ್ವಾಭರಣ ಭೂಷಿತಾಯ. ಭಗವಂತ ಹೆಂಗಿದ್ದಾನೆ ಇದ್ರಲ್ಲೆಲ್ಲ. ಅಕುಂಚಿತ ದಕ್ಷಿಣ ಪಾದಾಯ, ದಕ್ಷಿಣ ಅಂದ್ರೆ ಬಲಗಾಲು, ಅಕುಂಚಿತ ಅಂದ್ರೆ ಮಡ್ಸಿಲ್ಲ ಸ್ಟ್ರೈಟ್ ಆಗಿದೆ. ಪ್ರಸಾರಿತ ವಾಮಪಾದಾಯ, ಎರಡು ಕಾಲು ಇದಕ್ಕೆ. ದಕ್ಷಿಣ ಜಾನುನ್ಯಸ್ತ್ಯ ಪ್ರಸಾರಿತ ದಕ್ಷಿಣ ಭುಜಾಯ ನಾಗಭೋಗೆ ವಿನ್ಯಸ್ತ ವಾಮಭುಜಾಯ ಊರ್ಧ್ವಜದ್ವಯೇನ ಶಂಖಚಕ್ರಧರಾಯ. 4 ಕೈ ಇದೆಯಲ್ಲ ಅದರಲ್ಲಿ ಊರ್ಧ್ವಭುಜ 2, ಇಂದ್ರಲ್ಲಿ ಶಂಖಚಕ್ರ ಧರಿಸಿದ್ದಾನೆ. ಸರ್ವೇಶಾಂ ಸೃಷ್ಟಿ ಸ್ಥಿತಿ ಪ್ರಳಯ ಹೇತುಭೂತಾಯ ಅಂಜನಾಭಾಯ ಅಚಿಂತ್ಯ ದಿವ್ಯಾದ್ಭುತ ನಿವ್ಯ ಯೌವನಾಯ ಪ್ರಬುದ್ಧ ಮುಗ್ಧಾಂಬುಜ ಚಾರುಲೋಚನಾಯ ಶುಚಿಸ್ಮಿತಾಯ ಕೋಮಲಗಂಡಾಯ ಉದಗ್ರ ವೀನಾಂ ಸವಿಲಂಬಿ ಕುಂಡಲಾಲ ಅಕಾವಲೀಕ್ ಮಂಧುರ ಕಂಬುಗೊಂದರ. ಇದೆಲ್ಲ ಆ ಗದ್ಯದಲ್ಲಿ ಭಗವಂತನ ವರ್ಣನೆ. ವೈಕುಂಠ ವದ್ಯದಲ್ಲಿ ನೆನ್ಬೇಕಾರೆ ಆದಿಶೇಷನ್ ಮಲಗಿರ್ಬೇಕಾದ್ರೆ ಹೇಗಿದ್ದ, ನಮ್ಮ ಕಾಲನ್ನ ಪ್ರಸಾರ ಮಾಡಿದ್ದಾನೆ. ಮಲಗಿರೋ ರಂಗನಾಥನ ಇದನ್ನ ನಿಟ್ಕೊಂಡ್ರೆ ಶಂಖ ಚಕ್ರ ಇದೆ, ಕಿರೀಟ ಇದ್ದಾನೆ, ಸ್ಮೈಲಿಂಗ್ ಫೇಸು ನಿಮ್ಮನೇ ನೋಡ್ತಾನಗ್ತಾ ಇದ್ದಾನೆ. ಹೀಗೆ ಭಾವಿಸಿ ಚತುರ್ಭಿ ರಾಜಾನು ವಿಲಂಬಿ ಬಿರ್ಭುಜೈರ್ ವಿರಾಜಿತಾಯ ಶ್ರೀಮತ್ಯ ವೈಜಯಂತ್ಯ ವನಮಾಲೆಯ ವಿಭೂಷಿತಾಯ. ವೈಜಯಂತಿ ವನಮಾಲೆ ಇದೆಲ್ಲ ಅವನು ಧರಿಸಿರುವಂತ ಮಾಲೆಗಳು, ದಿವ್ಯ ರತ್ನ ಮಾಲೆಗಳು ಎಲ್ಲ. ಶಂಖ ಚಕ್ರ ಗದಾ ಶಾರ್ಂಗಾದಿ ದಿವ್ಯಾಯುಧೈಹಿ ಸೇವ್ಯಮಾನಾಯ. ಈ ಆಯುಧಗಳಿದೆಯಲ್ಲ ಇದಕ್ಕೆಲ್ಲ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ, ಅವರಿಂದ ಅವನು ನಿತ್ಯವೂ ಸೇವಿಸಲ್ಪಡುವಂತ ಅವನು. ವೈನತೇಯಾದಿಭಿಹಿ ನಿತ್ಯ ಸಿದ್ಧೈಹಿ ಯಥಾ ಯೋಗಂ ಸೇವ್ಯಮಾನಾಯ. ಅನಂತ ಗರುಡ ವಿಶ್ವಕ್ಸೇನ ಅವರವರ ಸೇವೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಶ್ರೀ ಭೂನೀಳಾಭಿಹಿ ಅನುರೂಪಾಭಿಹಿ ಸಹಧರ್ಮಚಾರಿಣೀಭಿಹಿ ಸಹಾಸೀನಾಯ ಸಮಸ್ತ ಪರಿವಾರಾಯ ಸರ್ವಮಂಗಳ ವಿಗ್ರಹಾಯ ಶ್ರೀಮತೆ ನಾರಾಯಣಾಯ ನಮಃ ಇತಿ ಧ್ಯಾಯನ್ ಪ್ರಣಮ್ಯ. ಇದು ಮೊದಲು ನಾರಾಯಣನ್ ಕರೆದಿದ್ದು. ಇದಾದ್ಮೇಲೆ ಮಹಾಲಕ್ಷ್ಮಿ ಶ್ರೀದೇವಿ ಭೂದೇವಿ ನೀಲಾದೇವಿಯರು ದೇವಿಯಾದೀನಾಂ ಆವಾಹನ ಮಾನಸಿಕವಾಗಿ ಉದ್ಧರಿಣ್ಯ ಜಲಮಾದಾಯ ಪುಷ್ಪದ್ವಯಂ ನಿಕ್ಷೇಪ್ಯ ಓಂ ಶ್ರೀಂ ಶ್ರೀಯೈ ನಮಃ ಭೌಂ ಭೌಮ್ಯೈ ನಮಃ ನೀಂ ನೀಳಾಯೈ ನಮಃ ಗೌಂ ಗೋದಾಯೈ ನಮಃ ಗಾಂ ಗಾಯತ್ರಿ ನಮಃ ಸುದರ್ಶನ ಅನಂತ ಗರುಡ ವಿಶ್ವಕ್ಸೇನಾದಿ ಅಸ್ಮತ್ ಗುರು ಪರಂಪರಾಯೈ ನಮಃ. ಶ್ರೀ ಭೂನೀಳ ಅನಂತ ಗರುಡ ವಿಶ್ವಕ್ಸೇನಾದಿ ಎಲ್ಲ ಪರಿವಾರವನ್ನ ನಾನು ಆವಾಹನೆ ಮಾಡ್ತಿದ್ದೀನಿ. ಉದ್ಧರಣೆಯನ್ನು ತೀರ್ಥ ಇಟ್ಕೊಂಡು ತುಳಸಿ ದಳವೋ ಪುಷ್ಪದನ್ನ ಇಟ್ಕೊಂಡು ಅದರಿಂದ ಲಕ್ಷ್ಮೀಂ ಜಗನ್ಮಾತರಂ ಆವಾಕ್ಯ ಎಲ್ರನ್ನೂ ಕೂಡ. ಇದಾದ್ಮೇಲೆ ಈ ಸ್ತೋತ್ರ ಇದೆಯಲ್ಲ ಶ್ಲೋಕ, ಇಜ್ಜಕಾಲ ಸ್ತುತಿಯೋಯಂ ಅಹ್ನೋಂಶ ಸಮುಪಾಗದ. ಇಜ್ಜಕಾಲ 3ನೇ ಕಾಲ, ಸುಮಾರು 11:30-12 ಗಂಟೆ ಆ ಟೈಮ್ನಲ್ಲಿ ಆರಾಧನೆ ಮಾಡುವಂತ ಇದ್ದು. ಅಭಿಗಮನ ಅಲ್ಲ, ಉಪಾದಾನ ಅಲ್ಲ, ಇಜ್ಜಕಾಲ ಸ್ತುತಿಯೋಯಂ. ಮತ್ ನಾವು ಬೆಳಗ್ಗೆ ಮಾಡೋದ್ರ ಇದು ಹೇಳ್ಬೋದಾ ಅಂದ್ರೆ ನೀವು ಬೆಳಗ್ಗೆನೆ ಮಾಡಿ ಹೇಳಿ ಪರವಾಗಿಲ್ಲ, ಇಜ್ಜಕಾಲ ಸಾಮಾನ್ಯವಾಗಿ. ಆದ್ರೆ ವಿಶೇಷ ದಿವಸಗಳಲ್ಲಿ ಲೋಕನಾಥಸ್ಯ ಕೃಷ್ಣಸ್ಯ ಜಯಂತಿ ಕೃಷ್ಣ ಜಯಂತಿ ದಿವಸ ರಾತ್ರಿ ಮಾಡೋದು, ನರಸಿಂಹ ಜಯಂತಿನಲ್ಲಿ ಸಾಯಂಕಾಲ ಮಾಡಬೇಕು, ರಾಮನಿಗೆ ಬೆಳಗ್ಗೆನೆ ಆಗತ್ತೆ ಇದು.
ಸಂಭೃತಾಶ್ಚೈವ ಸಂಭಾರಾಹ ಕಲ್ಪಿತಾನಿ ಆಸನಾನಿ ಚ ಸ್ನಾನಾಧ್ಯರ್ಥಾನಿ ದೇವೇಶ ತವೇಚ್ಛಾ ವರ್ತತೆ ಯದೆ ಅವಲೋಕನದಾನೇನ ತತ್ಸರ್ವಂ ಸಫಲಂ ಕರೋ. ನೀನು ಬರೀ ನಿನ್ನ ಕೃಪಾ ಕಟಾಕ್ಷದಿಂದ ನೋಡು. ತದರ್ಥಂ ಸಹ ದೈವಿಭ್ಯಾಂ ಸಾನುಗೈ ಸಚಿವೈ ಸಹ ಮದ ಅನುಗ್ರಹ, ನನ್ನನ್ನು ಅನುಗ್ರಹಿಸುವುದಕ್ಕೆ ಹತ್ರ ಆಗಂತು ಅರ್ಹಸಿ. ನನಗಾಗಿ ನಿನ್ನ ಸಾನ್ನಿಧ್ಯವನ್ನು ಇಲ್ಲಿ ಉಂಟು ಮಾಡು, ನನ್ನನ್ನು ಅನುಗ್ರಹಿಸೋದಕ್ಕಾಗಿ. ಮತ್ತೆ ಈ ಸ್ನಾನಾಸನ ಇವಾಗ ಕೊಡ್ತಾ ಇರೋದು, ಅದಕ್ಕೆ ಅರ್ಘ್ಯಂ ಸಮರ್ಪಯಾಮಿ, ಕೈಗೆ ಭಗವಂತನ ತೋರಿಸಿದಂತೆ. ಪಾದ್ಯಂ ಸಮರ್ಪಯಾಮಿ, ಕಾಲಿಗೆ ಭಗವಂತನ ಕಾಲಿಗೆ ತೀರ್ಥ ಸಮರ್ಪಣೆ ಮಾಡದಂತೆ ಅದನ್ನು ಅದೇ ಪ್ರತಿಗ್ರಹದಲ್ಲಿ. ಆಚಮನೀಯಂ ಸಮರ್ಪಯಾಮಿ, ಶುದ್ಧೋದಕಂ ಸಮರ್ಪಯಾಮಿ. 4 ಉಪಚಾರಗಳು. ಆಮೇಲೆ ನೋಡಿ ಇವಾಗ ಬಂತು ಪಾದುಕೆ ತತ್ರ ಉಪವಿಷ್ಟೆ ಭಗವತಿ ಮಾಲ್ಯವಸ್ತ್ರಾದೇನಿ ವಿಶ್ವಕ್ಸೇನಾಯತ್ವ ಪುರುಷುಕ್ತ ಶಾಲಗ್ರಾಮೂರ್ತಿಂ ಭಗವಂತಮ ಚಿಂತೆಯತೆ. ಈಗ ಭಗವಂತನನ್ನ ಅವನ ಪರಿವಾರವನ್ನು ಕರೆದ್ರಲ್ಲ, ಅವರೆಲ್ಲರ ವಸ್ತ್ರಗಳನ್ನ ವಿಶ್ವಕ್ಸೇನ ಕೊಟ್ಬಿಟ್ಟು ಸ್ನಾನಕ್ಕೆ ಒಂದು ವಸ್ತ್ರ ಕೊಡ್ಬೇಕು. ಭಗವಂತನ ನಗ್ನವಾಗಿ ನೋಡಬಾರ್ದು, ವಿಗ್ರಹಗಳನ್ನ ನಗ್ನವಾಗಿ ನೋಡಿದ್ರೆ ಇದು ಮಾಡ್ಬೇಕು. ಈ ದಿವ್ಯ ದರ್ಶನ ಅಂತ ಬೆಳಗಾದ ತಕ್ಷಣ ಒಂದೊಂದೇ ದಿವ್ಯ ಕ್ಷೇತ್ರ ತೋರ್ತಾರೆ. ಅರ್ಚಕರಿಗೆ ಗೊತ್ತಿಲ್ಲದೆ ಬರೀ ವಿಗ್ರಹಗಳಿಗೆ ಹಾಗೆ ಮಾಡಿದ್ರೆ ಒಂದು ವಸ್ತ್ರ ಇರ್ಬೇಕು. ಇದು ಪುರುಷ ವಿಗ್ರಹ ಆಗ್ಲಿ ಸ್ತ್ರೀ ವಿಗ್ರಹ ಆಗ್ಲಿ, ಶ್ರೀದೇವಿ ಭೂದೇವಿ ಆದ್ರೆ ಒಂದು ವಸ್ತ್ರ ಕವರ್ ಆಗಿರ್ಬೇಕು ಪೂರ್ಣವಾಗಿ. ಗೊಮಟೇಶ್ವರ ನೋಡ್ಬಾರ್ದು. ಹೋಗಿ ನೋಡ್ಬಿಟ್ಟು ಬಂದ್ರೆ ಪ್ರಾಯಶ್ಚಿತ್ತವಾಗಿ ಆ ಪಕ್ಕದಲ್ಲಿ ರಾಜರಿಗೆ ಹಿಂದೆ ಇನಾಗ್ರೇಷನ್ ಟೈಮ್ ನಲ್ಲಿ ಅವನು ಯಾರು ಮಾಡಿದವನು, ಯಾರೋ ರಾಯ ಗೊಮಟೇಶ್ವರನ ಇದ್ ಮಾಡಿದ್ದು, ಅವನ ಇನ್ವಿಟೇಷನ್ ಕೃಷ್ಣರಾಜ್ ಒಡೆಯರೋ ಮೊಮ್ಮಡಿನೋ ಯಾರೋ ಅವ್ರು ಹೋದ್ರಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಅಲ್ಲಿನ ಶಾಸ್ತ್ರ ಎಲ್ಲ ತಿಳಿದವರು ದಿವಾನ್ ಇದ್ರಲ್ಲಿ ಇದ್ದವರು, ನೀನು ನಗ್ನ ವಿಗ್ರಹವನ್ನು ನೋಡ್ ಬಂದಿದ್ಯಾ, ಅದಕ್ಕೊಂದು ಇದಾಗ್ಬೇಕು ಅಂತ ಹೇಳಿ ಚಂದಾಯಪಟ್ಟಣದ ಹತ್ರ ಒಂದು ಊರ್ನಲ್ಲಿ ದೇವಸ್ಥಾನ ಒಂದ್ ಮಾಡಿದ್ರು. ಯಾರೋ ಆ ರಾಜರೇನೆ. ಅದಕ್ಕೆ ಅಘಲಯ ಅಂತ ಹೆಸರು. ಅಘ ಅಂದ್ರೆ ಪಾಪ, ಲಯ ಅಂದ್ರೆ ಹೋಗಿದ್ದು. ನೋಡಿದ್ದು ಗೋಮಟೇಶ್ವರನ್ ನೋಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಒಂದು ಶ್ರೀನಿವಾಸನನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ. ಅಘಲಯಂ ಅಂತಾನೆ ಆ ಊರಿಗೆ ಹೆಸರು. ದಟ್ ಕಮ್ಸ್ ಬಿಟ್ವೀನ್ ಚಂದ್ರಾಪಟ್ಟಣ ಅಂಡ್ ಮೈಸೂರು. ಇವರು ಮೈಸೂರು ಅರಸರು ಬಂದು ಗೊಮಟೇಶ್ವರನ್ ನೋಡಿ ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿ ಆ ಶ್ರೀನಿವಾಸನ ಮುಂದೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಆಮೇಲೆ ಹೋಗಿದ್ದು. ಯಾಕೆ ಹೇಳಿದ್ದು ಅಂದ್ರೆ, ಇಲ್ಲಿ ನಾವು ಭಗವಂತನನ್ನ ಅವನ ಪರಿವಾರವನ್ನ ಕರೆದಾಗ ಅವನ ವಸ್ತ್ರಗಳನ್ನೆಲ್ಲ ತೆಗೆದು ವಿಶ್ವಕ್ಸೇನ ಹತ್ರ ಕೊಟ್ಟಂತೆ ಮಾಡಿ ಸ್ನಾನಕ್ಕೆ ಸ್ನಾನ ಶಾಟಿಕಾಂ ಸಮರ್ಪಯಾಮಿ ಎಲ್ಲ ಮನಸ್ಸಿನಲ್ಲಿ. ಅದಕ್ಕೆ ನೀನೊಂದು ವಸ್ತ್ರ ಕೊಡಬೇಕು ಅಂತಿಲ್ಲ, ಸ್ನಾನ ವಸ್ತ್ರ ಜೊತೆಗೆ ಅವನನ್ನ ಆಹ್ವಾನ ಮಾಡಿದ್ದೀನಿ ಅಂತ ಹೇಳಿ ಮೊದಲು ಆಪೋ ಇಷ್ಟಾಮಯೋ ಭುವ ಸ್ಥಾನ ಉರ್ಗೇರದ ಆತನ ಸಂಧ್ಯಾವನೆ ಬರೋ ಮಂತ್ರ ಒಂದು ಉದಾಹರಣೆ ತೀರ್ಥ ಸಾಲಿಗ್ರಾಮಕ್ಕೋ ವಿಗ್ರಹ ಹಾಕಿ, ಆಮೇಲೆ ಆಪ್ಯಾಯ ಸ್ವಸಮೇತುತೆ ವಿಶ್ವತಸ್ಸೋ ಮರುಷ್ಣಿಯಂ ಭವ ವಾಜಸ್ಯ ಸಂಗದೆ ಕ್ಷೀರೇಣ ಸ್ನಪಯಾಮಿ. ಹಾಲಿನಿಂದ ಸ್ನಾನ ಮಾಡಿದ್ದು, ಕ್ಷೀರ ಸ್ನಾನಾನಂತರ ಶುದ್ಧೋದಕೇನ ಸ್ನಪಯಾಮಿ. ಒಂದ್ಸಲಿ ನೀರು, ಅವಾಗ ಸ್ಪುರಿಸುತ್ತ ಬೇಕು. ನೀರನ್ನ ಇಟ್ಕೊಂಡಿದ್ರಲ್ಲ ಶುದ್ಧವಾದ ಸ್ನಾನೀಯ ಅಂತ, ಅದರಿಂದ ಒಂದೊಂದು ಉದಾಹರಣೆಯನ್ನು ಅಥವಾ ಅಲ್ಲಿ ಗಿಂಡಿ ಇಟ್ಕೊಂಡಿದ್ರೆ, ಇಲ್ಲ ಬಲಮುರಿ ಶಂಖದ ತೀರ್ಥದಿಂದ ಅಭಿಷೇಕ ಭಗವಂತನಿಗೆ ಪುರುಷ ಸೂಕ್ತದಿಂದ. ಸಹಸ್ರ ಶೀರ್ಷ ಪುರುಷ, ಅದನ್ನ ಅಭ್ಯಸಂಭೂತ ಅಲ್ಲಿ ತನಕ ತೀರ್ಥದಿಂದ ಭಗವಂತನಿಗೆ ಅಭಿಷೇಕ. ಇವಾಗ ಈ ಸ್ನಾನದ ಪಾತ್ರೆಯಲ್ಲಿ ವಿಗ್ರಹ ಇಟ್ಟಿದ್ದೀರಿ, ಆ ತೀರ್ಥ ಅದಕ್ಕೆ ಬರ್ತಾ ಇದೆ. ಅದಕ್ಕೆ ಮೊದಲು ಹಾಲಿನ ಮಾಡಿದ್ರಿ, ಹಾಲಿಂದ ತೆಗೆದು ಶಿಫ್ಟ್ ಮಾಡಿ ಲೋಟಕ್ಕೆ, ಮತ್ತೆ ಅಲ್ಲಿ ತೀರ್ಥದ ಪ್ರತಿಗ್ರಹ ಪಾತ್ರೆ ಇಟ್ಕೊಳ್ಳಿ. ಸೊ ಒಂದೊಂದು ಎಕ್ಸ್ಟ್ರಾ ಬೇಕಾಗುತ್ತೆ, ಬರೀ 5 ಅಲ್ಲ, ಅದ್ರ ಜೊತೆಗೆ ಒಂದು 2 ಈ ಶಂಖ ಇದ್ರೆ ಬಲಮುರಿ ಶಂಖ, ಅದರಿಂದಾನು ಅಭಿಷೇಕ ಮಾಡ್ಬೋದು. ಗಿಂಡಿಯಿಂದ ತಗೊಂಡು, ಇಲ್ಲ ಗಿಂಡಿಯಿಂದಾನೇ ನೇರವಾಗಿ ಮಾಡಿದ್ರೆ ಸರಿ. ಅಭಿಷೇಕ ಮಾಡಿ ಆಮೇಲೆ ಅಭ್ಯ ಸಂಭೂತ ಪೃಥವ್ಯೈರಸ ವಿಶ್ವಕರ್ಮಣ ಸಮವರ್ತತಾದಿ. ಇಲ್ಲಿ ಬಂದೆ ನೋಡಿ, ಯಜ್ಞೇನ ಯಜ್ಞವೈಜಂತ ದೇವಾಹ, ಅದು ದಡ್ವಿದ್ದಿ ಲಾಸ್ಟ್. ಅದಾದ್ಮೇಲೆ ಘಂಟಾನಾದ ಮಾಡ್ತಾ ಅಭಿಷೇಕ ಮಾಡಿದ್ದು. ಗಂಟೆನ ಇಟ್ಬಿಟ್ಟು ಒಂದು ವಸ್ತ್ರ, ಅದಕ್ಕಾಗಿ ಭಗವಂತನಿಗೆ ಸಪರೇಟ್ ಆಗಿ ಒಂದು ವಸ್ತ್ರ ಇರ್ಬೇಕು. ಆ ವಸ್ತ್ರದಲ್ಲಿ ಅವನನ್ನ ಸಾಲಿಗ್ರಾಮನ ವಿಗ್ರಹ ತಗೊಂಡು ಒರೆಸ್ಬಿಟ್ಟು ಒಂಚೂರು ಗಂಧ ಬೇಕಾದ್ರೆ ಹಚ್ಚಿ, ಇಲ್ಲ ಆಮೇಲೆ ಗಂಧ ಹೇಳುವುದಕ್ಕೆ ಮಂತ್ರ ಇದೆ, ಸಾಲಿಗ್ರಾಮದ್ದು ಸಂಪುಟದಲ್ಲೋ ವಿಗ್ರಹನೋ ಸಾಲಿಗ್ರಾಮನೋ ಇಡೋದು. ಅದ್ಭ್ಯ ಸಂಭೂತ ಅಂತ ಹೇಳ್ಬೇಕಾದ್ರೆ ಇದೆಲ್ಲ ಕೆಲಸ ಆಗ್ಬೇಕು. ಮೊದ್ಲೇ ಗಂಧ ತೆಗೆದಿದೆ, ತುಳಸಿ ಇದೆ ಪಕ್ಕದಲ್ಲಿ, ಗೊತ್ತಾಯ್ತೆ. ಅದ್ಭ್ಯ ಸಂಭೂತ ಆಯ್ತು. ಇಷ್ಟಮ್ಮ ನಿಶಾಣ ಅಮುಮ್ಮ ನಿಶಾಣ, ಅದಾದ್ಮೇಲೆ ಒಂದು ಬಿಟ್ಟೋಗಿತ್ತು ಸರ್ವಮ್ಮ ನಿಶಾಣ ಅಲ್ಲಿ ಸೇರಿಸ್ಕೋಬೇಕು. ಇದಾದ್ಮೇಲೆ ಶ್ರೀ ಸೂಕ್ತ ಭೂ ಸೂಕ್ತ ಇದೆಲ್ಲ ಆಗ್ಬೋದು. ಪದ್ಮಪ್ರಿಯೆ ಪದ್ಮ ಇವೆಲ್ಲ. ನೀರಾಟಂ ಗೊತ್ತಾಯ್ತೆ, ಪುರುಸೂಕ್ತ ಬರೆದಿದ್ರೆ ನೀರಾಟಂ ನಿಂದ ಆಗ್ಬೋದು. ಆಮೇಲೆ ಸಂಪನ್ನಂ ದೇವ ಸದ್ವಸ್ತ್ರಭೂಷ ಸೃಚ್ಚಂದನಾಧಿಕಂ ಅಲಂಕಾರಾಸನಂ ಸಮರ್ಪಯಾಮಿ.
ಈಗ ಸ್ನಾನಾಸನದಿಂದ ಭಗವಂತನನ್ನ ಅಲಂಕಾರಾಸನಕ್ಕೆ ನೆಕ್ಸ್ಟ್ ಆಸನ ಗೊತ್ತಾಯ್ತಾ. ಏನ್ ಹಾಗಾದ್ರೆ ಇನ್ನೊಂದು ಬೇರೆ ಅದಕ್ಕೆ ಇನ್ನೇನೋ ಮಾಡ್ಬೇಕಂತಂದ್ರೆ ಏನಿಲ್ಲ, ಅಲ್ಲೇನೆ ಅವನನ್ನ ಮನಸ್ಸಿನಲ್ಲಿ ಭಾವಿಸಿ ಸ್ನಾನ ಆಯ್ತು, ವಸ್ತ್ರನ ಕೊಟ್ಟಿದ್ದೀರಿ, ಅಲಂಕಾರ ಮಾಡಿ ಕೂರಿಸಿದ್ದು ಒಂದೊಂದೇ ಸೌದಾಮಿನಿ ಸೂಕ್ಷ್ಮ ನಿರ್ವಿಧಂಕಲಭ ಆಸನಂ ಪೀತಾಂಬರಮಿದಂ ದೇವಾಗ್ರಹಣ ಮಧುಸೂದನ ವಸ್ತ್ರವನ್ನ ಇದಕ್ಕೇನೆ ಮನೆಯಲ್ಲಿ ಏನಾದ್ರು ಹೊಸ ಬಟ್ಟೆ ತಂದಿದ್ರೆ ಅದನ್ನು ಸಮರ್ಪಣೆ ಮಾಡಿದ್ರೆ ಅರ್ಶನ ಹಚ್ಬಿಟ್ಟು ಭಗವಂತನಿಗೆ ಆ ವಸ್ತ್ರ ಸಮರ್ಪಣೆ ಮಾಡಿದಂತೆ. ಓಂ ನಮೋ ನಾರಾಯಣಾಯ ವಸ್ತ್ರಂ ಸಮರ್ಪಯಾಮಿ ವೃತ್ತಿಗೆ ಹನಮೇ ಪಾಪಂ ಯನ್ಮಯಾದುಷ್ಕೃತಂ ವಯಾ ಹತೇನ ಪಾಪೇಮನ ಜೀವ ಊರ್ಧ್ವ ಸಮರ್ಪಯಾಮಿ. ಎಲ್ಲದಕ್ಕೂ ಬರೀ ಅಷ್ಟಾಕ್ಷರಿ ಆಯ್ತು ಅಷ್ಟೇ. ಹರಿದ್ರಾಚೂರ್ಣ ಅರಿಶಿನ ಕುಂಕುಮ ಒಂಚೂರು ಭಗವಂತನಿಗೆ ಸಾಲಿಗ್ರಾಮಕ್ಕ ವಿಗ್ರಹದ ಮೇಲೆ. ಆಮೇಲೆ ಯಜ್ಞೋಪವೀತಾರ್ಥ ತುಳಸಿ ದಳ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ. ಆ ಪುಷ್ಪ ಇದ್ ಮಾಡ್ಬೇಕಾದ್ರೆ ಈ ಪುಚ್ಚುಡಲ್ ಇದೆಯಲ್ಲ, ಷಣ್ಬಹ ಮಲ್ಲಿ ಹೈಯೋಡು, ಅದನ್ನ ಅಲ್ಲಿ ಹೇಳುವಂತದ್ದು. ನೀರಾಟಮು ಇದಕ್ಕಾಗ್ಬೋದು, ತಮಿಳ್ದು ಎಲ್ಲೆಲ್ಲಿ ಸೇರಿಸ್ಕೋಬಹುದು ಅಂತ. ಈ ಶೂಟ್ ನನ್ ಮಾಲೆಗಳು ತೂಯಮೆಂದಿ ತಿರುವಿರತ್ತಮ್ಮನ ಪಾಶರ ಇದು. ಮನೆಯೆಲ್ಲ ತಿರುವಿರತ್ತಮ್ಮ ಹೇಳ್ಬಾರ್ದು ಅಂತಾರಲ್ಲ ಈಗ ಪ್ರತಿದಿನ ಆರಾಧನೆಯಲ್ಲಿ. ಶೂಟು ನನ್ ಮಾಲೆಗಳು ತೂಯಮೆಂದಿ ವಿಣ್ಣೋರ್ ಹಣ್ಣಗೆ ஆட்டை அந்துவும் தகா நிற்கவேங்க ஓர் மாயினால் ஈட்டை வண்ணத்தோட வண்ணப்போந்து விளையತೆ ವನ್ಕೊಂದ್ ಕೋಟಿಡೆ ಆಡಿ ನೀಕು ತೊಡಲಾಯ ತುಂಬಿ ನುಗ್ಗೆ. ಇದ್ರ ಅರ್ಥ ಏನ್ ಗೊತ್ತಾ? ಇಲ್ಲಿಂದ ಮೋಕ್ಷಕ್ಕೆ ಹೋಗಿದ್ರಲ್ಲ ಮುಕ್ತಾತ್ಮರ, ಭಗವಂತನಿಗೆ ಆರಾಧನೆ ಮಾಡಿದ್ರು, ಸಾಮ್ರಾಣಿ ದಿವ್ಯವಾದ ಸಾಮ್ರಾಣಿ ಹಚ್ಚಿದ್ದಾರೆ. ಸಾಮ್ರಾಣಿ ಹೊಗೆನಲ್ಲೆಲ್ಲ ಕವರ್ ಆಗ್ಬಿಟ್ಟಿದೆ ಭಗವಂತ ಶ್ರೀ ಭೂನೀಳ ಸಮೇತನಾಗಿ ವೈಕುಂಠದಲ್ಲಿರೋ ಪರವಾಸ ದೇವ. ಇವರು ಅದಾದ್ಮೇಲೆ ದೀಪ ಹಚ್ಕೊಳ್ಳೋ ಅಷ್ಟ್ರಲ್ಲಿ ಅವ್ರು ಏನ್ ಮಾಡ್ದ ಭಗವಂತ ಅಂದ್ರೆ, ಆ ಹೊಗೆನಲ್ಲಿ ಅಲ್ಲಿಂದ ಬಂದ್ಬಿಟ್ಟ ಇಲ್ಲಿ ಕೃಷ್ಣನಾಗಿ ಹುಟ್ಟಿ ಆಶ್ಚರ್ಯ ಚೇಷ್ಟಿತರನ್ನ ನಡೆಸಿ ಮಹಾಭಾರತ ಯುದ್ಧ ನಡೆಸಿ ಇವ್ರು ಮಂಗಳಾರತಿ ತಗೊಂಡು ತದ್ವಿಷ್ಣು ಅನ್ನೋದ್ರಲ್ಲಿ ವಾಪಸ್ ಬಂದ್ಬಿಟ್ಟ ಅಂತಾರೆ ಆಳ್ವಾರ. ಹತ್ತು ನುಳ್ಳೆ ಇವ ಪಟ್ಟದಕ್ಕೆ ಸಾಧ್ಯಬಾರದ ಆಜ್ಞೆ. ಭಗವಂತ ಬಂದು ಕೃಷ್ಣಾವತಾರ ಮಾಡಿ ಮುಗಿಸಿ ವಾಪಸ್ ಆ ಜಾಗಕ್ಕೆ ಬಂದ. ಅದಕ್ಕೆ ಆಡಿನೈ ಅಡಲಾಯರ್ತಂ ಕೊಂಬಿನಕ್ಕೆ ತಿರುವಿರುತ್ತಂನಲ್ಲಿ ನಮ್ಮ ಆಳ್ವಾರ ಸಂಧಾನ ಮಾಡ್ತಾರೆ. ಹೀಗೆ ಅವನು ಮಾಯನ್ ಆಶ್ಚರ್ಯ ಚೆಟ್ಟಿದ ಎಷ್ಟು ಕ್ಷಣ ಅಂತಂದ. ಇವಾಗ ಇಲ್ಲಿ ನಮ್ದು 1 ವರ್ಷ ಅನ್ನೋದು ದೇವತೆಗಳಿಗೆ 1 ದಿವಸ. ಬ್ರಹ್ಮನ ಇದ್ರಕ್ಕೆ ಹೋಗ್ಬಿಟ್ರೆ ಇದ್ರಲ್ಲಿ ಬಹಳ ಆಗೋಗುತ್ತೆ. ಅದೊಂದು ಉದಾಹರಣೆ ಏನಂದ್ರೆ, ಈ ಬಲರಾಮ ಅವನಿಗೊಬ್ಳು ಮಗಳಿದ್ಲು. ಬಲರಾಮ ಅಲ್ಲ, ಬಲರಾಮನ ಹೆಂಡತಿ ಆಗೋಳು ಯಾರು? ರೋಹಿಣಿ. ರೋಹಿಣಿಯ ತಂದೆ ಭೀಷ್ಮನ ಅಲ್ಲ, ಅವನ ಪೇರು ಇನ್ನೇನ್ಮಕ್ಕನ್ನ ಯಾರೇ ಅವನೇನ್ ಮಾಡ್ತಾನೆ, ಕತೆ ಕೇಳಿ ಏನು ಅಂತಂದ್ರೆ, ಮಗಳಿಗೆ ಸರಿಯಾದ ವರ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಹೋಗ್ತೀನಿ ಅಂದ್ರೆ ಅವ್ನು ಒಳ್ಳೆ ಧರ್ಮಿಷ್ಠ, ನೀನು ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟ. ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟು ಅವನು ಬ್ರಹ್ಮ ಯಾವ್ದೋ ಇದ್ರು ಇನ್ಯಾರನ್ನೋ ಮಾತಾಡ್ಸಿದ್ದ. ಆಮೇಲೆ ಏನು ಅಲ್ಲ, ನಾನು ನನ್ನ ಮಗಳಿಗೆ ವರನನ್ನ ಯಾರು ಸೂಟ್ ಅಂತ ಕೇಳೋಣ ಅಂತ ಬಂದೆ ನಾನು. ಅಯ್ಯೋ ನೀನು ಇವಾಗ ನೀವು ವಾಪಸ್ ಹೋಗೋ ಹೊತ್ತಿಗೆ ನಿಮ್ಮ ವಂಶಜರು ಯಾರು ಇರೋಲ್ಲ, ಅಲ್ಲಿ ಎಲ್ಲರೂ ಒಟ್ಟೋಗಿದ್ದಾರೆ. ಅವನನ್ನ ಈ ಕೃಷ್ಣನ ಅಣ್ಣನಾಗಿ ಬಲರಾಮ ಇದ್ದಾನೆ, ಅವನಿಗೆ ಮದುವೆ ಮಾಡ್ಕೊಡು ಅಂತ ಹೇಳ್ಬಿಟ್ಟು ಒಂದು ಕತೆ ಇದ್ರಲ್ಲಿ ಬರುತ್ತೆ. ಅಂದ್ರೆ ಬ್ರಹ್ಮಲೋಕದಿಂದ ಇವನು ಬರೋ ಅಷ್ಟ್ರಲ್ಲಿ ಎಷ್ಟೋ ಜನರೇಷನ್ಸ್ ಆಗೋಯ್ತು, ಆ ರೀತಿ ಬರೋದು. ಸೊ ಇಲ್ಲಿ ಅವನಿಗೆ ಇದನ್ನೆಲ್ಲ ಹೇಳಿ ಏನು ಗಂಧದ್ವಾರ ಅಂದುರಾದಶ, ಇವಾಗ್ಲೇ ಗಂಧ ಹಚ್ಚುವಂತದ್ದು. ನೀವು ಅರ್ದಿದ್ರಲ್ಲ ದಿವ್ಯ ಗಂಧಾಂ ಸಮರ್ಪಯಾಮಿ. ಆಮೇಲೆ ಧೂಪ, ಇದಕ್ಕೆ ಧೂರಸಿ ಧೂರ್ವ ಧೂರ್ವಂತಂ ಧೂರ್ವತಂ ಯೋ ಓಸ್ಮಾನ್ ಧೂರ್ವದಿತಂ ಧೋರ್ ವಯಂ ವಯಂ ಧೂರ್ವ ಮಸ್ತ್ವನ್ ದೇವಾನಾಮಸಿ. ಧೂಪಂ ಆಘ್ರಾಪಯಾಮಿ, ಉತ್ಕಡ್ಡಿ ಹಚ್ಚಿ ಭಗವಂತನಿಗೆ 3 ಸುತ್ತು ತೋರಿಸಿ ಅವನಿಗೆ ನೀವು ಭಾವಿಸ್ಬೇಕು ಅವನಿಗೆ ನಾವು ಧೂಪವನ್ನು ಕೊಡ್ತಾ ಇದ್ದೀವಿ, ಅವನು ಆಗ್ರಹಿಸ್ತಾ ಇದ್ದಾನೆ ಅಂತ. ಆಮೇಲೆ ಯಜ್ಞೇನ ಯಜ್ಞಮಜ್ಜಂತ ದೇವ ಇಲ್ಲ ತದ್ವಿಷ್ಣು ಪರಮಂ ಪದಂ ಉದ್ದೀಪ್ಯಸ್ಯ, ಯಾವ್ದಾರ ಒಂದು ಮಂತ್ರ ಹೇಳಿ ಒಂದು ಇದ್ರದ್ದು ತುಪ್ಪದ ದೀಪ ಹಚ್ಚಿದ್ರು ಇಲ್ಲ ಕರ್ಪೂರ ದೀಪನ ನೀರಾಜನ ತೋರಿಸುವಂತದ್ದು. ಇದಾದ್ಮೇಲೆ ಅರ್ಘ್ಯಪಾದ್ಯ ಆಚಮನೀಯ ಶುದ್ಧೋದನ. ಇದಾದ್ಮೇಲೆ ಮಂತ್ರ ಪುಷ್ಪ ಅಗ್ನಿಮಿ ಈಳೆ ಎಲ್ಲ ಮೊನ್ನೆ ಹೇಳಿದ್ವಲ್ಲ, ಇವೆಲ್ಲ ಹೇಳ್ತಾ ಅದರಲ್ಲಿ ಇವೆಲ್ಲ ಆದ್ಮೇಲೆ ರಾಮಾಯಣ, ಆಪಸ್ತಂಭ ಸೂತ್ರ, ಭಗವದ್ಗೀತೆ, ವಿಷ್ಣು ಪುರಾಣ, ಭಾಗವತ, ಭಗವದ್ಗೀತೆ, ವರಾಹ ಪುರಾಣ, ಯದುಗಿರಿ ಮಹಾತ್ಮೆ, ಏನೇನ್ ಬೇಕಾದ್ರೂ ಹೇಳ್ಬೋದು. ಮೊದಲು ತಿರುವಂದಾದಿ ಶಂದಾಲ್ ಕೊಡಿಯ ಮೆರಿಂದಾಲ್ ಸಿಂಹಾಸನಮ, ಇದು ಆದಿಶೇಷ ಮಾಡೋ ಸರ್ವೀಸು. ಇವನು ಹೊರಟ್ರೆ ಪಾದಿಕೆ ಆಗ್ತಾನೆ, ಈರಂದಾಲ್ ಸಿಂಹಾಸನ, ಕೂತ್ಕೊಂಡ್ರೆ ಸಿಂಹಾಸನ ಆಗ್ತಾನೆ, ಮಲಗಿದ್ರೆ ಇದು ಹಾಸಿಗೆ ಆಗ್ತಾನೆ. ಏನೇನ್ ಸರ್ವಿಸ್ ಬೇಕು ಅದೆಲ್ಲ ಮಾಡುವಂತ ಅವನು ತಿರುಮಾರ್ಕೆ ಅರಬ್ ಆದಿಶೇಷ. ಇದನ್ನೇ ವೈನತೆಯನ್ನು ಮಾಡುವಂತದ್ದು ಭಗವಂತನಿಗೆ. ಇವೆಲ್ಲ ಅಖಿಲ ಭುವನ ಜನ್ಮ ಸ್ಥೇಮ ಭಂಗಾದಿ ಶ್ರೀಭಾಷ್ಯದ 1ನೇ ಶ್ಲೋಕ, ರಹಸ್ಯತ್ರಿ ಸಾರದ್ದು, ಮುಮುಕ್ಷು ಪಡಿ, ಆಚಾರ್ಯ ಹೃದಯ, ಏನೇನು ಬೇಕಾದ್ರೂ ಒಂದೊಂದು ಶ್ಲೋಕಗಳನ್ನು ಸೇರಿಸಬಹುದು. ಇದೇ ಹೇಳ್ಬೇಕು ಅದೇ ಹೇಳ್ಬೇಕು ಅಂತಿಲ್ಲ.
ಸ್ತುತಿ ಪ್ರಿಯ ಒಟ್ಟಿನಲ್ಲಿ ಭಗವಂತ. ಆಚಾರ್ಯರು ಮಾಡಿರುವಂತಹ ಸ್ತುತಿಗಳು ಯಾವ ಸ್ತೋತ್ರಗಳನ್ನ ಬೇಕಾದ್ರೂ ಹೇಳಿ, ನೋ ರಿಸ್ಟ್ರಿಕ್ಷನ್. ಸಾಮಾನ್ಯವಾಗಿ ಶುರು ಮಾಡ್ಬೇಕಾದ್ರೆ ಋಗ್ವೇದ ದುರ್ವೇದ ಸಾಮಾನ್ಯದ ಇಚ್ಛಾಮೋ ಹಿಮಹಾಭಾವಂ ತಂದೃಷ್ಟ ಶತ್ರು ಹಂತಾರ, ಇದು ಸಾಮಾನ್ಯವಾಗಿ ಪ್ರಸಿದ್ಧವಾಗಿರುವಂತ ರಾಮಾನುಜರ ಗ್ರಂಥದಲ್ಲೂ ಬರೆದಿದ್ದು. ಆದ್ರಿಂದ ಈ ಶ್ಲೋಕಗಳನ್ನು ಹೇಳಿದ್ದು, ಬೇರೆದು ಹೇಳಬಾರ್ದು ಅಂತಿಲ್ಲ. ಸ್ವಸ್ತಿ ಹರಿಗಿರಿ ಹಸ್ತಿಗಿರಿ ಮಹಾತ್ಮೆಯಿಂದ ಸ್ವಸ್ತಿ ಹಸ್ತಿಗಿರಿ ಮಸ್ತ ಶೇಖರ ಸಂತನೋದಮಿ ಸಂತನಂ ಮರಿಯೇ, ಅದು ಶರಣಗತಿಗದಿಂದ ಓಂ ಭಗವನ್ನಾರಾಯಣಾಭಿಮತಾನುರೂಪ, ಮತ್ತೆ ಶ್ರೀಸ್ತುತಿಯಿಂದ ಕಲ್ಯಾಣ ಅನಾಮ ವಿಕಲನಿಧಿ. ಆಮೇಲೆ ನೋಡಿ ಯತಿರಾಜ ವಂಶತಿಯಿಂದ ಕಾಲತ್ರಯಪಿ ಕರ್ಣತ್ರಯ ನಿರ್ಮಿತಾತಿ ಪಾಪಕ್ರಿಯಸ್ಸ ಶರಣಂ ಭಗವತ್ಸೈವ. ಕಾಲತ್ರಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಕರ್ಣತ್ರಯ ಕಾಯ ವಾಚ ಮನಸ, ನನ್ನಿಂದ ಮಾಡಿದ ಎಲ್ಲ ಪಾಪಗಳು, ಶರಣಂ ಭಗವತ್ ಕ್ಷಮೈವ ಸ್ವಾಚಿತ್ಯೈವ ಕಮಲಾ ರಮಣೇರ್ತಿತಾಯ ಕ್ಷೇಮ ಸತ್ಯೇವ ಯತೀಂದ್ರ ಭವತ್ಸ್ಥಿತಾನಾಂ. ರಾಮಾನುಜರ ಶಿಷ್ಯ ನಾನು ಇದನ್ನ ನಡೆಸ್ತಾ ಇದ್ದೀನಿ, ಮಾಡುವಂತ ಅಪಚಾರಗಳನ್ನೆಲ್ಲ ಮನ್ನಿಸಿ ಅಂತ ರಾಮಾನುಜರಲ್ಲಿ ಮಣವಾಳ ಮಾನವಗಳು ಹೇಳಿದ್ದು. ವಿಂಶತಿನಲ್ಲಿ ಬರುತ್ತೊಂದು ಶ್ಲೋಕ. ಹಾಗೇನೆ ಉಪವೀತಿನ ಊರ್ಧ್ವಪುಂಡ್ರವಂತಂ, ಅವರ ಸ್ವರೂಪ ಹೆಂಗಿತ್ತು ರಾಮಾನುಜರದು? ಉಪವೀತಿಂ ಊರ್ಧ್ವಪುಂಡ್ರವಂತಂ ತ್ರಿಜಗತ್ ಪಣ್ಯಪುಲಂ ತ್ರಿದಂಡ ಹಸ್ತಂ. ತ್ರಿದಂಡ ಅದರಲ್ಲಿ ಚೇತನ ಅಚೇತನ ವಿಶಿಷ್ಟನಾಗಿ ಭಗವಂತ ಒಬ್ಬನೇ, ಅದು ಸೇರಿಸಿ ಹೇಳೋದು ತತ್ವತ್ರಯ. ನಮ್ದು ಒಂದಲ್ಲ, ಕಡ್ಡಿ ಅವರೇ ಒಂದೇ ಇಟ್ಕೊಳ್ತಾರೆ ಅದ್ವೈತಿಗಳು. ನಮ್ದು ತ್ರಿದಂಡಿ, ಅದರಲ್ಲಿ ಇರೋನು ತ್ರಿದಂಡವನ್ನು ಹಿಡಿದಾರೆ. ಶರಣಾಗತ ಸಾರ್ಥವಾಹಮಿಡೆ ಶಿಖಯ ಶೇಖರಿಣಂ ಪತಿಮಿದಿನ, ಎಲ್ಲ ಯತಿಗಳಿಗೆ ಪತಿ ಅವನು, ಯತಿರಾಜ. ಅವನನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ವೇದಾಂತ ದೇಶಿಗರು 70 ಶ್ಲೋಕದಲ್ಲಿ ರಾಮಾನುಜನ ಕೊಂಡಾಡಿದ್ರು. ಅದು ಇನ್ನು ಮುಂದಕ್ಕೆ ಸಪ್ತತಿ ರತ್ನಮಾಲಿಕ ವೇದಾಂತ ದೇಶಿಗ ಭಾದ್ರಪದ ಮಾಸಗದ ವಿಷ್ಣು ವೃಕ್ಷೆ ಮಣವಾಳ ಮಾಮನಿಗಳನ್ನು ಕುರಿತು ಆಮೇಲೆ ಮಾಡಿದ ಆಚರಣೆ, ಇದು ಒಂದು ಶ್ಲೋಕ, ಅದನ್ನು ಸೇರಿಸ್ಕೋಬಹುದು. ಆಮೇಲೆ ಕೇಶವಾದಿ ನಾಮಗಳು ಇದೆ. ಆಮೇಲೆ ನಿಮ್ ಮನದೇವರು ಯಾವ್ದು ಅದರ ಅಷ್ಟೋತ್ರ ಹೇಳ್ಬೋದು, ಮಹಾಲಕ್ಷ್ಮಿ ಅಷ್ಟೋತ್ರ, ಇದೆರಡು ಹೇಳಿ ಆಮೇಲೆ ಮಂತ್ರಾಸನ ಭೋಜ್ಯಾಸನಕ್ಕೆ ಕರೆಯೋದು. ಈಗ ಮಂತ್ರ ಇದೆಲ್ಲ ಆಯ್ತು, ಸ್ತೋತ್ರ ಎಲ್ಲ ಹೇಳಿದ್ದು. ಆಮೇಲೆ ಭೋಜ್ಯಾಸನಕ್ಕೆ ಕರೆದು ಅಲ್ಲಿ ನೀವು ಭಗವಂತನ ಮುಂದೆ ನಿಮ್ ಬಲಭಾಗದಲ್ಲಿ ಸ್ಥಳ ಶುದ್ಧಿಯನ್ನ ಮಾಡಿ, ಏನು ಅನ್ನನೋ ಇದು ಏನಿದೆಯೋ ಅದು ಬರೀ ಹಾಲೇ ಇಡಬೇಕು, ಎಣ್ಣೆ ಇರಬೇಕು ಅಂತಿಲ್ಲ, ಏನು ಮಾಡಿದೀವೋ ಅದನ್ನೆಲ್ಲ ಅದಕ್ಕೆ ಶೋಷಣ ದಾನ ಮಾಡಿ ಪರಿಶೇಚನೆ ಮಾಡಿ, ಸತ್ಯಂ ತ್ವರ್ತೇನ ಪರಿಶಿಂಚಾಮಿ ಓಂ ನಮೋ ನಾರಾಯಣಾಯ ಅಮೃತೋಪಸರಣಮಸಿ ಮೃಗಮುದ್ರೆ ಗಂಟನಾದ ಆಗ್ತಿರ್ಬೇಕು. ತಲೆ ಬಗ್ಗಿಸ್ಕೊಂಡು ಪ್ರಾಣಾಯ ಸ್ವಹ ಯಶೋಧ ಕೃಷ್ಣನಿಗೆ ತಿನ್ನಿಸ್ದಂಗೆ ಅರ್ಘ್ಯ ಪಾದ್ಯ ಆಚಮನೀಯ ಆದ್ಮೇಲೆ ನಿವೇದನ ಸ್ವಾದೂದಕಂ ನಿವೇದಯಾಮಿ, ಒಂದ್ ಸ್ವಲ್ಪ ನೀರು, ಸ್ವಾದೂದಕಂ ಅಶುದ್ಧೋದಕನು ಒಂದ್ಸಲಿ ತೋರಿಸೋದು. ಆಮೇಲೆ ಅಷ್ಟಾಕ್ಷರಿಯಿಂದ ಜಪಿಸಿ 8 ಬಾರಿ ಮಧುವಾತಾರುತಾಯತೆ ಅದನ್ನ ಹೇಳಿ. ಆಮೇಲೆ ಅಮೃತ ಪಿಧ ನಮಸಿ ಭಗವಂತನಿಗೆ ಉತ್ತರ ಪೋಷಣವನ್ನ ನೀಡೋದು. ಮತ್ತೆ ಅರ್ಘ್ಯ ಪಾದ್ಯ ಆಚಮನೀಯ ಶುದ್ಧೋದಕ. ಇದಾದ್ಮೇಲೆ ಭಗವಂತನನ್ನ ಪರ್ಯಂಕಾಸನಕ್ಕೆ ಕರಿಬೇಕು. ಪರ್ಯಂಕಾಸನಕ್ಕೆ ಕರೆದು ಮಂಗಳಾರತಿ ತದ್ವಿಷ್ಣು ಪರಮಂ ಪದಗಂ ಗೊತ್ತೈತೆ ಅದ ಹೇಳಿ. ಆಮೇಲೆ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ದಿಯೇ ಶ್ರೀಯಕಾಂತಾಯ ಕಲ್ಯಾಣ, ಇದನ್ನೆಲ್ಲ ಇಲ್ಲಿ 4 ದಿವ್ಯ ದೇಶದ್ದನ್ನು ಹೇಗಿದ್ದಾರೆ. ಶ್ರೀಮದ್ ಕೌಸ್ತುಭ ರತ್ನಾಭ ಭಾಸರಾಯ ಸುರಾರಿಯೇ ಭೂಯಾತ್ ಶ್ರೀವತ್ಸವಕ್ಷಾಯ ಶ್ರೀರಂಗೇಶಾಯ ಮಂಗಳಂ. ಭಯಾತ್ ಅಲ್ಲ ಅದು, ಕರೆಕ್ಷನ್ ಪೇಜ್ ನಂಬರ್ 85ರಲ್ಲಿ. ಶ್ರೀಮದ್ ಇಕ್ಷ್ವಾಕು ವಂಶಾನಾಂ ಕೂಟಸ್ಥಾನಾಂ ಮಹಾತ್ಮನಾಂ ಸರ್ವಾದಯಾರ್ಥೀನಾಂ ಭೂಯಾತ್ ಶ್ರೀರಂಗೇಶಾಯ ಮಂಗಳಂ. ಶ್ರೀರಂಗನಾಥನಿಗೆ, ಶ್ರೀಯಕಾಂತಾಯ ಸರ್ವಮಂಗಳ ಸಂಬೋಧಿ ಅದು ತಿರುಪತಿ ಶ್ರೀನಿವಾಸನಿಗೆ, ಹಸ್ತಿಶೈಲ ವರದರಾಜನಿಗೆ ಹಸ್ತಿಶೈಲ ನಿವಾಸಾಯ ಮಂದಹಾಸಂಗೆ ಎಂದರೆ ಗೊತ್ತಾಯ್ತಾ. ಈ ಜಾಗದಲ್ಲಿ ತಮಿಳ್ನಲ್ಲಿ ಹೇಳೋದ್ರೆ ವಯ್ಯಂ ತಹಳಿಯ ಅದು ಹೇಳ್ಬಹುದು. இரண்டாம் ಇದು முதலாம் திருவந்தாதி அன்பே தாளியா, 3ஆம் திருவந்தாதி ಮೊದಲನೇ ಪಾಠು ತಿರುಕಂಡೇನ್ ಪನ್ಮೇನಿ ಕಂಡೇನ್ ಮಂಗಳಾಶಾಸನ ಪರೈ ಮದಾಚಾರ್ಯ ಪುರೋಗಮೈಹಿ ಸರ್ವೈಶ್ಚ ಪೂರ್ವೈ ಆಚಾರ್ಯೈಹಿ ಸತ್ಕೃತಾಯಸ್ತು ಮಂಗಳಂ. ಕಮಲಾಸನ ಯಜ್ಞಸ್ಯ ಫಲದಾಯ ಮಹಾತ್ಮನೆ ಆರ್ತಿನ ಕಲ್ಪವೃಕ್ಷಾಯ ವರದಾಯಸ್ತು ಮಂಗಳಂ. ಇದು ಅಲ್ಲಿ ಮುಂದೆ ಇಲ್ಲೇ ಇತ್ತಲ್ಲ, ಅದಕ್ಕೆ ಎರಡು ಸೇರಿಸ್ಕೊಳ್ಳೋದು. ಆಮೇಲೆ ಮೇಲ್ಕೋಟೆ ಜ್ಞಾನ ಶಕ್ತಿ ಬಲೈಶ್ವರ್ಯ ವೀರ ತೇಜೋಂಬರಾಶೆ ಯದುಶೈಲ ನಿವಾಸಾಯ ಸಂಪತ್ಪುತ್ರಾಯ ಮಂಗಳಂ. ಶ್ರೀವೈಕುಂಠ ವಿರಕ್ತಾಯ ಯದುಶೈಲ ವಿಹಾರಣೆ ಮಾನೀಡ ಭೈಂಕಾಂತಾಯ ನಾರಾಯಣಾಯ ಮಂಗಳಂ. ಎಲ್ಲ ಮಂಗಳಾಶಾಸನಕ್ಕೆ ಎಷ್ಟು ಬೇಕಾದ್ರೂ ಇದೆಲ್ಲ ಹೇಳ್ಬೋದು. ಆಮೇಲೆ ನೋಡಿ ವೇದಾದಿ ಶಾಸ್ತ್ರ ಅರ್ಘ್ಯಪಾದ್ಯ ಆಚಮನೀಯ ಮಂಗಳಾರತಿ ಆದ್ಮೇಲೆ ಪ್ರತಿ ಒಂದೊಂದು ಆಸನಕ್ಕೆ ಬಂದಾಗ ಅರ್ಘ್ಯಪಾದ್ಯ ಆಚಮನೀಯ ಭಗವಂತನ ನೀಡಬೇಕು. ಆಮೇಲೆ ತುಳಸಿ ದನಾನ ಪುಷ್ಪನ ಇಟ್ಕೊಂಡು ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಪೂರ್ಣವಾಗಿ ಹೇಳಿ, ಮತ್ತೆ ಚಿತ್ತಂ ಶಿರಗಾಲೆ ಭಂಗ ಕಡಲ್ ಎರಡನ್ನು ಹೇಳಿ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಪಲ್ಲಾಂಡು ಹೇಳಿ ಆ ತುಳಸಿನೋ ಇದನ್ನ ಇಟ್ಬಿಟ್ಟು ನಮಸ್ಕಾರ ಮಾಡ್ಬೇಕು.
ಪಲ್ಲಾಂಡು ಆದ್ಮೇಲೆ ಗೊತ್ತಾಯ್ತಾ. ಆಮೇಲೆ ಇಲ್ಲಿ ತೆಂಗಲೆ ಸಂಪ್ರದಾಯ ಪೂರ್ವಾಚಾರ್ಯರಳ್ ಪೋದ ಅನುಷ್ಠಾನங்கள் ಕೋರುವಾರ್ ಉಪದೇಶಗತ್ತಿನ ಮಾಲೆ ಇದು. ಇಂದ ಉಪದೇಶಗತ್ತಿನ ಮಾಲೆ ನನ್ನೈ ಅದು ಎರಡನೇ ಹೇಳೋದು. மண்ணு எர்காள் இங்கே மணவாள மாமுனிவன் பொன்னடியாம் செங்கமல போதுகளை உண்ணி சிறுத்தாலே திண்டியில் அமானவனும் நம்மை கரத்தாலே தீண்டல் கடான். ವಡಗಲೆ ಸಂಪ್ರದಾಯದಲ್ಲಿ ರಾಮಾನುಜ ಪಾತ್ರಂ, ವಾಳಿಯ ರಾಮಾನುಜ ಪಿಳ್ಳಾನ್. ತೆಂಗಲೆ ಸಂಪ್ರದಾಯದಲ್ಲಿ ನಮ ಶ್ರೀ ಶೈಲನಾಥಾಯ ಕುಂತಿ ನಗರ ಜನ್ಮನೆ ತಿರುವಾಯಿತು. ಎಲ್ಲದನ್ನು ತಿರುವಾಡಿ ಪೂರತ್ತು ಶೌತಿದ್ದಿತ್ತ. ಅದಕ್ಕೆ ಮೊದಲು ಮಣವಾಳ ಮಾನುಗಳು ಅದನ್ನೆಲ್ಲ ಸುಂದರ ತೋಳಿನೈ ಎಲ್ಲ ಹೇಳುದು ಇದೆಯಲ್ಲ. ಆ ವಾಳಿತೀರ ನಾಮ ದೇಶಿಕರದೊಂದು ಇದನ್ನ ಹೇಳಿ. ಇವೆಲ್ಲ ಯಾವಾಗ ಅಂದ್ರೆ ಈ ಭಗವಂತನನ್ನ ಮಂಗಳಾರತಿ ಮಾಡಿ ಪಲ್ಲಾಂಡು ಹೇಳಿ ಮಾಡಿದ್ರಲ್ಲ, ಸಂಪುಟ ಕ್ಲೋಸ್ ಮಾಡೋದಕ್ಕೆ ಮೊದಲು ಉಪಚಾರಾಪದೇಶನ ಕಥಾನರಮಯ ಅಪಚಾರಾನಿಮಾನ್ ಸನ್ಮಾನ್ ಕ್ಷಮಸ್ ಪುರುಷೋತ್ತಮ. ಈ ಸಂದರ್ಭದಲ್ಲಿ ಈ ಛತ್ರ ಚಾಮರ ಬೇಕಾದ್ರೆ ಚಿಕ್ಕದಾಗಿ ಚೆಲ್ಲ ಮಾಡಿಸ್ಕೊಳ್ಬಹುದು. ಬೆಳ್ಳಿನಲ್ಲಿ ಒಂದು ಕನ್ನಡಿ, ಒಂದು ಇದು ನಾನು ನಾಳೆ ದಿವಸ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ವಿಸಿರಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಅಶ್ವಾರವನ್ನು ಸಮರ್ಪಯಾಮಿ, ಗಿಜಾರವನ್ನು ಸಮರ್ಪಯಾಮಿ, ಆಂದೋಲಿಕಾರವನ್ನು ಸಮರ್ಪಯಾಮಿ. ಎಲ್ಲವನ್ನೊಂದು ಹಂಸವಾಹನ ಸಮರ್ಪಯಾಮಿ, ಗರುಡ ವಾಹನ, ಶೇಷವಾಹನ, ಕಲ್ಪತರು ವಾಹನ ಎಲ್ಲದನ್ನು ನಿನಗೆ ಸಮರ್ಪಣೆ ಮಾಡಿದ್ರು. ಸಮಸ್ತ ರಾಜೋಪಚಾರ ಭೋಗ್ಯ ಉಪಚಾರಗಳು ಎಲ್ಲದನ್ನು ಅವೆಲ್ಲವನ್ನು ಮಾಡಿ ನಿನಗೆ ಸಮರ್ಪಣೆ ಮಾಡಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಸಂಪುಟದ ಭಾಗಗಳನ್ನ ಕ್ಲೋಸ್ ಮಾಡೋದು. ಊರಕಲ್ ಒಂದ್ ಸುಡರಾಳಿಯ ಶಂಗೆ ಅರವೆರಿನಾಂದ ಕವಾಳೆ ಎಲ್ಲ ಸಂಪುಟದ ಕ್ಲೋಸ್ ಮಾಡಿ ತೀರ್ಥಗಳು ಎಲ್ಲ ಇದೆಯಲ್ಲ ಇದು ಅರ್ಘ್ಯಪಾದ್ಯ ಅದ್ರದ್ದೆಲ್ಲ ಪ್ರತಿಗ್ರಹ ಸರಿಸಿಬಿಡಿ ಮುಂದಕ್ಕೆ. ಆ ಸ್ನಾನೀಯ ಪಾತ್ರೆಯಲ್ಲಿ ಶ್ರೀ ಭೂನಿಳ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಸಪರೇಟ್ ಆಗಿ. ಒಂದು ದೇವರ ತೀರ್ಥ, ಇನ್ನೊಂದು ಮಹಾಲಕ್ಷ್ಮಿಯಿಂದ ಸೇರಿ ಆಚಾರ್ಯ ಪರಂಪರೆ ತನಕ ಇನ್ನೊಂದು, ದಟ್ಸ್ ಕಾಲ್ಡ್ ಆಚಾರ್ಯ ತಿರುವಡಿ ತೀರ್ಥ. ಅದನ್ನ ಕೇಳಬೇಕಾದ್ರೆ ಸರ್ವದೇಶ ದಶಾಕಾಲೆ ಹೇಳ್ತಾ ವೇದಾಂತ ದೇಶಿಕ ಮಂಗಳಾಶಾಸನ ಮಣವಾಳ ಮನೆಗಳು ಅದನ್ನ ಹೇಳ್ತಾ ತೀರ್ಥ ಎಲ್ರಿಗೂ ಕೊಡ್ಬೋದು. ಶಟಾರಿನೂ ಬೇಕಾದ್ರೆ ಮನೆಯಲ್ಲಿ ಇಟ್ಕೋಬಹುದು. ಇದೆಲ್ಲ ಹೊಸದಾಗಿ ಶುರುವಾಗಿರೋದು. ಇಲ್ದಿನ ಸಾಮಾನ್ಯ ಶಟಾರಿ ದೇವಸ್ಥಾನದಲ್ಲಿ ಇರೋದು. ಶಟಾರಿನೂ ಎಲ್ರಿಗೂ ಇದು ಮಾಡಿ ತುಳಸಿನೋ ಪುಷ್ಪನೋ ಎಲ್ರಿಗೂ ಕೊಡೋದು. ಅವಾಗ ಈ ಆಚಾರ್ಯ ವಾಳಿ ತಿರುನಾಮ ಇದ್ರದ್ದೆಲ್ಲ ಅವಾಗ ಹೇಳ್ಬೋದು. ಹೀಗೆ ಹೇಳಿ ಕನ್ಕ್ಲೂಡ್ ಮಾಡೋದು. ಇಷ್ಟು ಭಗವಂತನ ಆರಾಧನೆಗೆ. ನನು ದೇವತ್ವಮೇವೈಕಃ ಸಸ್ಥಾವರಂ ಜಗದಂ ಜಗದೆ ಬ್ರಹ್ಮಾದಿ ಸ್ಥಾವರಾಂತಂ ಪರಿಭಾಸಿ ವಿವೃಶ್ಚಿತ ವಿಜ್ಞಾಪ ಪುರತಃ ಕಡೆಯಲ್ಲಿ ಇದು ಮಾಡುವಂಥದ್ದು. ಆಮೇಲೆ ಲಾಸ್ಟ್ ನಲ್ಲಿ ಸಾತ್ವಿಕತೆಯಾಗ ಹೇಳ್ಬೇಕು. ಸ್ವಪ್ರೀತಿಯ ಸ್ವಯಮೇವ ಏತದ್ ಭಗವದ್ ಆರಾಧನಾಖ್ಯಂ ಕರ್ಮ ಸ್ವಪ್ರೀತಿಯ ಸ್ವಯಮೇವ ಕಾರಿತವಾನ್ ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು ಅಂತ. ಇದು ಆರಾಧನಾ ಅಂತಂದ್ರೆ ಅರ್ಘ್ಯೋಪಾದ್ಯೋ ಆಚಮನೀಯ ಶುದ್ಧೋದಕತೆ ಅದೆಲ್ಲ ಕೊಡಲ್ಲ. ಅತ್ಯ ಇತ್ತಿಗೆ ಪ್ರತಿಗ್ರಹ ಪಾತ್ರೆಗೆ ಮೊದಲೆಲ್ಲ ಸೇರಿದ್ದಾಯ್ತಲ್ಲ, ಅದು ತೀರ್ಥ ಎಲ್ರಿಗೂ ಕೊಡೋದಕ್ಕಾಗತ್ತೆ. ಆಮೇಲೆ ತೀರ್ಥವನ್ನು ಒಂದು ಉದಾಹರಣೆ ಕೊಟ್ಟಿತ್ತಲ್ಲ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ್ದು ಸ್ನಾನೀಯದಲ್ಲಿತ್ತು. ಅದ್ರ ಜೊತೆಗೆ ಇದನ್ನೆಲ್ಲ ಸೇರ್ಸಿದ್ರೆ ಯಾವ ತೀರ್ಥನು ವೇಸ್ಟ್ ಮಾಡಬೇಡಿ. ತಗೊಂಡೋಗಿ ತುಳಸಿ ಗಿಡಕ್ಕೆಲ್ಲ ಚೆಲ್ಬೇಕಿಲ್ಲ, ನೀವೇ ಕುಡೀರಿ. ಲೋಟದಲ್ಲಿ ಇಟ್ಕೊಂಡು ಊಟ ಮಾಡ್ಬೇಕಾದ್ರೆ ಬಾಗಿರಲ್ಲಿ. ಈ ಸದ್ಗುರು ಮೊನ್ನೆ ದಿವಸ ಯಾವ್ದೋ ಹಾಕಿದ್ ನೋಡಿದೆ, ಊಟ ಮಾಡ್ಬೇಕು ಮಧ್ಯದಲ್ಲಿ ಹೆಚ್ಚಿಗೆ ನೀರು ಕುಡಿದ್ರೆ ಈ ಡೈರಿಚ್ ಜ್ಯೂಸಸ್ ಇದೆಯಲ್ಲ ಅದೆಲ್ಲ ಡೈಲ್ಯೂಟ್ ಆಗ್ಬಿಟ್ಟು ಸರಿಯಾಗಿ ಡೈಜೆಷನ್ ಆಗೋದ. ಇವು ಊಟದ ಮಧ್ಯೆ ಕುಡಿಬಹುದಾ? ಇಲ್ಲ ಊಟಕ್ಕೆ ಮೊದಲು ತಿನ್ಬೇಕು ಕುಡಿಬೇಕಾ? ಇಲ್ಲ ಆಮೇಲೆ ಕುಡಿಬೇಕಾ? ಸಾಲಿಡ್ ಫುಡ್ ವೆನ್ ಯು ಆರ್ ಟೇಕಿಂಗ್ ಗಂಟ್ಲೆಲ್ಲ ಹಿಡ್ಕೊಳ್ಳುತ್ತೆ ಅಂತ ಅಂದ್ರೆ ಒಂಚೂರು ನೀರು ಕುಡಿದ್ರೆ ದೋಷ ಇಲ್ಲ. ಆದ್ರೆ ಹೆಚ್ಚಿಗೆ ನೀರು ಕುಡಿಯೋದು ಮಧ್ಯದಲ್ಲಿ ಅಲ್ಲ. ಊಟ ಮಾಡಿ ಊಟ ಆದ್ಮೇಲೆ ಸ್ವೀಕಾರ ಮಾಡೋದು ಆಗ್ಬೋದು. ಅವ್ನು ಹೇಳಿದ್ದಕ್ಕೆ ಹೇಳಿದೆ ನಾನು. ನಮ್ಮಲ್ಲಿ ಏನೋ ಪರಿಶೇಚನೆ ಅವಾಗ ಮಾಡ್ತೀವಿ. ಮಧ್ಯದಲ್ಲಿ ಬೇಕಾದ್ರೆ ಸ್ವಲ್ಪ ನೀರು ಕುಡಿದ್ರೆ ಏನಿಲ್ಲ, ಆಮೇಲೆ ಸ್ವಲ್ಪ ನೀರು ಕುಡಿದ್ರೆ ಚೆನ್ನಾಗಿ ಡೈಜೆಸ್ಟ್ ಆಗತ್ತೆ ಇದರಿಂದ. ಆಮೇಲೆ ಸತ್ಯ ಜ್ಞಾನ ಅನಂತ ಅಮರ ಇದೊಂದು ಉಲ್ಲೇಖ ಇದೆ, ಅದನ್ನ ಹೇಳ್ಬಿಟ್ಟು ತುಭ್ಯಮೇವ ನಮಮ ಅಂತ ಹೇಳಿ ಮತ್ತೆ ಸಾತ್ವಿಕ ತ್ಯಾಗ ಅಪ್ರೀತಿಯೇ ಸ್ವಯಮೇವ ಕಾರಿತವಾನ್ ಭಗವತ್ ತೀರ್ಥ ಪ್ರಾಶನೆ ಆಚಾರ್ಯ ಮಂಗಳಾಶಾಸನ ಜಿತಂತಾದಿ ಸ್ತೋತ್ರ ಅದನ್ನು ಕೂಡ ಹೇಳ್ಬೋದು ಗೋಷ್ಠಿಗೆ ಚಿತ್ತವನ್ನ. ಆಮೇಲೆ ಇನ್ನೊಂದೇನು ಗೊತ್ತಾ, ಆರಾಧನೆ ಮಾಡಿದವ್ರು ಯಾರೋ ಫಸ್ಟ್ ಅವ್ರ ತೀರ್ಥ ತಗೋಬೇಕು. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಆಯ್ತಾ, ನಾನು ಆರಾಧನೆ ಮಾಡಿದೆ ನಮ್ಮ ತಂದೆ ಇದ್ದಾಗ ಅವ್ರು ಕೊಡಕ್ ಹೋದೆ, ನೀವ್ ಹಿಂಗೆ ಫಸ್ಟ್ ಆಮೇಲೆ ತಗೋ ಅಂತಂದ್ರು. ಇವಾಗ ಏನ್ ಮಾಡ್ಬೇಕು, ಅಯ್ಯೋ ಎಲ್ಲ ಗೋಷ್ಠಿ ಇದಲ್ಲ ಅಂದ್ರೆ ನಿಮ್ ತೀರ್ಥ ತೆಗೆದು ಒಂದ್ ಬಟ್ಲಲ್ಲಿ ಇಟ್ಬಿಡಿ 3 ಸಲ, ಎಲ್ರಿಗೂ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ತಗೊಳ್ಳಿ. ಏನಿದ್ರು ಮೊದಲು ಭಾಗವತರು ಕೊಟ್ಬಿಟ್ಟು ತಗೊಳ್ಳೋದು. ಆದ್ರೆ ಇಲ್ಲಿ ಆರಾಧನೆ ಮಾಡಿದವನಿಗೆ ಪ್ರಯಾರಿಟಿ, ಫಸ್ಟ್ ಅವ್ನ ತೀರ್ಥ ತಗೊಂಡು ಬೇರೆಯವ್ರಿಗೆ ಕೊಡುವಂತ ಈ ರೀತಿ ಆರಾಧನೆಯನ್ನ ಮಾಡೋದು. ಸೊ ಇದಿಷ್ಟು ಭಗವದ್ ಆರಾಧನೆ ಬಗ್ಗೆ ಇವತ್ತು ಪೂರ್ಣವಾಗಿ ಒಂದು ಮಾಹಿತಿಯನ್ನ ಇದು ಮಾಡಿದ್ದು. ನಾ ಮೊದ್ಲೇ ಹೇಳ್ದಂತೆ 8 ದಿವಸದಲ್ಲಿ ಬಹಳ ಕಡಿಮೆ ಆದ್ರೂ ಒಂದು ಪರಿಚಯ ಇದರದಾಗಿದೆ. ಜೊತೆಗೆ ಇದೆಯಲ್ಲ ಡೆಮಾನ್ಸ್ಟ್ರೇಷನ್, ಅದನ್ನ ಮತ್ತೆ ಮತ್ತೆ ನೋಡಿ ಅದರಲ್ಲೆಲ್ಲ ಮಾಡ್ಬಿಟ್ಟು ಫಾಲೋ ಮಾಡಿ
ಎಷ್ಟೆಷ್ಟು ಸಾಧ್ಯವಾಗುತ್ತೋ ಸ್ವಲ್ಪವಾಗಿ ಸೇರಿಸ್ಕೊಂಡ್ಬನ್ನಿ. ಯಾವುದೇ ಆಸನಕ್ಕೆ ನಿಮ್ಗೆ ಅಯ್ಯೋ ಆ ಮಂತ್ರ ಬರ್ಲಿಲ್ಲ ನನಗೆ ಪೂರ ಅನ್ನೋದು ಬೇಡ. ಅಷ್ಟಾಕ್ಷರಿ ಹೇಳಿ ಮಂತ್ರಾಸನಂ ಸಮರ್ಪಯಾಮಿ, ಸ್ನಾನಾಸನಂ ಸಮರ್ಪಯಾಮಿ, ಭೋಜ್ಯಾಸನಂ ಸಮರ್ಪಯಾಮಿ, ಪರ್ಯಂಕಾಸನಂ ಸಮರ್ಪಯಾಮಿ, ಒಂದು ತುಳಸಿದಾಳ, ಮಂಗಳಾರತಿ, ಇದು ಒಟ್ನಲ್ಲಿ ಸಾಲಿಗ್ರಾಮಕ್ಕೆ ಪೂಜೆ ಅಂತೂ ಮಾಡಿ. ನೀವು ಎಷ್ಟು ಟೈಮ್ ತಗೊಳ್ತಿರೋ, 15 ನಿಮಿಷನೇ ಮಾಡ್ತಿರೋ ಇಲ್ಲ ಅರ್ಧ ಗಂಟೆ ಮಾಡ್ತಿರೋ, ಡಿಪೆಂಡಿಂಗ್ ಆನ್ ಯುವರ್ ಅವೈಲಬಿಲಿಟಿ ಆಫ್ ಟೈಮ್. ಟೈಮ್ ಇದ್ರೆ ಕೂತ್ಕೊಳ್ಳಿ, ಪುಸ್ತಕ ಇಟ್ಕೊಳ್ಳಿ, 4 ದಿವಸ ಪುಸ್ತಕ ಇಟ್ಕೊಂಡಿರುತ್ತೆ, ಆಮೇಲೆ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ. ಪುಸ್ತಕ ಇಲ್ದೆಲ್ಲೂ ನಡೆಸಬಹುದು. ಇದ್ರ ಜೊತೆಗೆ ವಿಶೇಷ ದಿವಸಗಳಲ್ಲಿ ಇದರಿಂದ ಅಭಿಷೇಕ ಮಾಡಿ ಪಂಚಾಮೃತ ಯಾವ್ಯಾವುದು, ಮೊದಲು ಹಾಲು, ಆಮೇಲೆ ಮೊಸರು, ಆಮೇಲೆ ತುಪ್ಪ, ಆಮೇಲೆ ಸಕ್ಕರೆ, ಜೇನುತುಪ್ಪ, ಎಳ್ನೀರು, ತೆಂಗಿನಕಾಯಿ, ಇದು ನೀರು, ಇದಿಷ್ಟಿಂದ ಅಭಿಷೇಕ ಮಾಡಿ ಆಮೇಲೆ ಪುರುಷ ಶಕ್ತಿಯಿಂದ ಕಂಟಿನ್ಯೂ ಮಾಡಿ. ಇದೇನೆ ನಮ್ದು ಸೇಮ್. ಸ್ನಾನಾಸನ ಕರೆದ ಮೇಲೆ ಹಾಲಿಗೆ ಈಗ ಒಂದೊಂದು ಪ್ರತಿದಿನ ಹಾಲಿನಲ್ಲಿ ಅಭಿಷೇಕ ಮಾಡೋದು ಒಳ್ಳೇದು. ಬರೀ ತೀರ್ಥದಿಂದ ಮಾಡೋ ಬದಲು ಹಾಲಿನಲ್ಲಿ ಮಾಡ್ಬಿಟ್ಟು ಒಂದು ಲೋಟ ಅದಕ್ಕೆ ಅದನ್ನ ಸಪ್ರೇಟ್ ಶಿಫ್ಟ್ ಮಾಡ್ಬಿಡಿ. ಆಮೇಲೆ ಮಿಕ್ಕಿದಕ್ಕೆ ಹಾಲು ಸೇರಿ ಇರ್ತಲ್ಲ, ತೊಂದರೆ ಪರವಾಗಿಲ್ಲ. ಸ್ನಾನದಕ್ಕೆ ಸಹಸ್ರ ಶೀರ್ಷ ಹೇಳ್ಬೇಕಲ್ಲ, ಆವಾಗ್ಲೇನೆ ಪಂಚಾಮೃತ ಅಭಿಷೇಕ ಮಾಡ್ತೀನಿ ಅಂದ್ರೆ ಒಂದೊಂದು ಮಂತ್ರಗಳಿದೆ. ದದಿ ಗ್ರಾವಣ್ಣು ಆಕರ್ಷಮ, ಅದು ಕೂಡ ಸಂಧ್ಯಾವನೆ ಬರೋ ಮಂತ್ರ. ಶುಕ್ರಮಸಿ ಜ್ಯೋತಿರಿಸಿ ತೇಜೋಸಿ ದೇವೋವಸ್ಸ ವಿತ್ವಾತ್ಮನ ಆತ್ಮಚ್ಛಿದ್ರೇಣ ಪವಿತ್ರೇಣ ವಸೂದ್ಯಸ್ಯ ರಶ್ಮಿಭಿ ಘೃತೇನ ಅಥವಾ ಆಜ್ಯೇನ ಸ್ನಪಯಾಮಿ. ಗೊತ್ತಾಯ್ತಾ? ಸ್ವಾದು ಪವಸ್ಯ ದಿವ್ಯಾಯ ಸ್ವಾದು ಇಂದ್ರಾಯ ಸೋವೀತು ನಾಮ್ನೇ ಶರ್ಕರೆಯ ಸ್ನಪಯಾಮಿ. ಯಾಃ ಫಲ ನೀರ್ಯ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣಿ ಈಹಿ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂದ್ವಗುಮ್ಮಸ ನಾರಿಕೇಳ ಫಲೋದಿಕೇನ ಸ್ನಪಯಾಮಿ. ಮಧುವಾತಾರುತಾಯತೆ, ಅದನ್ನು ಹೇಳ್ಬೋದು. ಜೇನುತುಪ್ಪಕ್ಕೆ ಹೀಗೆ ಪಂಚಾಮೃತದ ಅಭಿಷೇಕ ವಿಶೇಷ ದಿನಗಳಲ್ಲಿ. ನಾರ್ಮಲ್ ಡೇಸ್ ನಲ್ಲಿ ಸ್ನಾನಾಸನ ಅನ್ಪಿನೆ ತೀರ್ಥ ಫಸ್ಟ್ ಕ್ಷೀರೋಂಚನೇನೆ ಅಪ್ಪದ ಕಂಟಿನ್ಯೂಟಿ. ಹಾಲಾಗಿದ ತಕ್ಷಣ ತೈರೆ ನಯಿ ಸಕ್ಕರೆ ನಯಿ ಎಲ್ಲ ಅವಾಗ್ಲೆ ಮಾಡ್ಬಿಟ್ಟು ಎಲ್ಲ ಮಾಡಿ ಅದನ್ನ ಸಪರೇಟ್ ಶಿಫ್ಟ್ ಮಾಡ್ಬಿಡಿ ಇನ್ನೊಂದಕ್ಕೆ. ಮತ್ತೆ ಇದರಲ್ಲೇ ತಟ್ಟೆನಲ್ಲಿ ಇಟ್ಕೊಂಡು ಸಹಸ್ರ ಶೀರ್ಷ ಪುರುಷ ಅಲ್ಲಿ ಕಂಟಿನ್ಯೂ ಮಾಡಿ. ಸೇಮ್ ಸ್ನಾನಾಸನಕ್ಕೆ ಬಂದಾಗ ವಿಶೇಷ ದಿವಸ ನಡೆಸುವಂತ ಪೂಜೆ ಅಲ್ಲಿ ಸೇರುತ್ತೆ. ಈ ರೀತಿ ನಡೆಸಿದ್ರೆ ಆಯ್ತು. ಸೊ ಡೈಲಿ ಪಂಚಾಮೃತ ಅಭಿಷೇಕ ಬೇಕಿಲ್ಲ, ವಿಶೇಷ ದಿವಸಗಳಲ್ಲಿ ನಡೆಸೋದ್ರೆ ಸಾಕು. ಬೇಕಾದ್ರೆ ಸೌಕರ್ಯ ಎಲ್ಲ ಇದ್ರೆ ಬೇಕಾದ್ರೆ ಸೇರಿಸ್ಕೊಳ್ಳಿ. ಇನ್ನು ಈ ಪಂಚಸೂಕ್ತದಲ್ಲಿ ಪುರುಸೂಕ್ತ ಒಂದಾಯ್ತಲ್ಲ, ಬೇರೆದು ಸಮಯ ಇದ್ರೆ ಕುತ್ಕೊಂಡು ಹೇಳಿ. ಶ್ರೀ ಸೂಕ್ತ, ಅಭು ಸೂಕ್ತ, ನಾರಾಯಣ ಸೂಕ್ತ, ನೀಳಾ ಸೂಕ್ತ ಎಲ್ಲವನ್ನೂ ಅಲ್ಲಿ ಸೇರಿಸ್ಕೋಬಹುದು. ಯಾವ್ದನ್ನ ಬೇಕಾದ್ರೆ ಸರಿ. ಈ ಅಲಂಕಾರ ಕೂರಿಸಿರ್ತಿರಲ್ಲ, ನಿಮ್ಗೆ ಯಾವ್ದೋ ಹೊಸ ಸ್ತೋತ್ರ ಇವತ್ತು ಹೇಳಬೇಕು ಇಷ್ಟ ಆಯ್ತು, ಶರಣಾಗತಿ ಗದ್ಯ, ವೈಕುಂಠ ಗದ್ಯ, ಶ್ರೀಗಂಧ ಗದ್ಯ, ಸ್ತೋತ್ರ ರತ್ನ, ಮಕ್ಕುಂದ ಮಾಲೆ, ಒಂದಕ್ಕೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಅಂತ ಹೇಳ್ಬೋದು. ವಿಷ್ಣು ಸಹಸ್ರನಾಮ ನಿತ್ಯ ಪಾರಾಯಣದಲ್ಲಿ ಬೇಕಾದ್ರೂ ಅಲ್ಲ ಮಾಡ್ಬೋದು. ಈಗ ಇಷ್ಟೆಲ್ಲ ಮಾಡಿ ನೀವು ಮಂತ್ರಾಸನದಲ್ಲಿ ಕರೆದ್ಬಿಟ್ಟು ಮಾಡ್ತಿರಲ್ಲ, ಅವಾಗ ಇಟ್ಕೊಂಡು ಭಗವದ್ಗೀತೆ ಒಂದ್ ಚಾಪ್ಟರ್, ಅಷ್ಟರಲ್ಲಿ ಇವರು ಅಡಿಗೆದೆಲ್ಲ ಪೂರ ಮುಗಿಸ್ತಾರೆ ಅಂದ್ರೆ ಆ ಮಧ್ಯದಲ್ಲಿ ಸೇರಿಸ್ಕೋಬಹುದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಟೈಮ್ ಅವೈಲಬಿಲಿಟಿ, ಯಾವ್ದನ್ನ ನೀವು ಹೇಳ್ಬೇಕು ಅಂತ ಆ ಸಂದರ್ಭದಲ್ಲಿ. ಇಲ್ಲ ಆರಾಧನೆ ಮಾಡಿ ತೀರ್ಥ ತಗೊಂಡು ತಿಂಡಿ ಗಿಂಡಿ ಏನಾದ್ರು ಇದ್ರೆ ತಿನ್ನೋದಾದ್ರೆ ತಿಂದ್ಬಿಟ್ಟು ಆಮೇಲೆ ಕೂತ್ಕೊಂಡು ನಿತ್ಯ ಪಾರಾಯಣ, ಒಂದ್ ಚಾಪ್ಟರ್ ರಾಮಾಯಣ, ಒಂದ್ ಚಾಪ್ಟರ್ ಭಗವದ್ಗೀತೆ, ಒಂದ್ ಚಾಪ್ಟರ್ ಭಾಗವತ, ಒಂದ್ ಚಾಪ್ಟರ್ ಮಹಾಭಾರತ, ಇದೇನೆ ನಿತ್ಯ ಪಾರಾಯಣಗಳು, ಇವುಗಳನ್ನ ನಡೆಸುವಂತ. ಅವನಿಗೆ ದಿವ್ಯ ಪ್ರಬಂಧ ಅನುಸಂಧಾನ ಅವ್ರ ಬುಕ್ ಹೇಳಿದೀವಿ. ಅದ್ರ ಲಾಸ್ಟ್ ನಿಮಗೆ ದಿವ್ಯ ಕ್ಷೇತ್ರದಲ್ಲೆಲ್ಲ ಒಂದೊಂದು ದಿವ್ಯ ಕ್ಷೇತ್ರದ್ದು ಇಬ್ಬರದ್ದು ಹೇಳಿದೆ. ಮಹಾಲಕ್ಷ್ಮಿ ಇವ್ರದ್ದು ಇದ್ರದನ್ನು ಸೇರಿಸಿ ಹೇಳುವಂತದ್ದು ಆಗ್ಬೋದು. இந்த பிட்ஸ்பர்கோ இவங்க போனச்ச இந்த சவ்யசாட்சி இவ பண்ண அமெரிக்காத்துல பார்த்தேன் நான். அவ எல்லாருக்கும் தீர்த்தம் கொடுக்குறச்ச அலர் மேல மங்கா சமேதா ஸ்ரீ ஸ்ரீனிவாச பரபிரம்மணே நமஹ இப்படி பண்ணும். கோயில் திருமாயில் பெருந்தேவி ತಾಯಾರ್ ಸಮೇತ ಪೆರುಂದೇವಿ ಒಂದು ಪೂರ ಪ್ರತಿದಿನ ಅದು ಬಾಯಿ ಹಾಟ್ ಮಾಡ್ಬಿಟ್ಟಿದ್ದಾರೆ. ಶಭಾಷ್ ಅಂತ ಅನ್ಕೊಂಡೆ ನಾನು. ಎಲ್ಲರಿಗೂ ತೀರ್ಥ ಕೊಡ್ಬಿಟ್ಟು ಅದೇ ಜಿತಂತ ಸ್ತೋತ್ರ ಇದೆಲ್ಲ சொல்றது. அப்படி 108 ದಿವ್ಯ ಕ್ಷೇತ್ರಗಳಲ್ಲಿ ಇರುವಂತಹ ಭಗವಂತನನ್ನ ನೆನೆಸ್ಕೊಳ್ಳೋದು ಖಂಡಿತ ಒಳ್ಳೇದು. ಈಗ 108 ದಿವ್ಯ ದೇಶತ್ತು ಎಂಬೆರುಮಾನ್ಗಳು ನಿತ್ಯ ಸೂರಿಗಳೋಡೆ ಕೂಡ ಸಾನ್ನಿಧ್ಯಂ ಶೈದರುಳ ವೇಣು ಅಂತ ಇಲ್ಲಿ ಪ್ರಾರ್ಥನೆ ಮಾಡಿದ್ದು. ಆ ಸಂದರ್ಭದಲ್ಲೂ ಬೇಕಾದ್ರೆ ಹೇಳ್ಬೋದು 108 ಎಷ್ಟು ಬೇಕಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾವ ಪುಸ್ತಕನೂ ತಪ್ಪಿಲ್ಲ, ಯಾವುದನ್ನೇ ತಗೊಳ್ಳಿ. ಸ್ತೋತ್ರಗಳು ಅದರಲ್ಲಿ ಯಾವ್ದು ಬೇಕಾದ್ರೆ ಸೇರಿಸ್ಕೊಳ್ಳಿ. ಬೇಸಿಕ್ ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ 6 ಆಸನಗಳು. ಮೊದಲು ಸುಪ್ರಭಾತ, ಆಮೇಲೆ ಸ್ನಾನಾಸನ, ಆಮೇಲೆ ಮಂತ್ರಾಸನ, ಗೊತ್ತೈತೆ ಮಂತ್ರಾಸನ ಅರ್ಚನೆ ಇದ್ರದಕ್ಕೆಲ್ಲ, ಆಮೇಲೆ ಭೋಜ್ಯಾಸನ ಊಟಕ್ಕೆ, ಆಮೇಲೆ ಪರ್ಯಂಕಾಸನ, ಮತ್ತೆ ಅವನಿಗೆ ಪರ್ಯಂಕಾಸನದಲ್ಲಿ ಯೋಗ ಈ ತರ. ಸೊ ಇಷ್ಟು ಇದು 8:15 ಇಲ್ಲಿ ಶುರು ಮಾಡೋಣ. ನಾನು ಇನ್ನೆಲ್ಲ ಒಂಚೂರು ಸಿದ್ಧತೆ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ.
ಸರಿ ಮಂಗಳಾನಿ ಭವಂತು. ಸೊ ಮತ್ತೆ ಈ ಭಗವದ್ ಆರಾಧನೆ ವಿಷ್ಣು ಸಹಸ್ರನಾಮದ ಹೋಮದಕ್ಕೂ ಅವ್ರು ಲಿಂಕ್ ಕಳಿಸಿದ್ದಾರೆ, ಆಮೇಲೆ ಆನ್ ಮಾಡಿ ಇಡ್ತೀನಿ, ಯಾರ್ಯಾರು ಬೇಕಾದ್ರೂ ನೋಡ್ಬೋದು, ಯಾರಿಗ ಅವಕಾಶ ಇದೆಯೋ ದೇ ಕ್ಯಾನ್ ವಿಟ್ನೆಸ್ ದಿ ಹೋಮ ನಡೆಸೋದು. ಯಾರು ಸಾಮೂಹಿಕ ಪಾರಾಯಣ ಮಾಡ್ತಾರೋ ಬಂದು ಶುರು ಮಾಡ್ತಾರೆ ನಿತ್ಯಾನುಸಂಧಾನ, ತಿರುಪಲ್ಲಾಂಡು ತಿರುಪಳಿ ಎಲ್ಚಿ ತಿರುಪಾವ ಹೇಳ್ಬಿಟ್ಟು ವಿಷ್ಣು ಸಹಸ್ರನಾಮ ಮಾಡ್ತಾರೆ. ಇನ್ಯಾರೋ ಬರ್ತೀನಿ ಅಂತ ಹೇಳಿದ್ದಾರೆ, ಅಚ್ಯುತ್ರ ಪಾರಾಯಣ ಮಾಡ್ತಾರೆ ಅವರು. ನಾನು ಹೋಮವನ್ನು ಮಾಡ್ತೀನಿ 8:30 10 ಮ್ಯಾಕ್ಸಿಮಮ್ 10 11 ಕನ್ಕ್ಲೂಡ್ ಮಾಡೋದು. ಅವಕಾಶ ಇದ್ದವ್ರು ಸೇರ್ಬೋದು. ಸರ್ವಂ ಶ್ರೀ ವಾಸುದೇವಾರ್ಪಣ ಮಸ್ತು. ಮತ್ತೆ ನಾಳೆ ದಿವಸ ಡೆಮಾನ್ಸ್ಟ್ರೇಷನ್ 6 ಅಥವಾ 6:15 ಇಟ್ಕೊಂಡು ನಾಳೆ 6:30 ಸ್ಟಾರ್ಟ್ ಆರಾಧನೆ ಡೆಮಾನ್ಸ್ಟ್ರೇಷನ್. ಯಾರು ಬರ್ತಾರೋ ಅವ್ರ ಅದಕ್ಕೆ ಸೇರಿ ನಾಳೆ ಇದು ಮುಡ್ಕೊಳ್ಬೋದು. ಎಸ್